15 ಆಯಿತು ಅಲ್ಲ. ಅನ್ಯಥಾ ಗೃಹ್ಣದ ಸ್ವಪ್ನೋ ನಿದ್ರಾ ತತ್ವಮಜಾನತಃ ವಿಪರ್ಯಾಸೇದಯೋ ಕ್ಷೀಣೆ ತುರೀಯಂ ಪದಮಸ್ಮೃತೆ. ಇದಾಯಿತು. ಅಂದರೆ ಇಲ್ಲಿ ಸ್ವಪ್ನವನ್ನು ಅನ್ಯಥಾಗ್ರಹಣ ಅಂತ ಕರೆದಿದ್ದಾರೆ. ಈ ನಿದ್ರೆಯನ್ನು ಅಗ್ರಹಣ ಅಂತ ಕರೆದು, ನಿದ್ರೆಯಲ್ಲಿ ಯಾವ ತಿಳುವಳಿಕೆಯೂ ಇದ್ದೇ ಇರೋದ್ರಿಂದ ಅಗ್ರಹಣ. ಈ ಸ್ವಪ್ನದಲ್ಲಿ ವಿಪರೀತವಾದ ಕಲ್ಪನೆ ಇರೋದರಿಂದ ಅಗ್ರಹಣ, ಅನ್ಯಥಾಗ್ರಹಣ. ಗೃಹಣದ ಸ್ವಪ್ನ ನಿದ್ರಾ ತತ್ವಮಜಾನತಃ ವಿಪರ್ಯಾಸೋ. ಇವೆರಡರ ವಿಪರ್ಯಾಸ ಅಂದರೆ ಏನು? ಅನ್ಯಥಾಗ್ರಹಣ, ಅಗ್ರಹಣ, ಇದೆರಡರ ವಿಪರ್ಯಾಸ ಅಂದರೆ ತಪ್ಪು ತಿಳುವಳಿಕೆ ಕ್ಷೀಣೇ ಸತಿ, ಅದು ಕಡಿಮೆ ಆಗಲಾಗಿ. ಹೇಗೆ? ತತ್ವಾವಬೋಧದಿಂದ, ಯಾರಾದರೂ ಗುರುಗಳು ಶಾಸ್ತ್ರದಿಂದಲೋ ಇವನು ತಿಳ್ಕೊಂಡಾಗ ಇದು ಕ್ಷೀಣವಾದರೆ ತತ್ವಬೋಧತಃ ತುರೀಯಂ ಪದಂ ಅಸ್ಮೃತೆ, ಈ 4ನೆಯ ಸ್ಥಾನವನ್ನು, ತುರಿಯ ಸ್ಥಾನವನ್ನು ಪಡ್ಕೊಳ್ತಾನೆ. ಅಂದರೆ ತುರಿಯ ಪ್ರಾಪ್ತಿಯ ಉದ್ದೇಶದಿಂದ ಈ 3 ಅವಸ್ಥೆಗಳನ್ನು ಹೇಳಿರೋದು ಒಂದು ಕ್ರಮ. ಇಲ್ಲಿ ಈ ಮಾಂಡೂಕ್ಯೋಪನಿಷತ್ತಿನಲ್ಲಿ ಈ ಆತ್ಮ ಅಂತನ್ನೋನು ಓಂಕಾರ, ಓವಿತ್ಯಾತ್ಮ ಅಂಥೇಳಿ ಓಂಕಾರವನ್ನು ಹೇಳಿ ಆತ್ಮನಿಗೆ ಚತುಷ್ಪಾದ, ಆತ್ಮ ಚತುಷ್ಪಾದ ಅಂತೇಳಿ 4 ಪಾದಗಳನ್ನು ಹೇಳಿದ್ದಾರೆ. ಇಲ್ಲಿ ಮುಂದಕ್ಕೆ ಏನು ಬರುತ್ತೆ? ಈ ಕಾರಿಕೆಗಳಾದ ತಕ್ಷಣ ಪಾದ ಮಾತ್ರ ಪಾದ, ಆತ್ಮನಿಗೆ ಯಾವುದು ಪಾದಗಳು ಅಂತ ಹೇಳಿದ್ವು ಅದೇನೇ ಓಂಕಾರಕ್ಕೆ ಮಾತ್ರೆಗಳು. ಅಧ್ಯಕ್ಷರಂ ಅಂತೇಳಿ ಅಕ್ಷರವನ್ನು ಅಧಿಕರಿಸಿ ಮಾತ್ರೆಗಳು ಅಂತ ಹೇಳ್ತೀವಿ. ಇದು ಅವಿಧೇಯ ಅವಿಧಾನ ಭೇದದಿಂದ. ಅವಿಧೇಯ ಅಂದರೆ ಯಾವುದನ್ನು ಕುರಿತು ನಾವು ಜಿಜ್ಞಾಸೆ ಮಾಡ್ತಾ ಇದ್ದೀವೋ ಅದು ಅವಿಧೇಯ ಆತ್ಮ, ಆತ್ಮನಿಗೆ ಪಾದಗಳು. ಅವಿಧಾನ ಅಂದರೆ ಯಾವುದನ್ನು ಬಾಯಿ ಮಾತಿನಿಂದ ನಾವು ಹೇಳ್ತೀವೋ ಅಂದರೆ ಇದು ಅವಿಧಾನ. ಈ ಅವಿಧಾನ ಯಾವುದು? ಓಂಕಾರ. ಈ ಓಂಕಾರ ಅಂತನ್ನೋದೇ ಬ್ರಹ್ಮ, ಓಂಕಾರವೇ ಆತ್ಮ ಅಂತನ್ನೋದಕ್ಕೆ ಅಲ್ಲಿ ಪಾದಗಳು ಅಂತ ಏನು ಹೇಳ್ತೀವೋ ಏನು ಬರ್ತೇನೆ ಗೊತ್ತಾ? ಇದು ಪಾದಾಹ ಮಾತ್ರಾಹ, ಮಾತ್ರಾಹ ಪಾದಾಹ ಅಂಥೇಳಿ ಮುಂದೆ ಉಪನಿಷತ್ತಿನಲ್ಲಿ ಈಗ ಆತ್ಮನಿಗೆ ಯಾವುದು ಪಾದಗಳು ಅಂತ ಹೇಳ್ತೀವೋ ಅದೇ ಓಂಕಾರಕ್ಕೆ ಮಾತ್ರೆಗಳು. ಅಕಾರ, ಉಕಾರ, ಮಕಾರ 3 ಮಾತ್ರೆಗಳು. ಮತ್ತು ಮಾತ್ರಾಹ ಅಂದ್ರೆ ಏನು? ಅದು 2ರಲ್ಲಿ ಸಮಾನಾಧಿಕರಣ. ಆತ್ಮನೇ ಓಂಕಾರ, ಓಂಕಾರವೇ ಆತ್ಮ. ಇಲ್ಲಿ ವ್ಯಾಖ್ಯಾನಕಾರರು ಏನು ಹೇಳಿದ್ದಾರೆ? ಇದು ಉಪಾಸನೆಗೆ ಹೇಳಿದ ಮಾತಲ್ಲ, ವಸ್ತುಸ್ಥಿತಿ ನಿರ್ದೇಶ ಮಾತ್ರ. ಇದು ಬ್ರಹ್ಮನನ್ನ ಕುರಿತು ಅವನ ವರ್ಣನೆಯನ್ನು ಹೇಳೋ ಮಾತೇ ವಿನಃ ಉಪಾಸನೆಗಾಗಿ ಇದು ಹೇಳಿದ್ದಲ್ಲ ಅಂತ ನಾವು ಮಾತಾಡ್ತಾರೆ. ಇದು ಈ ಭಾಗವನ್ನು 3 ಆಚಾರ್ಯರು ಒಪ್ಕೊಂಡಿದ್ದಾರಲ್ಲ, ಆಗಮ ಪ್ರಕರಣ ಅಂತ ಇಲ್ಲಿ ಏನಿದೆ ಇದನ್ನು ಮಧ್ವಾಚಾರ್ಯರು ಒಪ್ಕೊಂಡಿದ್ದಾರೆ, ರಾಮಾನುಜಾಚಾರ್ಯರ ಪಕ್ಷದವರು ಒಪ್ಕೊಂಡಿದ್ದಾರೆ, ಮಧ್ವಾಚಾರ್ಯ ಇದಕ್ಕೆ ಭಾಷ್ಯವೇ ಬರೆದಿದ್ದಾರೆ. ರಂಗರಾಮಾನುಜರದ್ದು ಇದಕ್ಕೊಂದು ಭಾಷ್ಯ ಆಯಿತು. ಕೂರನಾರಾಯಣಜಿಯರ್ ಮತ್ತು ರಂಗರಾಮಾನು ಇಬ್ಬರೂ ಕೂಡ ರಾಮಾನುಜಾಚಾರ್ಯರ ಭಾಷ್ಯದ ಮೇಲೆ ಬರೆದಿದ್ದಾರೆ. ಅವರಿಬ್ಬರು ಹೇಗೆ ತಗೊಳ್ತಾರೆ? ಇದು ಉಪಾಸನೆಗಾಗಿಯೇ ಹೇಳಿದ್ದು, ಉಪನಿಷತ್ತಿನಲ್ಲಿ ಉಪಾಸನೆಗಳನ್ನೇ ಮುಖ್ಯವಾಗಿ ಹೇಳ್ತಾರೆ ಅಂತನ್ನೋದು ಅವರ ನಿಲುವು. ಈ 32 ದಹರೋಪಾಸನೆ, ಶಾಂಡಿಲ್ಯ ವಿದ್ಯಾ ಇತ್ಯಾದಿ, ಉಪಕೌಶಲ ವಿದ್ಯಾ, ಈ ಉಪಾಸನೆಗಳಿದೆಯಲ್ಲ, ಈ ಉಪಾಸನೆಗಳನ್ನು ಹೇಳೋದೇ ಉಪನಿಷತ್ತಿನ ಉದ್ದೇಶ. ಜ್ಞಾನ ಅಂತನ್ನೋದನ್ನ ಉಪನಿಷತ್ತು ಹೇಳಬೇಕಾಗಿಲ್ಲ. ಯಾಕೆಂದರೆ ಆ ಉಪನಿಷತ್ತು ಶಾಸ್ತ್ರ ಅಂತ್ಯ ಪ್ರಮಾಣ ಅಂತ ಶಂಕರಾಚಾರ್ಯರು ಹೇಳ್ತಾರಲ್ಲ. ಅಂತ್ಯ ಪ್ರಮಾಣ ಅಂದ್ರೆ ಏನು? ತನ್ನ ಪ್ರಾಮಾಣ್ಯವನ್ನು ಕರಗಿಸಿಕೊಂಡು ಯಾವುದು ತೋರಿಸುತ್ತೋ ಅದು ಅಂತ್ಯ ಪ್ರಾಮಾಣ್ಯ. ಇಲ್ಲಿ ಶಾಸ್ತ್ರ ನಹಿ ಶಾಸ್ತ್ರಂ ಇದಂತಯ ಬ್ರಹ್ಮ ಉಪದಿಶತಿ. ಶಂಕರಾಚಾರ್ಯರು ಸೂತ್ರಭಾಷ್ಯದಲ್ಲಿ ಏನು ಹೇಳ್ತಾರೆ? ಶಾಸ್ತ್ರ ಪ್ರಾಮಾಣ್ಯ, ಯೋನಿತ್ವ, ಶಾಸ್ತ್ರ ಯೋನಿತ್ವ ಅಂತಿದ್ರೂ ಕೂಡ ಶಾಸ್ತ್ರ ಬ್ರಹ್ಮವನ್ನ ನಹಿ ಬ್ರಹ್ಮ ಇದಂತಯ ವಿಷಯಭೂತಯ ಉಪದಿಶತಿ ಶಾಸ್ತ್ರ. ಶಾಸ್ತ್ರ ಬ್ರಹ್ಮನನ್ನು ಎಲ್ಲೋ ಹಿಡ್ಕೊಂಡು ಬಂದು ಇದು ಬ್ರಹ್ಮ, ಇದು ನೋಡು ಅಂತ ತೋರಿಸೋಲ್ಲ, ವಿಷಯವಾಗಿ ತೋರಿಸೋಲ್ಲ. ಕಿಂತರ್ಹಿ ಮತ್ತೇನು ಅಂದರೆ ಈ ಅವಿದ್ಯೆ ಅಂತ ಅನ್ನೋದನ್ನು ಹೋಗಲಾಡಿಸೋದು ಅಷ್ಟೇ ಶಾಸ್ತ್ರದ ಕೆಲಸ. ಶಾಸ್ತ್ರ ಇನ್ನೇನು ಮಾಡಲಾರದು. ಅಂದರೆ ಶಾಸ್ತ್ರ ವಸ್ತುಸ್ಥಿತಿಯನ್ನು ತೋರಿಸೋದಕ್ಕೆ ಶಾಸ್ತ್ರ ಪ್ರಮಾಣವಾಗಲ್ಲ.
ಆದ್ರಿಂದಲೇ ಅಲ್ಲಿ ಶಾಸ್ತ್ರ ಯೋನಿತ್ವ ಅಂತನ್ನೋದಕ್ಕೆ ಶಾಸ್ತ್ರವೇ ಯಾವುದರ ಯೋನಿಯೋ ಅದು ಶಾಸ್ತ್ರ ಯೋನಿ ಅಂತ ಆಚಾರ್ಯರು ಭಾಷೆ ಮಾಡ್ತಾರೆ. ಶಾಸ್ತ್ರ ಯಾತಕ್ಕೆ ಯೋನಿ ಪ್ರಮಾಣವೋ ಅಂತನ್ನೋ ಅರ್ಥ ಸೆಕೆಂಡ್ ಕೊಟ್ಟಿದ್ದಾರೆ. ಮೊದಲಲ್ಲಿ ಏನು ಹೇಳ್ತಾರೆ ಅವರು, ಶಾಸ್ತ್ರಗಳೆಲ್ಲ ಯಾತರಿಂದ ಬಂದಿದೆಯೋ ಅದು ಶಾಸ್ತ್ರ ಯೋನಿತ್ವ. ಅಂದ್ರೆ ಆಚಾರ್ಯರ ಅಧ್ಯಾಸ ಭಾಷೆಯಲ್ಲಿ ಏನು ಹೇಳ್ತಾರೆ, ಇದು ವೈದಿಕವಾಗಲಿ ಲೌಕಿಕವಾಗಲಿ ಎಲ್ಲ ವ್ಯವಹಾರಗಳು ಕೂಡ ಅವಿದ್ಯೆಯಲ್ಲೇ ಇರತಕ್ಕಂಥದ್ದು. ಮತ್ತು ಸೂತ್ರ ಭಾಷ್ಯದಲ್ಲಿ ಹೇಳ್ತಾರೆ, ಮತ್ತೆ ಗೀತಾ ಭಾಷ್ಯದಲ್ಲಿ 13ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ, ಇದು ಶಾಸ್ತ್ರ ಅಂತ ಅನ್ನೋದು ವೈಯರ್ಥ, ಅಂದರೆ ಶಾಸ್ತ್ರ ವ್ಯರ್ಥವಾಯ್ತಲ್ಲ ಅಂತನ್ನೋ ಒಂದು ಆಕ್ಷೇಪ ಎತ್ತಿದ್ದಕ್ಕೆ ಶಾಸ್ತ್ರಸ್ಯ ವೈಯರ್ಥ್ಯ ಅದು. ಹೀಗೆ ಸಂಸಾರದಲ್ಲಿ ಇರೋರು ಸಂಸಾರದಲ್ಲಿ ಇಲ್ಲದೆ ಇರೋರು, ಮುಕ್ತ ಅಮುಕ್ತ ಅಂತ ಅನ್ನೋ ಭೇದ ವಾಸ್ತವವಾಗಿ ಇಲ್ಲ. ಸಂಸಾರದಲ್ಲಿ ಇರೋದು ಬಿಡೋದು ಇದು ಅವಿದ್ಯೆಯಿಂದ ಕಲ್ಪಿತವಾದದ್ದರಿಂದ ಇದು ವಾಸ್ತವವಾಗಿ ಮುಕ್ತಿಗೆ ಬಯಸೋನೂ ಇಲ್ಲ, ಅಮುಕ್ತನಾದವನೂ ಇಲ್ಲ, ಮುಕ್ತಿಯೂ ಇಲ್ಲ. ಅಂದಮೇಲೆ ಶಾಸ್ತ್ರಸ್ಯ ವೈಯರ್ಥ್ಯಾತ್ ಅಂತ ಒಂದು ಆಕ್ಷೇಪ ಇರ್ತಾರೆ. ಶಾಸ್ತ್ರ ವ್ಯರ್ಥವಾಯ್ತಲ್ಲ, ಶಾಸ್ತ್ರ ಯಾತಕ್ಕೆ ಇರಬೇಕಂತೆ? ಹೀಗೆ ನಮ್ಮ ಮುಕ್ತಿಗೆ ಪ್ರೇರಣೆ ಮಾಡೋದಕ್ಕೆ ಶಾಸ್ತ್ರ ಇರಬೇಕು, ಅಥವಾ ನಮ್ಗೆ ಇಲ್ಲದೆ ಇರೋದನ್ನು ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಶಾಸ್ತ್ರ ಇರಬೇಕು. ನಿತ್ಯ ಕರ್ಮಗಳನ್ನು ಹೇಳೋದಕ್ಕೆ ಕರ್ಮಕಾಂಡ ಅಂತಿದೆ. ನಿತ್ಯ ಕರ್ಮಗಳಿಂದ ಏನು? ಉಪಾತ್ತದ ಕ್ಷಯದ್ವಾರ, ಜನ್ಮ ಜನ್ಮಾಂತರದಿಂದ ಅನುಸರಿಸಿಕೊಂಡು ಬಂದ ಪಾಪಗಳನ್ನು ಹೋಗಲಾಡಿಸೋದಕ್ಕಾಗಿ ನಿತ್ಯ ಕರ್ಮಗಳು ಅಂತ ಮಾಡ್ತೀವಿ. ಫಲಾಪೇಕ್ಷೆಯ ಪ್ರಯೋಜನ ಬ್ರಹ್ಮನನ್ನೇ ಹೇಳೋಲ್ಲ, ನಮ್ಮ ಕರ್ಮಗಳಿಗೆ ಅದು ಪ್ರೇರಣೆಯನ್ನು ಕೊಡೋಲ್ಲ. ಅದರಿಂದ ಶಾಸ್ತ್ರಸ್ಯ ವೈಯರ್ಥ್ಯ ಅದು ಅಂತ ಒಂದು ಪೂರ್ವಪಕ್ಷ ಇರ್ತಾರೆ. ಈಗ ಈ ಶಾಸ್ತ್ರ ವ್ಯರ್ಥವಾಯಿತಲ್ಲ, ಅದಕ್ಕೆ ಆಚಾರ್ಯರು ಏನು ಸಮಾಧಾನ ಹೇಳ್ತಾರೆ, ಶಾಸ್ತ್ರ ಯಾರಿಗಿರೋದು? ಶಾಸ್ತ್ರಂತ ಪ್ರಸಿದ್ಧಂ ಅವಿದುಷಾಮೇವ, ಅಜ್ಞರಿಗೆ ತಾನೇ ಶಾಸ್ತ್ರ ಇರೋದು, ವಿದ್ವಾಂಸರಿಗೆ ಶಾಸ್ತ್ರ ಅಂತ ಎಂದಿದೆ. ಇದು ಹಿ ಟೇಕ್ಸ್ ಎ ವೆರಿ ಕ್ಯೂರಿಯಸ್ ಸ್ಟ್ಯಾಂಡ್. ಈ ಶಾಸ್ತ್ರ ಇರೋದೆಲ್ಲ ಅಜ್ಞಾನಿಗಳಿಗೆ ಶಾಸ್ತ್ರ ಇರೋದು, ಅದು ಎಲ್ಲ ವಿದ್ವಾಂಸರಿಗೆ ಶಾಸ್ತ್ರ ಅಂತ ಅನ್ನೋದೇ ಇಲ್ಲ. ವೇದಗಳು ಹೇಳುತ್ತಲ್ಲ, ತತ್ರ ವೇದ ವೇದಾ ತತ್ರ ಪಿತಾನ ಪಿತ, ಅಲ್ಲಿ ಏನೂ ಇಲ್ಲ, ಶಾಸ್ತ್ರವೇ ಇಲ್ಲ ಅಂತ ಹೇಳುತ್ತಲ್ಲ. ಆದ್ರಿಂದ ಇಲ್ಲಿ ಎಲ್ಲ ಉಪನಿಷತ್ತುಗಳ ಪ್ರಯೋಜನ ಏನು ಅಂದರೆ ಉಪಾಸನೆಯನ್ನು ಹೇಳೋದು ಅಥವಾ ಈ ಬ್ರಹ್ಮಜ್ಞಾನವನ್ನು ಹೇಳೋದು. ಆಚಾರ್ಯರೇ ಹೇಳ್ತಾರೆ, ಬ್ರಹ್ಮಜ್ಞಾನವನ್ನು ಶಾಸ್ತ್ರ ಹೇಳಲಾರದು. ಮತ್ತು ಉಪನಿಷತ್ತುಗಳ ಪ್ರಯೋಜನ ಏನು? ಉಪಾಸನೆಯೇ ಮುಖ್ಯ ಪ್ರಯೋಜನ. ಆಚಾರ್ಯರು ಅದನ್ನು ತೋರಿಸಿದ್ದಾರೆ. ಈ ಉಪಾಸನೆಗಳಲ್ಲಿ ಯಾವ್ಯಾವ ಉಪಾಸನೆಯಿಂದ ಏನೇನು ಫಲ? ಉಪಾಸನೆಯಿಂದ ಶಮದಮಾದಿ ಸಂಸ್ಕೃತ ಮನಃ ಆತ್ಮದರ್ಶನೇ ಶಕ್ತ ಭವತಿ. ಆತ್ಮದರ್ಶನವನ್ನು ಮಾಡೋದಕ್ಕೆ ಉಪಾಸನೆಗಳು ಸಹಕಾರ ಇದೆ ಅಂತ ಹೇಳಿ ಆಚಾರ್ಯರು ಹೇಳ್ತಾರೆ. ಆದ್ರಿಂದ ಇಲ್ಲಿ ಈ ಭಾಷ್ಯದಲ್ಲಿ ಇದು ಉಪಾಸನಾರ್ಥವಾಗಿ ಇದು ಹೇಳಿದ್ದಲ್ಲ, ಓಂಕಾರವನ್ನು ಉಪಾಸನೆ ಮಾಡಬೇಕು ಅಂತ ಹೇಳಿದ್ದಲ್ಲ. ಓಂಕಾರಕ್ಕೂ ಬ್ರಹ್ಮನಿಗೂ ಒಂದು ಸಮಾನಾಧಿಕರಣ್ಯ ಇದೆ ಅಂತನೋ ದೃಷ್ಟಿಯಿಂದ ಹೇಳಿದ್ದು. ಹೀಗೆ ಓಂಕಾರಕ್ಕೆ ಉಪಾಸನೆ ಪ್ರಯೋಜನ ತೆಗೆದು ಬಿಟ್ರೆ ಈ ಕರೆಸ್ಪಾಂಡೆನ್ಸ್ ಯಾಕೆ ಬೇಕು? ಈ ಕರೆಸ್ಪಾಂಡೆನ್ಸ್ ಉದ್ದೇಶ ಏನು? ಇವಾಗ ಅಭಿಧಾನ ಅಭಿಧೇಯ ಪ್ರಯೋಜನ ಎಲ್ಲಿ ಬರುತ್ತೆ? ಇದನ್ನು ಅಭಿಧಾನ ಅಭಿಧೇಯ ಅಂತ ಇಲ್ಲಿ ಹೇಳ್ತಾರೆ, ಎರಡಕ್ಕೆ ವ್ಯತ್ಯಾಸ ಮಾಡಿ ತೋರಿಸ್ತಾರೆ. ಇವಾಗ ಆತ್ಮ ಅಂತ ಅನ್ನೋದು ಅಭಿಧೇಯ, ಓಂಕಾರ ಅಂತ ಅನ್ನೋದು ಅಭಿಧಾನ. ಈ ಅಭಿಧಾನದಿಂದ ಮಾತ್ರೆಗಳು, ಅಭಿಧೇಯದ ದೃಷ್ಟಿಯಿಂದ ಪಾದಗಳು. ಉಪನಿಷತ್ತು ಏನು ಹೇಳ್ತಾ ಇದೆ? ಪಾದ ಮಾತ್ರ ಮಾತ್ರ ಪಾದ. ಅಲ್ಲಿ ಏನು ಪಾದಗಳು ಅಂತ ಹೇಳ್ತೀವೋ ಅದೇ ಮಾತ್ರೆಗಳು, ಇಲ್ಲಿ ಏನು ಮಾತ್ರೆಗಳು ಅಂತ ಹೇಳ್ತೀವೋ ಅದೇ ಪಾದಗಳು. ಅಂದರೆ ಇಲ್ಲಿ ಉಪಾಸನೆಯ ದೃಷ್ಟಿ ಅಂತನ್ನೋದು ಅಂತರ್ನಿರ್ಣೀತಂ ಅಂತನ್ನೋ ಮಾತನ್ನ ಇಲ್ಲಿ ಇದಕ್ಕೆ ವ್ಯಾಖ್ಯಾನ ಬರೆದ ಆನಂದಗಿರಿಗಳು ಹೇಳ್ತಾ ಇದ್ದಾರೆ. ಅಂತರ್ನಿರ್ಣೀತಂ, ಇದು ಮೇಲೆ ಸ್ಪಷ್ಟವಾಗಿ ಹೇಳದೇ ಇದ್ದರೂ ಕೂಡ ಓಂಕಾರ ಇರೋದು ಉಪಾಸನೆಗೆ. ಓಮಿತ್ಯೇವಂ ಉಪಾಸೀತ, ಓಂಕಾರ ಎಲ್ಲೆಲ್ಲಿ ಉಪನಿಷತ್ತಿನಲ್ಲಿ ಬರುತ್ತೆಯೋ ಉಪಾಸನೆಗಾಗಿಯೇನೆ ಓಮಿತ್ಯುಪಾಸೀತ. ಓಂ ಅಂತ ಉಪಾಸನೆ ಮಾಡ್ತಕ್ಕದ್ದು, ಪ್ರಣವ ಅಂತನ್ನೋದ್ರಿಂದ ಉಪಾಸನೆ ಮಾಡ್ತಕ್ಕದ್ದು. ಆ ದೃಷ್ಟಿಯಿಂದ ಇಲ್ಲಿ ಈ ವಿಪರ್ಯಾಸೆ ತಯೋ ಕ್ಷೀಣೆ, ಹೀಗೆ ಯಾವುದಾದ್ರೂ ಅಗ್ರಹಣ ಅನ್ಯಥಾಗ್ರಹಣ ವಿಪರ್ಯಾಸಗಳು ಹೋದ ಮೇಲೆ ತುರೀಯಂ ಪದ ವಶ್ನುತೆ. ಈ ತುರೀಯಂ ಪದ, ಈ ಆತ್ಮನ ಪದ ಅಥವಾ ಓಂಕಾರದ ಪದ ನಾವು ಹೇಗೆ ಪಡ್ಕೊಳ್ತೀವಿ?
ವಿಪರ್ಯಾಸೆ ಕ್ಷೀಣೆ ಸತಿ. ಈ ವಿಪರ್ಯಾಸ ಹೋಗಲಾಗಿ ಇಲ್ಲಿ ಯಾವ್ದರಿಂದ ಹೋಗುತ್ತೆ ಅಂತ ಹೇಳಲಿಲ್ಲ, ತತ್ವಾವಬೋಧದಿಂದ ಹೋಗುತ್ತೆ. ವಿಪರ್ಯಾಸೆ ಕ್ಷೀಣೆ, ಈ ಅಗ್ರಹಣ ಅನ್ಯಥಾಗ್ರಹಣ ಅಂತ ಅನ್ನೋದು ಹೋದರೆ ಹೋಗಲಾಗಿ ತುರೀಯಂ ಪದವಸ್ತು. ಈ ಜ್ಞಾನ ಅಂತ ಬಂದ ಮೇಲೆ, ಈ ಜ್ಞಾನವಾದ ಮೇಲೆ ಮಾಡಬೇಕಾದದ್ದು ಏನೂ ಇಲ್ಲ ಅಂತ ಹೇಳ್ತೀರಲ್ಲ, ಜ್ಞಾನವಾದ ಮೇಲೆ ತುರೀಯಂ ಪದಮಸ್ತು. ಅದು ಯಾವ ಕಾಲದಲ್ಲಿ ಅದಕ್ಕಾಗಿ ಕ್ಷೀಣೆ ಅಂತ ಹೇಳಿದ್ದಾರೆ, ನಷ್ಟೇ ಅಂತ ಹೇಳಿಲ್ಲ. ಇಲ್ಲ, ಆ ಪದಗಳ ಇದು ವಿಪರ್ಯಾಸೆ ನಷ್ಟೇ, ನಷ್ಟೇ ತುರೀಯಂ ಪದಮಸ್ತತೆ ಅಂದ್ರೆ ಏನು? ಯಾವಜ್ಞಾನ ಸಮಕಾಲ ಮುಕ್ತಿ ಅಂತ ಹೇಳ್ತಾರೆ ಆಚಾರ್ಯರು. ಜ್ಞಾನ ಬಂತು, ಜ್ಞಾನ ಬಂದ ಮೇಲೆ ಅವನಿನ್ನೇನೂ ಮಾಡಬೇಕಾದಿಲ್ಲ, ಅವನಿಗೆ ಸದ್ಯೋ ಮುಕ್ತಿ ಅಂತಿದೆ. ಜ್ಞಾನ ಬಂದ ತಕ್ಷಣ ಮುಕ್ತಿ ಅವನಿಗೆ. ಅವನ ಜ್ಞಾನ ಬಂದ ಮೇಲೆ ಕರ್ಮವನ್ನಾಗಲಿ ಉಪಾಸನೆಯನ್ನಾಗಲಿ ಶಾಸ್ತ್ರದ ಅಧ್ಯಯನ ಏನೂ ಮಾಡಬೇಕಾಗಿಲ್ಲ, ಕೃತಕೃತ್ಯ ಆದವು. ಆದ್ದರಿಂದ ಜ್ಞಾನ ಸಮಕಾಲ ಮುಕ್ತಿ, ಜ್ಞಾನ ಬಂದಾಗಲೇ ಮುಕ್ತಿ. ತುರೀಯಂ ಪದಮಸ್ತತೆ, ಅದಕ್ಕೆ ಸರಿಯಾಗ್ತಾ ಇದೆ. ಇಲ್ಲಿ ನಷ್ಟೇ ಅಂತ ಅನ್ನೋ ಪ್ರಯೋಗ ಮಾಡಲಿಲ್ಲ, ಕ್ಷೀಣೆ ಅಂತ ಪ್ರಯೋಗ ಮಾಡಿದ್ದಾರೆ. ಈ ಕ್ಷೀಣ ಅಂತ ಅನ್ನೋದು ಏನು? ಇಟ್ ಇಸ್ ಎ ಪ್ರೆಸೆಂಟ್ ಕಂಟಿನ್ಯೂಯಸ್. ಅದು ಕಡಿಮೆಯಾಗುತ್ತಾ ಹೋಗಲಾಗಿ ಅಂತ ಅರ್ಥ. ಕ್ಷೀಣೆ ಸತಿ ಅಂದ್ರೆ ಏನು? ಅದು ಆಗ್ತಾ ಇರಲಾಗಿ, ಇನ್ನೂ ಪೂರ್ತಿ ಆಗಿಲ್ಲ, ಆಗ್ತಾ ಇರಲಾಗಿ ತುರೀಯಂ ಪದವಸ್ತತೆ. ಈ 4ನೇ ಪದಕ್ಕಾಗಲೇ ಮುಕ್ತಾನವನು. ಅದೇ ಅದನ್ನ ಈ ವ್ಯಾಖ್ಯಾನಕ್ಕೂ ಆನಂದಗಿರಿ ಟೀಕೆಗೂ ಇರೋ ವ್ಯತ್ಯಾಸ ಇದೆ. ವ್ಯಾಖ್ಯಾನದಲ್ಲಿ ಉಪಾಸನೆಗಾಗಿ ಅಲ್ಲ ಅಂತ ಹೇಳ್ಬಿಡ್ತಾರೆ. ಇದಕ್ಕೆ ಆನಂದಗಿರಿಗಳ ಟೀಕೆಯಲ್ಲಿ ಇದು ಉಪಾಸನೆಗಾಗಿ ಅಂತರ್ನಿರ್ಣೀತ ಉಪಾಸನೆ ಅಂತ ಅನ್ನೋದು ಅಡಗಿದೆ. ಕ್ಷೀಣೆ ಅಂತ ಅನ್ನೋ ಮಾತಿನಲ್ಲಿ ಇನ್ನೂ ಈ ಜ್ಞಾನವಾದ ಮೇಲೂ ಬರತಕ್ಕದ್ದು ಒಂದು ಉಪಾಸನ ಅಂತ ಇದೆ. ಉಪಾಸನೆ ಆದ ಮೇಲೆ ಈ ತಾರಕ ಜ್ಞಾನ ಅಂತ ಬರುತ್ತಲ್ಲ, ಆಗ ಸಮಕಾಲ ಮುಕ್ತಿ. ಆದ್ದರಿಂದ ಆಚಾರ್ಯರು ಈ ಕ್ರಮಮುಕ್ತಿ ಸದ್ಯೋಮುಕ್ತಿ ಎರಡು ಹೇಳ್ತಾ ಇದ್ದಾರೆ. ಎರಡು ಮುಕ್ತಿಗಳನ್ನೇ ಹೇಳ್ತಾ ಇದ್ದಾರೆ. ಸದ್ಯೋಮುಕ್ತಿ ಅಂದರೆ ಜ್ಞಾನ ಸಮಕಾಲ ಮುಕ್ತಿ, ಕ್ರಮಮುಕ್ತಿ ಅಂದರೆ ಈ ಕರ್ಮಗಳನ್ನು ಮಾಡಿ ಉಪಾಸನೆಯನ್ನು ಮಾಡಿ ಸುಪ್ತೋ ಯದಾ ಜೀವ ಪ್ರಬುಧ್ಯತೆ ಅಜಮನಿದ್ರಮ ಸ್ವಪ್ನಮದ್ವೈತಂ ಬುಧ್ಯತೆ ಸದಾ. ಇಲ್ಲಿ ಇದರ ಶ್ಲೋಕದ ಅರ್ಥ ಅನಾದಿ ಮಾಯೆಯ ಸುಪ್ತ, ಅನಾದಿ ಕಾಲದಿಂದ ಒಂದು ಮಾಯೆ ಅಂತ ಬಂದಿದೆಯಲ್ಲ ನಮಗೆ, ಇದರಲ್ಲಿ ನಾವು ನಿದ್ರೆ ಮಾಡ್ತಾ ಇದ್ದಾಗ, ಅದು ನಿದ್ರಾ ಅಂದ್ರೆ ಏನು ಹೇಳಿದ್ದಾರೆ ಇಲ್ಲಿ? ಅಗ್ರಹಣ ಅಂತ ಹೇಳಿದ್ದಾರೆ. ತತ್ವವನ್ನು ತಿಳ್ಕೊಳ್ಳದೆ ಇರೋದು ಸುಪ್ತಿ. ಅನಾದಿ ಮಾಯೆಯ ಸುಪ್ತ ಜೀವ ಯದಾ ಪ್ರಬುದ್ಧತೆ, ಯಾವಾಗ ಜೀವನಿಗೆ ಎಚ್ಚರ ಅಂತಾಗುತ್ತೋ, ಈ ಎಚ್ಚರ ಅನ್ನೋದೇನು ವಿಶ್ವ ಅಲ್ಲ, ಪ್ರಬೋಧ ಅಂತ ಅನ್ನೋ ಮಾತಿಗೆ ಎಚ್ಚರ ಅಂತ ಅರ್ಥ. ಯದಾ ಜೀವ ಪ್ರಬುದ್ಧತೆ, ಯಾವಾಗ ಜೀವನು ಎಚ್ಚರಗೊಳ್ಳುತ್ತಾನೋ ಅಂದ್ರೆ ಏನೋ ಜಾಗೃತ ಅವಸ್ಥೆಗೆ ಬರ್ತಾನೋ ಅಂತ ಅಲ್ಲ. ಇಲ್ಲಿ ವಾಸ್ತವವಾದ ಎಚ್ಚರಿಕೆ ಏನಿದೆ ಅದನ್ನು ಪ್ರಬೋಧ ಅಂತ ಕರೆದಿದ್ದಾರೆ. ಅಂದರೆ ಜಗತ್ತಿನ ನಿದ್ರೆಯಿಂದ ಫೈನಲಿ ಟು ಬಿ ಅವೇಕ್, ಬುದ್ಧನಾಗತಕ್ಕಂಥ ಸ್ಥಿತಿ. ಬುದ್ಧನ್ ಎನ್ಲೈಟೆಡ್, ಈಸ್ ಎನ್ಲೈಟೆಡ್ ಟು ದಿ ರಿಯಾಲಿಟಿ ಆಫ್ ದಿ ವರ್ಲ್ಡ್. ಅದನ್ನು ಇಲ್ಲಿ ಯದಾ ಜೀವ ಪ್ರಬುದ್ಧತೆ, ಯಾವಾಗ ಜೀವನಿಗೆ ಈ ಬೋಧಿ ಅಂತ ಅನ್ನೋದು ಬರುತ್ತೋ, ತಿಳುವಳಿಕೆ ಅಂತ ಅನ್ನೋದು ಬರುತ್ತೋ, ಅಲ್ಲಿಯವರೆಗೆ ಏನಾಗಿದ್ದಾನೆ ಅವನು? ಅನಾದಿ ಮಾಯೆಯ ಸುಪ್ತ. ಈ ಮಾಯಾ ಅಂತ ಅನ್ನೋದಕ್ಕೆ ಯಾವಾಗಿನಿಂದ ಬಂತು ಅಂತ ಹೇಳೋದಕ್ಕಿಲ್ಲ, ಅನಾದಿ ಕಾಲದಿಂದ ಬಂದಿರತಕ್ಕಂಥ ಮಾಯೆಯಿಂದ. ಮಾಯಾ ಅಂದ್ರೇನೋ ಒಂದು ಕವರಿಂಗ್, ಮಾಸ್ಕ್, ಒಂದು ಡಾರ್ಕ್ನೆಸ್, ತಮಸ್. ಇಂಥ ತಮಸ್ಸಿನಲ್ಲಿ ಸುಪ್ತ ಯದಾ ಜೀವ ಪ್ರಬುದ್ಧತೆ. ಇದಕ್ಕೆ ಮಧ್ವಾಚಾರ್ಯರು ಸ್ವಲ್ಪ ಬೇರೆಯಾಗಿ ಅರ್ಥ ಮಾಡಿದ್ದಾರೆ. ಅಂದ್ರೆ ಏನು? ಇಲ್ಲಿ
ನಾನು ಹಿಂದೆ ಹೇಳಿದೆ ಇದನ್ನು, ತಿರುಗಿ ಹೇಳಿದ್ರೆ ಕೈಲಿ ಪಾರ್ಡನ್. ಇದನ್ನು ಇದು ಅದ್ವೈತ ಗ್ರಂಥ ಅಂತ ಬಹಳ ಮಟ್ಟಿಗೆ ಇದರ ಪ್ರತೀತಿ ಇಲ್ಲ. ಶಂಕರಾಚಾರ್ಯರೇನೇ ಈ ಮಾಂಡೂಕ್ಯೋಪನಿಷತ್ತಿನಿಂದ ಒಂದು ಕೊಟೇಶನ್ನೂ ಇಲ್ಲ ಅವ್ರ ಸೂತ್ರ ಭಾಷೆಯಲ್ಲಿ. ಒಂದು ಕೊಟೇಶನ್ ಕೂಡ ಮಾಂಡೂಕ್ಯ ಭಾಷೆಯಿಂದ ಇಲ್ಲ. ಕಾರಿಕೆಯಿಂದ ಒಂದು ಮಾತ್ರ ಅವರು ಕೋಟ್ ಮಾಡಿದ್ದಾರೆ. ಆ ಕಾರಿಕೆಯನ್ನು ಹೇಳ್ತಾ ಸಂಪ್ರದಾಯವಿತ್ತರು ಅವರು ಹೇಳೋದು, ಗೌಡಪಾದರ ಹೆಸರು ಹೇಳೋಲ್ಲ, ಸಂಪ್ರದಾಯದಿಂದ ಮುಂದೆ ಒಂದು ಮಾತಾಡ್ತಾರೆ ಅಷ್ಟೇ. ಆದ್ದರಿಂದ ಇದು ವೆದರ್ ಇಟ್ ಇಸ್ ಎ ವೇದಾಂತಿಕ್ ವರ್ಕ್ ಆರ್ ಎ ಬುದ್ಧಿಸ್ಟ್ ವರ್ಕ್ ಈಸ್ ಎ ಮೂಟ್ ಪಾಯಿಂಟ್. ಇದಕ್ಕೆ ಬೌದ್ಧರ ನಾಗಾರ್ಜುನನ ಮಾಧ್ಯಮಿಕ ಶಾಸ್ತ್ರದಲ್ಲಿ ಮತ್ತು ಚಂದ್ರಕೀರ್ತಿಯ ಅನೇಕವಾದ ಕಾರಿಕೆಗಳಿವೆ. ಇದು ಇಟ್ ಕಮ್ಸ್ ಅಂಡರ್ ಈ ಮಹಾಯಾನ ಬೌದ್ಧರಲ್ಲಿ ಇದು ತುಂಬ ಹೊಂದಿಕೊಂಡು ಹೋಗ್ತಕ್ಕಂಥ ಟೆಕ್ಸ್ಟು. ಆದ್ದರಿಂದ ಇಲ್ಲೇನೆ ಟೆಕ್ಸ್ಟಲ್ಲೇ ಬುದ್ಧ ಅಂತ ಮಾತು ಬರುತ್ತೆ. ನೈತದ್ ಬುದ್ಧೇನ ಭಾಷಿತಂ, ಇದನ್ನು ಬುದ್ಧ ಹೇಳಲಿಲ್ಲ, ಅದು ಡಿಪೆಂಡ್ ಮಾಡ್ಕೋತಾರೆ. ಅದಕ್ಕೆ ಬುದ್ಧೇನ ಅಂದರೆ ಜ್ಞಾನಿನ ಅಂತ ಇವರು ಅರ್ಥ ಮಾಡ್ತಾರೆ. ಈ ಅರ್ಥ ಮಾಡೋದು ಅದು ದ್ವಿಪದಾಂಬರ. ಅದು ನಮಸ್ಕಾರ ಮಾಡುವಾಗ ದ್ವಿಪದಾಂಬರ, ಇವನು ಮನುಷ್ಯರೆಲ್ಲ ಶ್ರೇಷ್ಠನಾದವರನ್ನು ನಾನು ನಮಸ್ಕಾರ ಮಾಡ್ತೀನಿ. ದ್ವಿಪದಾಂಬರ ಇದೆ ಟೆಕ್ನಿಕಲ್ ಟರ್ಮ್, ಬುದ್ಧನಿಗೆ ಹೇಳೋದು ದ್ವಿಪದಾಂಬರ. ಇಲ್ಲಿ ಬೌದ್ಧರ ರೆಫರೆನ್ಸಸ್ ಬೇಕಾದಷ್ಟು ಬರುತ್ತೆ. ಹೀಗಿಲ್ಲಿ ಬಂದಾಗ ಈ ಮಾಯಾ ಅಂತ ಅನ್ನೋದಕ್ಕಾಗಲಿ ಬೋಧಿ ಅಂತ ಅನ್ನೋದಕ್ಕಾಗಲಿ ನಾವು ವೇದಾಂತದಲ್ಲಿ ಕೊಡೋ ಅರ್ಥ ಹೇಳಬೇಕು ಅಥವಾ ಬೌದ್ಧರ ಗ್ರಂಥಗಳಲ್ಲಿ ಬರೋ ಅರ್ಥ ಹೇಳಬೇಕು, ಇದು ಸ್ವಲ್ಪ ತೊಡಕು ನಮಗೆ. ಇಲ್ಲಿ ಈ ವ್ಯಾಖ್ಯಾನವನ್ನು ಅನುಸರಿಸಿ ನೋಡಿದರೆ ಇದು ಬೌದ್ಧರ ಗ್ರಂಥಗಳನ್ನು ಅನುಸರಿಸಿಯೇ ಹೇಳಿದಂತಹ ವ್ಯಾಖ್ಯಾನ. ಮಾಯೆಯ ಅಂದರೆ ತಮಸ ಸುಪ್ತ ಅಂತನ್ನೋದನ್ನು ಹೀಗೆ ಎಲ್ಲಿ ಮಲ್ಕೊಂಡಿದ್ದಾನೋ. ಈ ಮಧ್ವಾಚಾರ್ಯರು ಸ್ವಲ್ಪ ವೇದಾಂತ ಟ್ವಿಸ್ಟ್ ಕೊಡ್ತಾರೆ. ಆ ಟ್ವಿಸ್ಟ್ ಕೊಟ್ಟಾಗ ದೇರ್ ಇಸ್ ಎ ಥಿಯೋಲಾಜಿಕಲ್ ಎಲಿಮೆಂಟ್ ವಿಚ್ ಕ್ರೀಪ್ಸ್ ಇನ್. ನಾವು ಆ ಥಿಯೋಲಾಜಿಕಲ್ ಎಲಿಮೆಂಟ್ ಬಿಟ್ಟರೆ ಇವು ಶಂಕರಾಚಾರ್ಯರ ಸೂತ್ರ ಭಾಷ್ಯದಲ್ಲಿ ಏನು ಹೇಳ್ತಾರೆ, ಅಥವಾ ಉಪನಿಷತ್ನಲ್ಲಿ ಬೃಹದಾರಣ್ಯಕದಲ್ಲಿ ಏನು ಬರುತ್ತೆ, ಅಥವಾ ಚಾಂದೋಗ್ಯದಲ್ಲಿ ಅವಸ್ಥಾತ್ರಯಗಳ ವಿಚಾರ, ಸ್ಥಾನತ್ರಯಗಳ ವಿಚಾರ ಏನು ಬರುತ್ತೆ, ಇದಕ್ಕೂ ಹೊಂದುತ್ತೆ. ಇಲ್ಲಿ ಒಂದು ಮಾಯೆಯ ಅಂತ ಅನ್ನೋದಕ್ಕಾಗಿ ಅವ್ರೇನು ಹೇಳ್ತಾರೆ, ಭಗವದಿಚ್ಛಯ ಅಂತ ಹೇಳ್ತಾರೆ. ಮಾಯಾ ಅಂತ ಅನ್ನೋ ಮಾತಿಗೆ ಭಗವದಿಚ್ಛಯ, ಸುಪ್ತ ಸ್ವಾಪಿತ. ಇಲ್ಲಿ ಸಂಸಾರದಲ್ಲಿ ನಾವು ತೊಡಗಬೇಕು ಅಂತ ಅನ್ನೋದು ಭಗವಂತನ ಇಚ್ಛೆ. ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಅಂತ ಇದೆ. ಸೋಕಾಮಯತೆ, ಅವನು ಈಗ ಅಪೇಕ್ಷೆ ಪಡ್ತಾನೆ, ಎಲ್ಲವನ್ನು ಸೃಷ್ಟಿ ಮಾಡ್ದ. ಸೋಸೃಜತ್, ಸೃಷ್ಟಿ ಮಾಡ್ದ. ತದೇವ ಅನುಪ್ರಾವಿಶತ್ ತಚ್ಚ ತ್ಯಚ್ಚ ಅನಿಲಯನಂಚ ನಿಲಯನಂಚ. ಅಂದರೆ ಸುಖವನ್ನ ದುಃಖವನ್ನ ಇರೋದನ್ನ ಇಲ್ಲದೆ ಎಲ್ಲದರ ಒಳಗೂ ಇವನು ಹೋದ. ಇದೇ ಸಂಸಾರ. ಸಂಸಾರ ಅಂತ ನಾವು ಅದಕ್ಕೆ ಬೇರೆ ಏನರ್ಥ, ಸರ್ವಂ ಪ್ರಾವಿಶತ್ ಸಚ್ಚ ತ್ಯಚ್ಚ, ಎಲ್ಲ ಸತ್ ತ್ಯತ್ ಯಾವುದಿದೆಯೋ, ನಿಲಯನ ಅನಿಲಯನ ಅಂತ ಯಾವುದಿದೆಯೋ ಇದರೊಳಗೆಲ್ಲ ಹೋದ. ಅಂದರೆ ಏನು, ಅವನೇ ಇಷ್ಟಪಟ್ಟು ಸಂಸಾರದಲ್ಲಿ ಜೀವರೂಪದಿಂದ ಜೀವೇನ ಅನುಪ್ರವಿಶ್ಯ ಅಂತ ಉಪನಿಷತ್ತಿನಲ್ಲೇ ಬರುತ್ತೆ. ಜೀವರೂಪವಾಗಿ ಎಲ್ಲದರೊಳಗೂ ಹೋಗಿ ಸುಖ ದುಃಖಗಳನ್ನು ಅನುಭವಿಸ್ತಾರೆ. ಅಂದರೆ ಏನು, ಸಂಸಾರ ಭಗವದಿಚ್ಛಯ ಅಂತ ಅದು ಮಧ್ವಾಚಾರ್ಯ ಅರ್ಥ ಮಾಡ. ಅನಾದಿ ಮಾಯೆಯ, ಅನಾದಿ ಕಾಲದಿಂದ ಬಂದಂಥ ಈ ಭಗವದಿಚ್ಛಯ, ಈ ಭಗವಂತನ ಸತ್ಯ ಸಂಕಲ್ಪ ಏನಿದೆ, ಇದರಿಂದ ಸ್ವಾಪಿತಃ ನಿದ್ರೆ ಮಾಡಲ್ಪಟ್ಟು. ಅವರು ಮಧ್ವಾಚಾರ್ಯರು ಹೇಳೋದನ್ನ ಈ ಪಂಚಪಾದಿಕಾಕಾರರು ಅವರ 4ನೇ ಪ್ರಕರಣ ಇದೆಯಲ್ಲ, ಪಂಚಪಾದಿಕ ಅಂತ ಅನ್ನೋದು 5 ಪ್ರಕರಣಗಳಿಂದ ಕೂಡಿದ್ದು ಅಂತ ಹೇಳೋದು. ಆದರೆ 5ನೇ ಪ್ರಕರಣ ಪೂರ್ತಿಯಾಗಿ ಸಿಕ್ಕಿಲ್ಲ ನಮಗೆ. 4 ಪ್ರಕರಣಗಳು ಪೂರ್ತಿಯಾಗಿ ಸಿಕ್ಕಿದೆ. 5ನೇ ಪ್ರಕರಣ ಅರ್ಧದಲ್ಲಿ ಹೋಗಿರೋದನ್ನು ಇದನ್ನು ಒಂದು ಎತ್ಕೊಳ್ತಾರೆ. ಸುಪ್ತ ಅಂತೋದಕ್ಕೆ ಅವರು ಸ್ವಾಪಿತಃ ಅಂತ ಹೇಳ್ತಾರೆ. ಸ್ವಾಪಿತಃ ಅಂದ್ರೆ ಏನು, ಮಲಗಿಸಲ್ಪಟ್ಟವನಾಗಿ. ಸುಪ್ತ ಸ್ವಾಪಿತಃ ಹೀಗೆ ಯಾಕೆ ಹೇಳ್ತೀರಿ ಅಂತ ಅಲ್ಲಿ ಏನು ಹೇಳ್ತಾರೆ ಅವರು, ತುರ್ಯ ತುರೀಯ ಇದೆಲ್ಲ ಹಾಗೆಯೇ ಇಲ್ಲಿ ಬಂದಿರೋ ಸುಪ್ತ ಸ್ವಾಪ. ಇದು ಈ ಕಾರಿಕೆಯ ಛಂದಸ್ಸಿಗೆ ಅನುಗುಣವಾಗಿ ಅವರು ತುರಿಯವನ್ನು ತುರ್ಯ ಅಂತ ಹೇಳಿದ್ದಲ್ಲ. ಯಾವ ವ್ಯಾಕರಣ ನಿಯಮ ಇದೆ ಅದಕ್ಕೆ? ತುರ್ಯ ಅಂತ ನಮ್ಮ ತುರ್ಯ ಆಗಬೇಕಾದ್ರೆ ಯಾವ ವ್ಯಾಕರಣ ನಿಯಮ ಇದೆ ಅದಕ್ಕೆ? ಇಲ್ಲೇನೋ ಛಂದಸ್ಸಿಗೆ ಅನುಗುಣವಾಗಿ ಕಾರಿಕೆಯಲ್ಲಿ ತುರ್ಯ ಅಂತ ಹೇಳ್ಬೋದು.
ಹಾಗೇನೆ ಸ್ವಾಪಿತಃ ಅಂತ ಹೇಳೋದರ ಬದಲು ಸುಪ್ತಃ ಅಂತ ಹೇಳಿದ್ದಾರೆ. ಸ್ವಾಪಿತಃ ಕಾರಕಾರ್ಥ, ಸುಪ್ತಃ ಅಂತ ಅನ್ನೋದು ಭಾವೇ ಅರ್ಥ. ಅಂದ್ರೆ ಸುಪ್ತಃ ಅಂದ್ರೆ ಮಲಗಿರೋನು, ಸ್ವಾಪಿತಃ ಅಂದ್ರೆ ಮಲಗಿಸಿರೋನು, ಕಾಸೆಟಿವ್ ಇದೆ ಕಾರಕಾರ್ಥ. ಆದರೂ ಅನಾದಿ ಮಾಯೆಯ ಸುಪ್ತಃ ಅಂದ್ರೆ ಈ ಮಾಯೆಯಿಂದ ಇವನು ಮಲಗಿ ಅಂದ್ರೆ ಏನು ಅಂದ್ರೆ ಅದೇ ಮಾತುಗಳನ್ನು ಹಿಡಿದು ಅರ್ಥ ಮಾಡಬೇಕಾದ್ರೆ ಇವನು ಬ್ರಹ್ಮನೇ ಮಲಗಿದ್ದಾನೆ, ನಿದ್ರೆ ಮಾಡ್ತಾನೆ, ತನ್ನ ಮಾಯೆಯಿಂದ ತಾನೇ ಮಲಗಿದ್ದಾನೆ ಅಂತ ಆಗುತ್ತೆ. ಹಾಗಾಗಬಾರ್ದಲ್ಲ. ಮಾಯಾವಿ ಬೇರೆ ಬೇರೆ ತಾನೆ. ನಮ್ಮನ್ನ ಮೋಸಗೊಳಿಸೋದಿಕ್ಕೆ ಬಂದಂತ ಅವನು ತಾನೇ ಮೋಸ ಹೋಗಲ್ವ? ಮಾಯಾ ಬೇರೆ ಬೇರೆ ತಾನೆ. ಆ ಪರಮಾತ್ಮ ನಮ್ಮನ್ನ ಸ್ವಾಪದಲ್ಲಿ ಗೊಳಿಸಿದ್ರೆ ಅವನು ಈ ಕಾಣ್ಬಿ ಸುಪ್ತ. ಅದನ್ನ ಅನಾದಿ ಮಾಯಯ ಅಂತಂದ್ರೆ ಸ್ವಾಪಿತ ಅಂತ ಇರಬೇಕು ಅಂತ ಅವ್ರು ಅರ್ಥ ಮಾಡ್ತಾರೆ. ಎನಿವೆ ಅದು ಒಂದು. ಇಲ್ಲಿ ಸ್ವಾಪಿತ ಅನ್ನೋ ಮಧ್ವಾಚಾರ್ಯರು ಏನು ಅರ್ಥ ಹೇಳ್ತಾರೆ? ಸಂಸಾರೇ ಪ್ರವಿಷ್ಟ, ಸಂಸಾರದಲ್ಲಿ ತೊಡಗಿಸಿರೋದೇ ಇದೇ ಸ್ವಾಪ. ಅದು ಇಲ್ಲಿ ಭಾಷೆಗೂ ಅದಕ್ಕೂ ಏನು ಬಹಳ ವ್ಯತ್ಯಾಸ ಇಲ್ಲ. ಅದು ಎಲಿಮೆಂಟ್ ವೇರ್ ಇಟ್ ಡಿಫರ್ಸ್ ಈಸ್ ದೇರ್ ಇಸ್ ಅನ್ ಎಕ್ಸ್ಟೇನಿಯಸ್ ಏಜೆಂಟ್ ಎಟ್ ವರ್ಕ್. ಇಲ್ಲಿ ಅದಿಲ್ಲ. ಬೌದ್ಧರ ಪರವಾಗಿ ವ್ಯಾಖ್ಯಾನ ಮಾಡಿದರೆ ಈ ಮಾಯಾ ಅಂತ ಅನ್ನೋದು ಸ್ವತಂತ್ರವಾಗಿ ಇರತಕ್ಕದ್ದು. ಈ ಒಂದು ಥಿಯೋಲಾಜಿಕಲ್ ಸ್ಲ್ಯಾಂಟ್ ಇಟ್ಕೊಂಡ್ರೆ ಇವನ್ ಮಾಯಾ ಅಂತ ಅನ್ನೋದಕ್ಕೆ ಒಂದು ಅಧಿಷ್ಠಾನ ಬೇಕು. ಈ ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ, ಮಾಯಯ ಆತ್ಮ ಮಾಯಯ ಸಂಭವಾಮ್ಯಾತ್ಮ ಮಾಯಯ. ಈ ಆತ್ಮ ಮಾಯಾ ಅಂತ ಅನ್ನೋದು ಅವನ ಅಧಿಷ್ಠಾನವಾಗಿರೋದ್ರಿಂದ ಅವನ ಮಾಯೆ. ಇಲ್ಲಿ ಈ ಮಾಯಾ ಅಂತ ಅನ್ನೋದಕ್ಕೆ ಒಂದು ಕರ್ತೃತ್ವ ಹೇಳಬೇಕೋ ಬೇಡವೋ ಬಂದಿರೋ ಜಿಜ್ಞಾಸೆ. ಈ ವ್ಯಾಖ್ಯಾನಕಾರರು ಕರ್ತೃತ್ವ ಹೇಳೋಲ್ಲ. ಮಾಯಾ ಇಸ್ ಅನ್ ಇಂಡಿಪೆಂಡೆಂಟ್ ಥಿಂಗ್. ಬಟ್ ಇವರು ಮಿಕ್ಕಾದವರು ಅದಕ್ಕೊಂದು ಕರ್ತೃತ್ವ ಇದೆ. ಈ ಬ್ರಹ್ಮ ಅಂತನೋನು ಮಾಯಾವಿ, ಈ ಸಂಸಾರ ಅಂತನೋನು ಮಾಯ. ಅವನು ಮಾಡಿರತಕ್ಕಂಥ ಒಂದು ಇದೇ ಅರ್ಥ ಲೋಕವತ್ತು ಲೀಲಾ ಕೈವಲ್ಯಂ ಅಂತನೋ ಸೂತ್ರ. ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ ಅನ್ನೋದು ಇದೇ ಅರ್ಥದಲ್ಲಿ. ಹೀಗೆ ಅನಾದಿ ಮಾಯೆಯ ಸುಪ್ತಃ ಸ್ವಾಪಿತಃ ಸಂಸಾರೇ ಪ್ರವಿಷ್ಟ, ಸಂಸಾರದಲ್ಲಿ ತೊಡಗಿದಿರತಕ್ಕಂಥ ಯದಾ ಜೀವ ಪ್ರಬುದ್ಧತೆ, ಪ್ರಕೃಷ್ಟಂ ಬುದ್ಧತೆ ಅಂದ್ರೆ ಮತ್ತೆ ಸಂಸಾರಕ್ಕೆ ತೊಡಗದೇ ಇರತಕ್ಕಂಥ ಜ್ಞಾನವನ್ನು ಪಡ್ಕೊಳ್ತಾನೋ ಆಗ ಅಜಮನಿದ್ರಮ ಸ್ವಪ್ನಮದ್ವೈತಂ ಬುದ್ಧ್ಯತೆ ತದಾ ಆಗ ಬುದ್ಧ್ಯತೆ ತಿಳ್ಕೊಳ್ತಾನೆ. ಇಲ್ಲಿ ಯದಾ ಪ್ರಬುದ್ಧತೆ ಅಂತ ಮೊದಲೇ ಹೇಳಿದ್ದಾರೆ, ಬುದ್ಧತೆ ಅಂತ ಇನ್ನೊಂದು ಸರ್ತಿ ಹೇಳಿದ್ದಾರೆ. ಒಂದು ಸರ್ತಿ ತಿಳ್ಕೊಂಡ ಮೇಲೆ ಇನ್ನೊಂದು ಸರ್ತಿ ತಿಳ್ಕೊಳ್ಳೋದೇನು? ಇದು ಜ್ಞಾನ ವಿಜ್ಞಾನಯೋರ್ಭೇದ. ಇವ ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಜ್ಞಾನ ವಿಜ್ಞಾನ ಅಂತ ಹೇಳ್ತಾರಲ್ಲ, ಜ್ಞಾನ ವಿಜ್ಞಾನಿಗಳನ್ನ ಹೇಳ್ತಾರೆ. ಅವರೇನು ಹೇಳ್ತಾರೆ? ಮುಕ್ತಶ್ಚ ವಿಮುಚ್ಯತೆ ಅಂತಿದೆ. ಅವ್ರು ಮುಕ್ತನಾಗ್ತಾನೆ, ಮುಕ್ತನಾದ ಮೇಲೆ ವಿಮುಕ್ತನಾಗ್ತಾನೆ. ಈ ಜ್ಞಾನ ಪಡ್ಕೊಂಡು ವಿಜ್ಞಾನ ಪಡ್ಕೊಳ್ತಾನೆ, ಮುಕ್ತನಾದವನು ವಿಮುಕ್ತನಾಗ್ತಾನೆ. ಹಾಗೆ ಇಲ್ಲಿ ಬುದ್ಧತೆ ಎರಡು ಸರ್ತಿ ಹೇಳಿದ್ದಾರೆ. ಪ್ರಬುದ್ಧತೆ ಮೇಲೆ ಇಲ್ಲಿ ಬುದ್ಧತೆ, ತದಾ ಬುದ್ಧತೆ. ಯಾರು? ಜೀವ. ಯಾವಾಗ ಈ ಅನಾದಿ ಮಾಯೆಯಿಂದ ಇರತಕ್ಕಂಥ ಸಂಸಾರದಲ್ಲಿ ಮಲಗಿದ್ದವನು ಎಚ್ಚರಗೊಳ್ಳುತ್ತಾನೋ, ಅಂದ್ರೆ ಇದು ಸಂಸಾರ, ಆತ್ಮನ ಸ್ಥಿತಿ ಏನು ಅಂತ ಯಾವಾಗ ಕಂಡುಕೊಳ್ತಾನೋ ಆಗ ತದಾ ಬುದ್ಧತೆ, ಆಗ ಅವನಿಗೆ ಅರಿವು ಅಂತ ಅನ್ನೋದು ಮೂಡುತ್ತೆ, ತಿಳ್ಕೊಳ್ತಾನೆ. ಏನನ್ನು ತಿಳ್ಕೊಳ್ತಾನೆ? ಅಜಂ ಅನಿದ್ರಂ ಅಸ್ವಪ್ನಂ ಅದ್ವೈತಂ ಬುದ್ಧತೆ. ಆಗ ಇದನ್ನು ತಿಳ್ಕೊಳ್ತಾನೆ. ಏನು? ಅಜಂ, ಜ ಅಂದ್ರೆ ಜನ್ಮ ಅನಿದಿರೋದು, ಅಜ ಅಂದ್ರೆ ಜನ್ಮವೇ ಮೊದಲಾದ ವಿಕಾರಗಳು ಇಲ್ಲದೇ ಇರೋದು, ಸರ್ವಭಾವ ವಿಕಾರ ರಹಿತಂ. ಈ ವಿಕಾರಗಳಲ್ಲಿ ಜಾಯತೆ, ಅಸ್ತಿ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ನಶ್ಯತಿ ಅಂತ 6 ವಿಕಾರಗಳನ್ನು ಹೇಳ್ತಾರೆ. ಮನುಷ್ಯ ಇದ್ದಾನೆ, ಹುಟ್ಟುತ್ತಾನೆ, ಬೆಳೀತಾನೆ, ಆಮೇಲೆ ವರ್ಧತೆ, ಅಪಕ್ಷೀಯತೆ, ಕೆಳಗೆ ಅವನು ಈ ಡಿಕೇಸ್, ನಶ್ಯತಿ ಇತ್ಯಾದಿಯಾಗಿ ಈ ವಿಕಾರಗಳಿದೆಯಲ್ಲ, ಷಡ್ಭಾವ ವಿಕಾರ. ಈ ವಿಕಾರಗಳು ಇಲ್ಲದೇ ಇರೋನು ಅಜಂ. ಬ್ರಹ್ಮನಿಗೆ ಲಕ್ಷಣಗಳನ್ನು ಹೇಳೋದು ಅಂತ ಒಂದು ವ್ಯಾಖ್ಯಾನ ಹೇಳ್ತಾರೆ. ಆಮೇಲೆ ಅನಿದ್ರಂ ಅಸ್ವಪ್ನಂ. ನಿದ್ರಾ ಅಂತ ಅನ್ನೋದು ಏನು ಹೇಳಿದ್ರು? ಅಗ್ರಹಣ. ಇಲ್ಲಿ ತಮಸ್ಸೇ ಪ್ರಧಾನವಾಗಿದ್ದು ತತ್ವ ಅನವಬೋಧ,
ತತ್ವವನ್ನು ತಿಳ್ಕೊಳ್ಳದೇ ಇರತಕ್ಕಂಥ ಸ್ಥಿತಿ ಇದೆಯಲ್ಲ ನಿದ್ರಾ. ಈ ಬ್ರಹ್ಮನಿಗೆ ಇದಿಲ್ಲ, ಅವನೇ ಚೇತನವಾದ್ದರಿಂದ ಸರ್ವದೃಕ್ ಆದ್ದರಿಂದ ಅವನಿಗೆ ಈ ಅಗ್ರಹಣ ಅಂತನೋ ದೋಷವನ್ನು ಹೇಳೋದಕ್ಕಾಗಿಲ್ಲ. ಅಸ್ವಪ್ನಂ, ಸ್ವಪ್ನ ಏನು ಅನ್ಯಥಾಗ್ರಹಣ, ತಪ್ಪು ತಿಳಿದುಬಿಡುತ್ತೆ, ಅವನಿಗೆ ಈ ತಪ್ಪು ತಿಳಿದುಬಿಡುತ್ತೆಯೂ ಇಲ್ಲ. ಅಸ್ವಪ್ನಂ ಮತ್ತು ಅದ್ವೈತಂ, ಈ ಎರಡು ನಾನಾತ್ವ ಅಂತನ್ನೋದು ಇಲ್ಲದೇ ಇರತಕ್ಕಂಥ ಜಗತ್ತಿನಲ್ಲಿ ಪ್ರಪಂಚ ಅಂತನೋ ನಾನಾತ್ವ ಹೇಗಿದೆಯೋ ಈ ನಾನಾತ್ವ ಇಲ್ಲದೇ ಇರತಕ್ಕಂಥವನು ದ್ವೈತ ಅಂತನೋ ಮಾತಿಗೆ ಸೂತ್ರಭಾಷೆಯಲ್ಲೂ ಕೂಡ ಆಚಾರ್ಯರು ಈ ದ್ವೈತ ಅಂತನೋ ಮಾತಿಗೆ ನಾನಾತ್ವ ಅಂತ ಹೇಳ್ತಾರೆ. ಪ್ಲೂರಲ್ ಅನೇಕವಾಗಿರ್ತಕ್ಕಂಥದ್ದು ಅಂತನ್ನೋದು ನೇಹ ನಾನಾಸ್ತಿ ಕಿಂಚನ ಅಂದ್ರೆ ಅದ್ವೈತ. ಅದ್ವೈತ ಅಂತನೋ ಮಾತಿಗೆ ಆಚಾರ್ಯರು ಕೊಟ್ಟರು ಅರ್ಥ ಏನು? ನೇಹ ನಾನಾಸ್ತಿ ಕಿಂಚನ ಇದು ಶ್ರುತ್ಯ, ಇಲ್ಲಿ ಅನೇಕ ಇಲ್ಲ, ಇದು ದ್ವೈತ, ಇದು ಅದ್ವೈತ, ಇಲ್ಲಿ ಅನೇಕ ಇದೆ ಅಂತ ಅನ್ನೋದು ದ್ವೈತ. ಸೊ ಶಂಕರಾಚಾರ್ಯರು ಆ ಸೂತ್ರ ಭಾಷೆಯಲ್ಲಿ ಕನ್ಸಿಸ್ಟೆಂಟ್ ಆಗಿ ಅದ್ವೈತ ಅಂತ ಬ್ರಹ್ಮನಿಗೆ ಹೇಳುವಾಗ ಅವರು ಅವನಿಗೆ ಎರಡನೇವನು ಅಂತಿಲ್ಲ, ನ ದ್ವಿತೀಯಂ ಇತಿ ಅದ್ವೈತ. ಏಕಮೇವ ದ್ವಿತೀಯಂ ಬ್ರಹ್ಮ ಶ್ರುತಿ ಇದೆ, ಅವನು ಒಬ್ಬ, ಎರಡನೇವನು ಅಂತ ಅವನಿಗಿಲ್ಲ, ಇದು ಅದ್ವೈತ. ಅದ್ವೈತ ಅಂತ ಆಚಾರ್ಯರು ಕನ್ಸಿಸ್ಟೆಂಟ್ ಆಗಿ ಉಪಯೋಗಿಸಿರೋದು ಇದೇ ಅರ್ಥದಲ್ಲಿ. ಬ್ರಹ್ಮನಿಗೆ ಅದ್ವೈತ ಅಂದ್ರೇನು? ಅದ್ವಿತೀಯ, ದ್ವಿತೀಯ ರಹಿತ, ದ್ವಿಧಾಭಾವ ರಹಿತ, ಇವನನ್ನು ಅದ್ವೈತ ಅಂತ ಕರೆದಿದ್ದಾರೆ. ಇಲ್ಲಿ ಈ ಬ್ರಹ್ಮನನ್ನ ಅದ್ವೈತಂ ಬುದ್ಧ್ಯತೆ ತದ. ಇಲ್ಲಿ ಈ ಇದು ಸಾಮಾನ್ಯವಾಗಿ ಈ ಭಾಷೆಯಲ್ಲೂ ಹೀಗೆ ಇರೋದು, ಮಧ್ವಾಚಾರ್ಯರು ಸಾಮಾನ್ಯವಾಗಿ ಹೀಗೆ ಅರ್ಥವಾಗಿರೋದು. ಆದರೆ ಈ ನಾಗಾರ್ಜುನನ ಮಾಧ್ಯಮಿಕ ವೃತ್ತಿಯಲ್ಲಿ ಇದೇ ಮಾತು ಬರುತ್ತೆ, ಇದೇ ಶ್ಲೋಕ ಸ್ವಲ್ಪ ವ್ಯತ್ಯಾಸದಿಂದ ಇದೇ ಬರುತ್ತೆ. ಅಜಮನಿದ್ರಂ ಅಸ್ವಪ್ನಂ ಅದ್ವೈತಂ ಜಾನತೆ ತದಾ ಅಂತ ಬರುತ್ತೆ. ಇಲ್ಲಿ ಬುದ್ಧ್ಯತೆ ಇದೆ, ಅಲ್ಲಿ ಜಾನತೆ ತದಾ. ಹಾಗವನು ನೋಡ್ತಾನೆ. ಏನನ್ನು ನೋಡ್ತಾನೆ? ಇಲ್ಲಿ ಹಿಂದೇನು ಬರುತ್ತೆ? ತುರಿಯಂ ಪದಮಶ್ನುತೆ, ತುರಿಯವನ್ನು ಪಡ್ಕೊಳ್ತಾನೆ ಅವನು. ಈ ಮೂರು ಅವಸ್ಥೆಗಳನ್ನು ದಾಟಿ, ಜಾಗ್ರತ್ ಸ್ವಪ್ನ ಸುಷುಪ್ತಿಗಳನ್ನು ದಾಟಿ ತುರಿಯ ಅಂತನೋ ಸ್ಥಿತಿಗೆ ಹೋಗ್ತಾನೆ. ಈ ತುರಿಯ ಅಂತನೋ ಸ್ಥಿತಿಯನ್ನೇ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ. ಅದಕ್ಕೆ ವರ್ಣನೆ ಅನುವಾದ ಇದೆ. ಈ ಅನುವಾದದಲ್ಲಿ ಏನು ಅಲ್ಲಿ ನಾಗಾರ್ಜುನರ ಈ ಕಾರಿಕೆಗೆ, ಈ ಮಾಧ್ಯಮಿಕ ಕಾರಿಕೆಯಲ್ಲಿ ಈ ವೃತ್ತಿಯನ್ನು ಹೇಳ್ತಾ ಅಜಂ ಅನಿದ್ರಂ ಅಸ್ವಪ್ನಂ ಅದ್ವೈತಂ ಜಾನತೆ ತದಾ ಅಂತ ಅಲ್ಲಿರೋದು. ಅಜಂ ಅನ್ನೋ ಮಾತಿಗೆ ಜಾಗ್ರದವಸ್ಥಾಂ, ಅನಿದ್ರಂ ನಿದ್ರಾವಸ್ಥಾಂ, ಅಸ್ವಪ್ನಂ ಸ್ವಪ್ನಾವಸ್ಥಾಂ, ಅದ್ವೈತೋ ಭೂತ್ವಾ ಜಾನತೆ ಅಂತ ಅರ್ಥ ಮಾಡ್ತಾರೆ. ಅಂದ್ರೆ ಏನು? ಆ ತುರಿಯಾವಸ್ಥೆಯಲ್ಲಿರೋರಿಗೆ ಇದು ಜಾಗ್ರತ್ತು, ಇದು ಸ್ವಪ್ನ, ಇದು ನಿದ್ರೆ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಹಿಂದೆ ಏನು ಹೇಳಿದ್ರು? ಸರ್ವದೃಕ್ತದ ಅಂತ ಹೇಳಿದ್ರು. ಸರ್ವದೃಕ್, ಅವನು ಎಲ್ಲವನ್ನೂ ನೋಡ್ತಾನೆ. ಏನು ಎಲ್ಲವನ್ನೂ ನೋಡೋದು ಇವನು? ಮೂರು ಅವಸ್ಥೆಗಳನ್ನು ಹೇಳಿ ಎಲ್ಲವನ್ನೂ ನೋಡ್ತಾನೆ ಅಂದ್ರೆ ಏನಂತ? ಮೂರು ಅವಸ್ಥೆಗಳನ್ನು ನೋಡ್ತಾನೆ. ಈ ಮೂರು ಅವಸ್ಥೆಗಳನ್ನು ಮೀರಿ ಪ್ರಪಂಚ ಅಂತಿಲ್ಲ. ಪ್ರಪಂಚದಲ್ಲಿ ಏನಿದ್ರೂ ಕೂಡ ಈ ಜಾಗ್ರತ್ ಸ್ವಪ್ನ ಸುಷುಪ್ತಿ ಮೂರೇ ಅವಸ್ಥೆಗಳಿರೋದು. ಸರ್ವದೃಕ್ ಅಂತ ಅನ್ನೋ ಮಾತಿಗೆ ಅಲ್ಲಿ ಏನು ವ್ಯಾಖ್ಯಾನಕಾರರು ಅರ್ಥ ಮಾಡ್ತಾರೆ? ಈ ಮೂರು ಅವಸ್ಥೆಗಳನ್ನು ನೋಡ್ತಾನೆ, ಈ ಮೂರು ಅವಸ್ಥೆಗಳೇ ಸರ್ವ. ಇಲ್ಲಿ ಅದನ್ನು ಹೇಳ್ತಾ ಬುದ್ಧಿ ಅದ್ವೈತಂ, ಈ ಬ್ರಹ್ಮವಸ್ತು ತುರೀಯವಾಗಿ ಏನಿದೆ ಇದು ಅಜಂ ಅಂದರೆ ಜಾಗರಿತಾವಸ್ಥೆಗೆ ಸೇರಿದ್ದಲ್ಲ, ಅನಿದ್ರಂ ನಿದ್ರಾವಸ್ಥೆಗೆ ಸೇರಿದ್ದಲ್ಲ, ಅಸ್ವಪ್ನಂ ಸ್ವಪ್ನಾವಸ್ಥೆಗೆ ಸೇರಿದ್ದಲ್ಲ. ಅಂದ್ರೆ ಏನು? ಕೇವಲ ಸಾಕ್ಷಿ, ಮೂರು ಅವಸ್ಥೆಗಳಲ್ಲೂ ಕೂಡ ಸಾಕ್ಷೀಭೂತವಾಗಿ ಇರತಕ್ಕಂಥವನು ಅಂತ ಬುದ್ಧ್ಯತೆ ತರ. ನಾವು ಜಾಗೃತರಲ್ಲಿ ಇದ್ದಾಗ ಆ ಸಾಕ್ಷಿ ಜ್ಞಾನ ನಮಗಿಲ್ಲ. ಸ್ವಪ್ನದಲ್ಲಿ ಅನ್ಯಥಾಗ್ರಹಣ ಇರುವಾಗ ಯಾರು ಕನಸು ಕಾಣ್ತಾ ಇರೋನು ಅಂತನ್ನೋ ಜ್ಞಾನ ನಮಗಿಲ್ಲ. ನಿದ್ರೆಯಲ್ಲಂತೂ ಅಗ್ರಹಣ ಆದ್ಮೇಲೆ ಇಲ್ಲವೇ ಇಲ್ಲ. ಅದರಿಂದ ಈ ಮೂರು ಅವಸ್ಥೆಗಳು ತನಿಯಾಗಿ ಬೇರೆ ಬೇರೆಯಾಗಿರುವಾಗ ಈ ಒಂದು ಸಾಕ್ಷಿ ಅಂತನೋ ಅರಿವಿಲ್ಲ. ಈ ಸಾಕ್ಷಿ ಇಲ್ಲದೆ ಇದ್ರೆ ಒಬ್ಬನೇ ನಿದ್ರೆ ಮಾಡೋನು ಹೇಳೋದು ಹೇಗೆ? ಎದ್ದವನು ಕನಸು ಕಾಣೋದು ಹೇಗೆ? ಮಲ್ಕೊಳ್ಳೋದು ಹೇಗೆ? ಹೀಗೆ ಈ ಸಾಕ್ಷಿ ಅಂತನ್ನೋದು ಅನುಮೇಯ. ನಾವು ಅನುಮಾನದಿಂದ ಒಬ್ಬನೇ ಮನುಷ್ಯ ಮಲ್ಕೊಳ್ತಾನೆ, ಏಳ್ತಾನೆ, ಕನಸು ಕಾಣ್ತಾನೆ.
ಆದರೂ ಇದರಲ್ಲಿ ಬೇರೆ ಬೇರೆ ಮನುಷ್ಯರು ಆಗೋಲ್ಲ. ಅವರು ಯಾವ ಸ್ಥಿತಿಯಲ್ಲೂ ಕೂಡ ನಿದ್ರೆ ಮಾಡ್ತಿದ್ದವನೇ ಬೇರೆ, ಎಚ್ಚೆತ್ತಿದ್ದವನೇ ಬೇರೆ ಅಂತ ಯಾರಿಗೂ ಅನಿಸೋಲ್ಲ. ಮೂರು ಅವಸ್ಥೆಗಳಲ್ಲೂ ಕೂಡ ಏಕತಾನತ ಅಂತಿದೆ. ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಗೆ ಹೋಗಬೇಕಾದ್ರೆ ಯಾವುದರಲ್ಲೂ ವಿಚ್ಛಿತ್ತಿ ಇಲ್ಲ. ಇಂದ್ರಿಯಾನುಭವದಲ್ಲಿ ಇಲ್ಲ, ಮಾನಸಿಕ ಸಂವೇದನೆಯಲ್ಲಿ ಇಲ್ಲ, ಅಹಂಕಾರದಲ್ಲಿ ಇಲ್ಲ, ಬುದ್ಧಿಯಲ್ಲಿ ಇಲ್ಲ. ನಮಗೆ ಯಾವುದು ಆಶ್ರಯವಾಗಿ ಅಧಿಷ್ಠಾನ ರೂಪವಾಗಿದೆಯೋ ಇದರಲ್ಲಿ ಯಾವುದರಲ್ಲೂ ಕೂಡ ವಿಚ್ಛಿತ್ತಿ ಇಲ್ಲ. ದೇರ್ ದ ಕಂಟಿನ್ಯೂಯಿಟಿ. ಈ ಕಂಟಿನ್ಯೂಯಿಟಿ ಎಲ್ಲಿಂದ ಬರಬೇಕು? ಏಕಸ್ಯ ಅಧಿಷ್ಠಾನಸ್ಯ ಆಧಾರತ್ವ. ಒಂದೇ ಅಧಿಷ್ಠಾನ ಇರೋದರಿಂದ ಮೂರು ಅವಸ್ಥೆಗಳು ಅದರ ಮೇಲೆ ಓವರ್ಲ್ಯಾಪ್ ಮಾಡಿದಾಗ ಹೀಗೆ ಅವಸ್ಥಾತ್ರಯ ವಿಮರ್ಶೆ ಅಧ್ಯಾರೋಪಾಪವಾದ ಅಂತನ್ನುವಾಗ ಇದೇ ಮುಖ್ಯವಾಗಿ ಬರೋದಲ್ಲಿ. ಇವ ನಿದ್ರೆ ಮಾಡ್ತಾ ಇರೋ ಹಾಗೆ ಇರ್ತಾನೆ, ಅವನು ಎಚ್ಚರಗೊಂಡಾಗ ಇರ್ತಾನೆ, ಕನಸು ಕಾಣ್ತಾ ಇರೋ ಹಾಗೆ ಇರ್ತಾನೆ. ವಾಸ್ತವವಾಗಿ ಅವನು ಎಚ್ಚರಗೊಂಡವನೂ ಅಲ್ಲ, ಕನಸು ಕಾಣುವನೂ ಅಲ್ಲ, ಅಥವಾ ನಿದ್ರೆ ಮಾಡುವನು ಅಲ್ಲ. ಯಾಕೆ? ಒಂದು ಇನ್ನೊಂದರಲ್ಲಿ ವಿಕಲ್ಪವಾಗುತ್ತೆ. ಎಚ್ಚರವಾಗಿದ್ದಾಗ ನಿದ್ರೆ ಅಂತ ಅನ್ನೋದಿಲ್ಲ ಅವನಿಗೆ, ಕನಸು ಅಂತ ಅನ್ನೋದಿಲ್ಲ. ನಿದ್ರೆ ಮಾಡ್ತಾ ಇದ್ದಾಗ ಕನಸು ಅಂತಿಲ್ಲ, ಎಚ್ಚರ ಅಂತಿಲ್ಲ. ಹೀಗೆ ಒಂದಕ್ಕೊಂದು ವಿರುದ್ಧವಾಗಿ ವಿಕಲ್ಪವಾಗಿ ಸಮುದಾಯ ಅಂದರೆ ಸಮುಚಿತವಾಗಿ ಅಂದರೆ ಒಂದೇ ಸಾರಿ ಮೂರು ಅವಸ್ಥೆಗಳನ್ನು ಯಾರೂ ಅನುಭವಿಸೋದು ಸಾಧ್ಯ ಇಲ್ಲ. ಎರಡು ಅವಸ್ಥೆಗಳನ್ನು ಅನುಭವಿಸೋದು ಸಾಧ್ಯ ಇಲ್ಲ. ಒಂದೊಂದು ಅವಸ್ಥೆಯನ್ನೇ ಅನುಭವಿಸೋದು. ಆದ್ದರಿಂದ ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಗೆ ಸಂಕ್ರಾಮತಿ ಸ್ಥಾನಾತ್ ಸ್ಥಾನಂ. ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಬರುತ್ತೆ ಅದು. ಯಥಾ ಮತ್ಸ್ಯ ಮೀನು ಹೇಗೆ ಹೋಗುತ್ತೋ ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಗೆ ಸಂಕ್ರಾಮತಿ ಹೋಗ್ತಾ ಇದ್ದಾನೆ. ಒಬ್ಬ ಎರಡು ಅವಸ್ಥೆಗಳನ್ನು ಏಕಕಾಲದಲ್ಲಿ ಪಡ್ಕೊಳ್ಳೋದು ಸಾಧ್ಯ ಇಲ್ಲ. ಆದ್ದರಿಂದ ಈ ಒಂದು ಕಡೆಯಿಂದ ಒಂದು ಕಡೆ ಹೋಗಿ ಆ ಅವಸ್ಥೆಗಳಿಂದ ಲೇಪ ಪಡೆಯದೇ ಇದ್ದರೆ ನಿದ್ರಾವಸ್ಥೆಯಲ್ಲಿ ನಮಗೇನಾಗುತ್ತೋ ಅದು ಜಾಗೃತ ಅವಸ್ಥೆಯಲ್ಲಿ ಬರದೇ ಇದ್ದರೆ, ಈಗ ಉಪನಿಷತ್ತಿನ ಪ್ರಕಾರ ಏನು, ಇಲ್ಲಿ ಅದನ್ನು ಕಡೆಯಲ್ಲಿ ಹೇಳೋಣ ಅಂತ ಅಂದ್ಕೊಂಡು ಚಾಂದೋಗ್ಯ ಬೃಹದಾರಣ್ಯಕ ಎರಡೂ ಉಪನಿಷತ್ತುಗಳಲ್ಲಿ ಈ ಅವಸ್ಥಾತ್ರಯದ ವಿಚಾರ ಹೇಗೆ ಬರುತ್ತೆ, ಐತರೇಯದಲ್ಲೂ ಬರುತ್ತೆ. ಇದು ಮೂರು ಉಪನಿಷತ್ತುಗಳಲ್ಲಿ ಹೇಗೆ ಬರುತ್ತೆ. ಇಲ್ಲಿ ಏನು ಇದು ಚಾಂದೋಗ್ಯದಲ್ಲಿ ಬರುತ್ತಲ್ಲ, ಹಣವಂತ ಯಥಾ ನಿಧಿ, ಅವನು ಈಗ ಬಡವ, ಅವನ ಪೂರ್ವಿಕರು ಧನವಂತರು. ಈ ನೆಲದ ಕೆಳಗೆ ಹಣ ಎಲ್ಲ ಅವರು ಅಡಗಿಸಿಟ್ಟಿದ್ದಾರೆ, ನಿಧಿ ಇಟ್ಟಿದ್ದಾರೆ. ಇವನಿಗೆ ನಿಧಿ ಇದೆ ಅಂತ ಗೊತ್ತಿಲ್ಲ. ಇವನು ಬಡವ, ಇವನು ಬಡತನದಲ್ಲೇ ಇದ್ದಾನೆ. ಅದಕ್ಕಾಗಿ ಆಹಾರಹಾಹ ಹಗಲೆಲ್ಲ ನಿಧಿ ಮೇಲೆ ಓಡಾಡ್ತಾ ಇದ್ರೂ ಕೂಡ ನಿಧಿ ಅವನಿಗಿಲ್ಲ, ಬಡವ ಅವನು. ಹಾಗೆ ನಾವು ಬ್ರಹ್ಮನಲ್ಲಿಯೇ ಸಂಚಾರ ಮಾಡ್ತಾ ಇದ್ರು, ಮತ್ತೆ ಮತ್ತೆ ಬ್ರಹ್ಮಕ್ಕೆ ಹೋಗ್ತಾ ಇದ್ರು, ನಮಗೆ ಬ್ರಹ್ಮದ ಅರಿವಿಲ್ಲ. ಅದು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬರುತ್ತೆ. ಅಂದ್ರೆ ಏನಾಯಿತು, ಇವ್ದು ಸುಷುಪ್ತಿಯಲ್ಲಿ ಬ್ರಹ್ಮ ಸಂಪದ್ಯತೆ, ನಾವು ಬ್ರಹ್ಮವೇ ಆಗ್ತೀವಿ. ಸುಷುಪ್ತಿಯಲ್ಲಿ ನಿದ್ರೆ ಮಾಡ್ತಿರುವಾಗ ನಾವು ಬ್ರಹ್ಮವೇ, ಬ್ರಹ್ಮದ ಸ್ಥಿತಿಯೇ ಅದು. ಅದಕ್ಕೆ ಸಂಪ್ರಸಾದ ಅಂತ ಕರೀತಾರೆ, ಸ್ವಪಿತಿ ಅಂತ ಕರೀತಾರೆ. ಸ್ವಮ್ಮಪೀತಿ ಸ್ವಪಿತಿ ಸಂಪ್ರಸನ್ನೋ ಭವತಿ ಸತಿ ಸಂಪತ್ಸ್ಯತೆ. ಸತಿ ಅಂದರೆ ಸತ್ಪದಾರ್ಥದಲ್ಲಿ ಸಂಪತ್ಸ್ಯತೆ, ಸೇರಿಕೊಳ್ತಾನೆ. ಅಂದರೆ ಸುಷುಪ್ತಿಯೇ, ಇಲ್ಲಿ ಯಾವುದನ್ನು ತುರಿಯಕ್ಕೆ ಹೇಳ್ತಾ ಇದ್ದಾರೋ ಉಪನಿಷತ್ತುಗಳು ಸುಷುಪ್ತಿಗೆ ಅದನ್ನು ಹೇಳ್ತಾರೆ. ಸುಷುಪ್ತಿಯೇ ಸಂಪ್ರಸಾದಾವಸ್ಥೆ, ಅದೇ ಬ್ರಹ್ಮಾವಸ್ಥೆ. ನಾವು ದಿವಸ ಮಲ್ಕೊಳ್ತಾ ಇದ್ರೂ ಕೂಡ ನಾವು ಬ್ರಹ್ಮನಲ್ಲಿ ಹೋಗ್ತಾ ಇದ್ದೀವಿ ಅಂತ ನಮಗೆ ಗೊತ್ತಿಲ್ಲ. ಯಥಾ ಇವನು ನಿಧಿ ಮೇಲೆ ಓಡಾಡ್ತಾ ಇದ್ದಾನೆ, ಅವನು ನಿಧಿ ಒಳಗಿದೆ ಅಂತ ಇವನಿಗೆ ಗೊತ್ತಿಲ್ಲ, ಅವನು ಬಡತನದಲ್ಲೇ ಇದ್ದಾನೆ. ಯಾತಕ್ಕೆ ಹೀಗಾಗುತ್ತೆ ಅಂದರೆ, ಈ ನಿದ್ರೆಯಲ್ಲಿ ನಮಗೆ ಯಾವ ಬ್ರಹ್ಮಾನುಭವ ಬರುತ್ತೆ, ಇದು ಜಾಗೃತಿನಲ್ಲಿ ಇದರ ಪ್ರಭಾವ ಇದೆ. ದಿಸ್ ವಿಲ್ ನಾಟ್ ಸ್ಪ್ರೆಡ್ ಇನ್ ಟು ದಿ ಅದರ್ ಸ್ಟೇಟ್ಸ್ ಆಸ್ ಇಟ್ ವಿಲ್ ಡೂ ಇನ್ ದಿ ಕೇಸ್ ಆಫ್ ಜೀವನ್ಮುಕ್ತ. ಜೀವನ್ಮುಕ್ತನಾದರೆ ಅವನಿಗೆ ಬ್ರಹ್ಮಜ್ಞಾನ ಮೂರು ಅವಸ್ಥೆಗಳಲ್ಲಿಯೂ ಏಕದಾನವಾಗಿರುತ್ತೆ. ನಮಗೆ ನಾವು ನಿತ್ಯ ಬ್ರಹ್ಮಸ್ಥಿತಿಗೆ ಹೋದರೂ ಕೂಡ ಎಚ್ಚರವಾದಾಗ ಬ್ರಹ್ಮಸ್ಥಿತಿ ಅಂತ ಇಲ್ಲ. ಅದರ ಎಫೆಕ್ಟ್ ಅಂದ್ರೆ ಏನು, ನಿದ್ರೆಯಲ್ಲಿ ಎಚ್ಚೆತ್ತ ತಕ್ಷಣ ನಮಗೆ ಜ್ಞಾನ ಅಂತ ಬರೋಲ್ಲ, ಬ್ರಹ್ಮದಲ್ಲೇ ಹೋಗಿರ್ತೀವಿ ನಾವು. ಆದರೆ ಇದು ಹೋದ ಜ್ಞಾನ ಎಚ್ಚರದಲ್ಲಿ ಇಲ್ಲ. ಇಲ್ಲಿ ಈ ಮೂರು ಅವಸ್ಥೆಗಳಲ್ಲಿ ಅಜಂ ಅನಿದ್ರಂ ಅಸ್ವಪ್ನಂ ಅಂದ್ರೆ ಸಾಕ್ಷೀಭೂತನಾಗಿ ಎಚ್ಚರವೂ ಇಲ್ಲ ಅವನಿಗೆ, ನಿದ್ರೆಯೂ ಇಲ್ಲ, ಸ್ವಪ್ನವೂ ಇಲ್ಲ. ಅದ್ವೈತಂ, ಈ ನಾನಾತ್ವ ಎಚ್ಚರಗೊಂಡವನೊಬ್ಬ, ಕನಸು ಕಾಣೋನೊಬ್ಬ,
ನಿದ್ರೆ ಮಾಡ್ತಿರೋನು ಒಬ್ಬ ಅಂತ ನಾನಾತ್ವ ಇಲ್ಲ. ಅದ್ವೈತ ಅಂದ್ರೆ ಇಷ್ಟೇ ಅರ್ಥ, ನಾನಾತ್ವ ಇಲ್ಲ. ಮೂರು ಅವಸ್ಥೆಗಳಿದ್ರೂ ಕೂಡ ಮೂರು ಅವಸ್ಥೆಗಳಿಂದ ಇವನು ಹಿ ಇಸ್ ನಾಟ್ ಫ್ರಾಗ್ಮೆಂಟೆಡ್, ಇಸ್ ನಾಟ್ ಪಾರ್ಟಿಷನ್. ಇದು ಅಂತ ಅಲ್ಲಿ ಕರೀತಾರೆ ಬುದ್ಧಾಂತಂ ಸ್ವಪ್ನಾಂತಂ. ಉಪನಿಷತ್ತಿನಲ್ಲಿ ಬೃಹದಾರಣ್ಯಕದಲ್ಲಿ ಛಾಂದೋಗ್ಯದಲ್ಲಿ ಅಂತ ಅನ್ನೋದರ ಸ್ಥಾನಕ್ಕೆ ಹೇಳ್ತಾರೆ. ಅಂತಹ ಸ್ಥಾನವಾಚಿ ಶಬ್ದ ಬುದ್ಧ ಅಂತ ಜಾಗರಿತ ಅಂತ ಅಲ್ಲಿ ಹೇಳ್ತಾರೆ. ಇಲ್ಲಿ ಇವರು ಈ ಅವಸ್ಥೆಗಳಲ್ಲಿ ಯಾವನು ಸಾಕ್ಷಿಯಾಗಿದ್ದು ಆಯಾ ಅವಸ್ಥೆಗಳಿಂದ ಲೇಪವನ್ನು ಪಡ್ಕೊಂಡಿಲ್ಲವೋ ಅವನನ್ನು ಅದ್ವೈತಂ ಬುದ್ಧತೆ. ಇದು ನಾಗಾರ್ಜುನರು ಕೊಡುವ ಅರ್ಥ. ಅಲ್ಲಿ ಮಾಧ್ಯಮಿಕ ಕಾರಿಕೆಯಲ್ಲಿ ಬರುವ ಅರ್ಥ ಇದು, ವಿಚ್ ಸೀಮ್ಸ್ ಟು ಬಿ ರೆಲೆವೆಂಟ್. ಈ ಅವಸ್ಥೆಗಳನ್ನೇ ಇವರು ಕುರಿತು ಹೇಳ್ತಾ ಇರೋದ್ರಿಂದ ಅವರು ಓಂಕಾರವನ್ನು ಹೇಳೋದಕ್ಕೆ ಮಾತ್ರ ಬಾದಾಹ ಅಂತ ಹೇಳುವಾಗ ಇವಾಗ ಓಂಕಾರ ಇದೆ. ಈ ಓಂ ಅಂತನೋ ಶಬ್ದದಲ್ಲಿ ಅಕಾರ ಉಕಾರ ಮಕಾರಗಳು ವಾಸ್ತವವಾಗಿ ಇಲ್ಲ. ಆ ಓಂ ಅಂತನೋ ಮಾತಿದೆಯಲ್ಲ, ಇದನ್ನ ಉದ್ಗಾಥ ಅಂತ ಕರೀತಾರೆ. ಮಧ್ವಾಚಾರ್ಯರ ಅವತಿ ಧಾತುವಿನಿಂದ ಈ ಓಂ ಅಂತ ಮಾಡಿಸೋದು ಅಷ್ಟು ಸಮಂಜಸವಾಗಿ ಕಾಣಿಸೋಲ್ಲ. ವ್ಯಾಕರಣದಲ್ಲಿ ಓಂ ಅಂತನೋ ಮಾತಿಗಾಗಲಿ ಐಂ ಅಂತನೋ ಮಾತಿಗಾಗಲಿ ಇದಕ್ಕೆ ಧಾತುವಿನ ನಿಷ್ಪತ್ತಿ ಇಲ್ಲ, ನಿರ್ವಚನ ಅಂತ ಇಲ್ಲ, ಈ ಪ್ರಣವ ನಿರ್ವಚನ ಅಂತ ಇಲ್ಲ. ಅದಕ್ಕೆ ಈ ಓಂ ಅಂತ ಹೇಳಿದಾಗ ಅಕಾರ ಉಕಾರ ಬಕಾರಗಳು ಅನ್ನೋದು ಕಲ್ಪಿತ. ಇದು ಮೂರು ನಾವು ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದು ಅಷ್ಟೇ. ಈ ಕಕಾರ ಅಂತ ಒಂದಿದೆ, ಉಕಾರ ಅಂತ ಒಂದಿದೆ, ಮಕಾರ ಅಂತ ಒಂದಿದೆ, ಇದು ಮೂರೂ ಕೂಡಿ ಓಂ ಅಂತಾಗುತ್ತೆ. ಆ ಓಂ ಸೇರಿಸಿದ್ರೆ ಓಂ ಅಂತ ಆಗೋಲ್ಲ. ವ್ಯಾಕರಣದ ಪ್ರಕಾರ ಅಕಾರ ಉಕಾರ ಬಕಾರಗಳು ಸೇರಿಸಿದ್ರೆ ಓಂ ಆಗೋಲ್ಲ. ಅದು ಇಲ್ಲಿ ಮೂರು ಅವಸ್ಥೆಗಳನ್ನಲ್ಲಿ ಹೇಳಬೇಕಲ್ಲ. ಇದು ಬಾದಾಹ ಮಾತ್ರಾಹ ಅಂದ್ರೆ ಈ ಆತ್ಮನಲ್ಲಿ ವಾಸ್ತವವಾಗಿ ಈ ಮೂರು ಅವಸ್ಥೆಗಳಿಲ್ಲ. ಹೇಗೆ ಓಂಕಾರದಲ್ಲಿ ಅಕಾರ ಉಕಾರ ಮಕಾರಗಳಿಲ್ಲವೋ ಹಾಗೆ ಆತ್ಮನಲ್ಲೂ ಕೂಡ ವಿಶ್ವ ತೈಜಸ ಪ್ರಾಜ್ಞ ಅಂತನೋ ಭೇದ ಇಲ್ಲ. ಇಲ್ಲದೇ ಇದ್ರೂ ಕೂಡ ಅಲ್ಲಿ ಹೇಗೆ ನಾವು ಅಕಾರ ಉಕಾರ ಮಕಾರ ಅಧ್ಯಾರೋಪ ಮಾಡ್ಕೊಳ್ತೀವೋ ಇಲ್ಲೂ ಇದನ್ನ ಅಧ್ಯಾರೋಪ ಮಾಡ್ಕೊಳ್ತಾ ನಾನು ಎಚ್ಚರವಾಗಿದ್ದೀನಿ ಅಂತ ಹೇಳ್ತೀನಿ, ನಾನು ಕನಸು ಕಾಣ್ತಾ ಇದ್ದೀನಿ ಅಂತ ಹೇಳದೇ ಇದ್ರೂ ಕೂಡ ಅವನಿಗೊಂದು ಭಾಸ ಇದೆ, ನಿದ್ರೆ ಮಾಡ್ತಾ ಇದ್ದೆ ಅಂತನ್ನೋ ಒಂದು ಸ್ಮರಣೆ ಅವನಿಗೆ ಬರುತ್ತೆ. ಹೀಗೆ ಇದು ಆ ಸಾಕ್ಷಿಯಾದವನಿಗೆ ಇದು ಮೂರೂ ಇಲ್ಲ. ಆದರೆ ಈ ವ್ಯವಹಾರದಲ್ಲಿ ಈ ಮೂರು ಇದೆ. ಈ ಮಾಯಾ ಸುಪ್ತ, ಈ ಮಾಯಾ ಅಂತ ನೋಡಿ ವ್ಯವಹಾರ. ಈ ವ್ಯವಹಾರದಲ್ಲಿ ಇರೋರಿಗೆ ಅವರಿಗೆ ಜಾಗರಣ ಸ್ವಾಪ ಮತ್ತು ಸುಷುಪ್ತಿಗಳಿದೆ. ಇಲ್ಲಿ ಅಜಂ ಅನಿದ್ರಂ ಅಸ್ವಪ್ನಂ ಅದ್ವೈತಂ ಜಾನತೆ ತದ್ಬುದ್ಧತೆ ತದಾ. ಅದರ ಸಾಕ್ಷಿಯನ್ನು ಅವನು ಕಂಡುಕೊಳ್ತಾನೆ. ಅಂದ್ರೆ ದಿ ಒನ್ ವಿಟ್ನೆಸ್ ಪರಿಪಕ್ವವಾದಾಗ ಜ್ಞಾನವನ್ನು ಪಡ್ಕೊಂಡು ಯದಾ ಜೀವ ಪ್ರಬುದ್ಧತೆ, ಯಾವಾಗ ಅವನು ಆಗ ಬುದ್ಧತೆ. ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತ ನ ಸಂಶಯ ಮಾಯಾ ಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ. ಇದನ್ನ ವಿಷ್ಣು ಪುರಾಣದಲ್ಲೂ ಈ ಮಾತಿದೆ ಅಂತ ಹೇಳಿ ಕೆಲವರು ಅದ್ವೈತಿಗಳು ಈ ದ್ವೈತವನ್ನ ಖಂಡನೆ ಮಾಡೋದಕ್ಕಾಗಿ ಇದನ್ನು ಉದ್ಧಾರ ಮಾಡಿ ಮಾಯಾ ಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ ಅಂತ ಹೇಳಿದ್ದಾರೆ. ನೋಡಿ, ವಿಷ್ಣು ಪುರಾಣದಲ್ಲಿ ಮಾತಿದೆ ಇದು. ದ್ವೈತ ಎಲ್ಲ ಮಾಯಾ ಮಾತ್ರವಾದದ್ದು, ಅದ್ವೈತ ಪರಮಾರ್ಥವಾಗಿ ಅದ್ವೈತವೇ ಇರೋದು. ಇಲ್ಲಿ ಅಂತ ಗಮಕ ಏನಿಲ್ಲ. ಇಲ್ಲಿ ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತ ನ ಸಂಶಯ. ಯದಿ ವಿದ್ಯೆ ಪ್ರಪಂಚ, ಈ ಪ್ರಪಂಚ ಅಂತ ಅನ್ನೋ ಮಾತಿಗೆ ಏನು, ಯಾವುದು ವಿಸ್ತಾರವಾಗಿ ಹರಡಿಕೊಂಡಿದೆಯೋ ಅದು ಪ್ರಪಂಚ. ಪಚ ವಿಸ್ತರಣೆ ಅಂತ ಧಾತು, ಹರಡಿಕೊಂಡಿರೋದು ಅಂತ. ಪ್ರ ಅಂದ್ರೆ ಅನೇಕ ವಿಧವಾಗಿ ಯಾವುದು ಹರಡಿಕೊಂಡಿದೆಯೋ ಅದು ಪ್ರಪಂಚ.
ಈ ನಮ್ಮ ಇಂದ್ರಿಯ ಗೋಚರವಾಗತಕ್ಕಂಥ ಮನಸ್ಸಿಗೆ ಬರತಕ್ಕಂಥ ಈ ಪ್ರಪಂಚ ಯದಿ ವಿದ್ಯೇತ ಇರೋದಾದರೆ ನ ಸಂಶಯ ನಿವರ್ತೇತ, ಇದು ಹೋಗುತ್ತೆ. ಇದೇನು ಸತ್ಕಾರ್ಯವೋ ಅಸತ್ಕಾರ್ಯವೋ? ಇವಾಗ ತತ್ವತಃ ಅಂದರೆ ತಾತ್ವಿಕವಾಗಿ ಪ್ರಪಂಚ ಯದಿ ವಿದ್ಯೇತ, ಈ ಪ್ರಪಂಚ ಇರೋದೇ ಆದರೆ ನ ಕದಾಪಿ ನಿವರ್ತೇತ, ಯಾವಾಗ ಹೋಗುತ್ತೆ ಅದು? ತತ್ವ ಈ ವಾಸ್ತವವಾಗಿ ಸತ್ಪದಾರ್ಥವಾಗಿ ಜಗತ್ತಿದ್ರೆ ಅದು ಎಲ್ಲಿಯೂ ಹೋಗಲ್ಲ. ಸತ್ ಅಂತ ಅನ್ನೋ ಮಾತಿಗೆ ಅರ್ಥ ಏನು? ತ್ರಿಕಾಲಾವಾಜಿತವಾದದ್ದು, ಹಿಂದೆ ಯಾವುದಿತ್ತು, ಈಗ ಯಾವುದಿದೆ, ಮುಂದೆ ಯಾವುದಿರುತ್ತೋ, 3 ಕಾಲಗಳಲ್ಲೂ ಯಾವುದಕ್ಕೆ ಬಾಧೆ ಇಲ್ಲವೋ ಅದು ಸತ್ಯ. ಇದು ಪ್ರಪಂಚ ಸತ್ಯವಾಗಿದ್ದರೆ ನನಿವರ್ತೇತ, ಯಾವಾಗಲೂ ಹೋಗಲ್ಲ. ಇಲ್ಲಿ ಪ್ರಪಂಚ ಯದಿ ವಿದ್ಯೇತ ನ ಸಂಶಯ ನಿವರ್ತೆ, ಇದು ಯಾವ ಲಾಜಿಕ್ ಇದು? ಸತ್ಕಾರ್ಯವಾದರೆ, ಇವಾಗ ಅಸತ್ಕಾರ್ಯವಾದರೆ ಇಲ್ಲವೇ ಇಲ್ಲ ಅಂತ ಹೇಳಬೇಕು. ಇವಾಗ ಸತ್ಕಾರ್ಯವಾದ ವೇದಾಂತವೆಲ್ಲ ಸತ್ಕಾರ್ಯವಾದವೆ. ಇವರು ಕೆಲವರು ಅನಿರ್ವಚನೀಯ ಖ್ಯಾತಿ ಅಂತ ಹೇಳಿಕೊಂಡ್ರು ಕೂಡ ಅನಿರ್ವಚನೀಯ ಖ್ಯಾತಿಯಿಂದ ಆಚಾರ್ಯರ ಗ್ರಂಥಗಳಲ್ಲಿ ಏನಿಲ್ಲ, ಅದೆಲ್ಲ ಅನಂತರ ಬಂದ ಅದ್ವೈತಿಗಳು ಹೇಳಿದ್ದಷ್ಟೇ. ಇಲ್ಲಿ ಆಚಾರ್ಯರು ಸತ್ಯಾದಿವಾದವನ್ನೇ ಹೇಳ್ಕೊಡ್ತಾರೆ. ಇದೆ, ಇದ್ದದ್ದು ಎಲ್ಲೂ ಹೋಗೋಲ್ಲ. ಇದನ್ನೇ ಅವನು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನಲ್ಲ, ನಾ ಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಸ್ತ್ವನಯೋಸ್ತತ್ವದರ್ಶಿ. ಭಾವ ಅಂತನ್ನೋದು ಮೋಡ್ ಆಫ್ ಅಪಿಯರೆನ್ಸ್, ಸತ್ ಅಂತನ್ನೋದು ಈಸ್ ಎಕ್ಸಿಸ್ಟೆನ್ಸ್. ನಾ ಅಭಾವ ವಿದ್ಯತೆ ಸತಃ, ಯಾವುದು ಇದೆಯೋ ಅದಕ್ಕೆ ಇಲ್ಲ ಅಂತಕ್ಕಂಥ ಅಪಿಯರೆನ್ಸ್ ಇಲ್ಲ. ಈ ಯಾವುದು ಅಸತ್ ಅದಕ್ಕೆ ಇದೆ ಅಂತ ಇಲ್ಲ. ಇದು ಸತ್ಕಾರ್ಯವಾದದ್ದು ಪ್ರಮೇಯ. ಇಲ್ಲಿ ಪ್ರಪಂಚ ಯದಿ ಪ್ರಪಂಚ ಇರೋದಾದರೆ ಅದು ಖಂಡಿತ ಹೋಗುತ್ತೆ. ಏನರ್ಥ ಇದಕ್ಕೆ? ಪ್ರಪಂಚ ಯದಿ ವಿದ್ಯೇತ ನಿವರ್ತೇತ ನ ಸಂಶಯ, ಅಡ್ಡಿ ಇಲ್ಲದೆ ಅಂದ್ರೆ ಏನು ಇರೋದೆಲ್ಲ ಹೊರಟೋಗುತ್ತೆ. ಬ್ರಹ್ಮವಸ್ತು ಇದ್ರೆ ಬ್ರಹ್ಮವಸ್ತುವು ಹೊರಟೋಗುತ್ತೆ. ಈ ಸಂಸಾರಕ್ಕೆ ಯಾವುದು ಟ್ರೂನೋ ಬ್ರಹ್ಮಕ್ಕೂ ಅದೇ ಟ್ರೂ. ಪ್ರಪಂಚೋ ಯದಿ ವರ್ತೇತ ವಿದ್ಯೇತ ನಿವರ್ತೇತ ನ ಸಂಶಯ. ಇರೋದೆಲ್ಲ ಹೋಗುತ್ತೆ ಅಂತ ಅನ್ನೋದು ಒಂದು ಸಿದ್ಧಾಂತ ಆದರೆ ಬ್ರಹ್ಮ ಇದ್ರೆ ಬ್ರಹ್ಮನೂ ಹೋಗುತ್ತೆ. ಇಲ್ಲಿ ವಿದ್ಯೇತ ಅಂತ ಕ್ವಾಲಿಫೈ ಮಾಡದೇ ಇದ್ರೆ ನಾವು ಇಲ್ಲಿ ವಿದ್ಯೇತ ಅಂತ ಅನ್ನೋದಕ್ಕೆ ಇಲ್ಲಿ ವ್ಯಾಖ್ಯಾನಕಾರರು ಏನು ಹೇಳ್ತಾರೆ? ಯದಿ ಕಲ್ಪೇತ, ಈ ಪ್ರಪಂಚವನ್ನು ನಾವು ಇದೇ ಅಂತ ಕಲ್ಪಿಸಿಕೊಂಡ್ರೆ, if it is brought to existence by a whim, by a will or by our imagination, ನಿವತ್ತೇದ ನ ಸಂಶಯ. ವಾಸ್ತವವಾಗಿ ಅದು ಇಲ್ವಲ್ಲ, ನಾವು ಇದೇ ಅಂತ ಅಂದುಕೊಳ್ತಾ ಇದ್ದೀವಿ, ಹೊರಟೋಗುತ್ತೆ. ಇದು ಅಧ್ಯಾರೋಪಿತವಾಗಿದ್ದದ್ದು ಅಪವಾದದಿಂದ ಹೊರಟೋಗುತ್ತೆ. ಹಗ್ಗದಲ್ಲಿ ಹಾವಿದ್ದ ಹಾಗೆ ಆ ಹಗ್ಗ ಅಂತ ಅದು ಕಂಡಾಗ ಹಾವು ಹೊರಟೋಗುತ್ತೆ. ಈ ಹಾವು ಅಂತ ಅದು ಕಂಡುಕೊಂಡ್ರೆ ಅದು ಹಾವು ಆಗಿರದೇ ಇದ್ರೆ ನಿವತ್ತೇದ ನ ಸಂಶಯ. ಇಲ್ಲಿದೆ ವ್ಯಾಖ್ಯಾನದಲ್ಲಿ ಇದನ್ನೇ ಹೇಳ್ತಾರೆ. ರಜ್ವಾಂ ಸರ್ಪ ಇವ, ಈ ಹಾವದಲ್ಲಿ ಈ ಹಗ್ಗದಲ್ಲಿ ಹಾವು ಹೇಗೆ ಹೋಗುತ್ತೋ ಹಾಗೆ. ಇದಕ್ಕೆ ಎ ಬೆಟರ್ ಇಂಟರ್ಪ್ರಿಟೇಷನ್ ಇಸ್ ಮಧ್ವಾಚಾರ್ಯಸ್. ಇವು ಪ್ರಪಂಚೋ ಯದಿ ವಿದ್ಯೇತ ಅಂದರೆ ಉತ್ಪದ್ಯೇತ ಭವೇತ ನಿವರ್ತೇತ ನ ಸಂಶಯ. ಈ ಪ್ರಪಂಚಕ್ಕೆ ಹುಟ್ಟು ಅಂತ ಒಂದಿದ್ರೆ ಅದು ಖಂಡಿತ ಅದಕ್ಕೆ ಸಾವು ಅಂತಿದೆ. ಯಾವ್ಯಾವ್ದು ಹುಟ್ಟುತ್ತೋ ಅದು ಸಾಯುತ್ತೆ. ಪ್ರಪಂಚೋ ಯದಿ ವಿದ್ಯೇತ ಪ್ರಪಂಚೋ ಯದಿ ಭವೇತ ಉತ್ಪದ್ಯೇತ ನಿವರ್ತತ ಇತಿ ನ ಸಂಶಯ. ಒಂದು ಜಗತ್ತಿಗೆ ಯಾರ್ಯಾರು ಹುಟ್ಟುತ್ತಾರೋ ಅವರಿಗೆ ಸಾವು ಅಂತ ಅನ್ನೋದಕ್ಕೆ ಏನು ಅಡ್ಡಿ ಏನು? ಖಂಡಿತ ಆಗುತ್ತೆ. ಈ ಜಗತ್ತು ಬಂತು ಅಂದ್ರೆ ಜಗತ್ತು ಹೋಗುತ್ತೆ. ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತ ನ ಸಂಶಯ. ಇದಕ್ಕೆ ನಾಗಾರ್ಜುನ ಕಾರಿಕೆ ಒಳಗೆ ಇದೇ ಅರ್ಥ ಬರುವಂತಹದ್ದಿದೆ. ಇಲ್ಲಿ ಪ್ರಪಂಚೋ ಯದಿ ವಿದ್ಯೇತ, ಈ ಪ್ರಪಂಚ ಎಲ್ಲಿ ಇದೆಯೋ ಅಂದ್ರೆ ಹಾಗೆ ಅಭಿಮಾನಾತ್ ದೃಶ್ಯಮಾನೋ ವಿದ್ಯತೆ. ಪ್ರಪಂಚ ಆಬ್ಜೆಕ್ಟಿವ್ ಆಗಿ ಇರಬಹುದು, ಆದರೆ ನಮ್ಮ ಅಭಿಮಾನದಿಂದ ಇದು ನನ್ನದು, ವಸ್ತುಗಳು ಇರಬಹುದು, ಇದು ನನ್ನದು ಅಂತ ಎಲ್ಲಿದೆಯೋ. ಸೊ ಶಿ ಈಸ್ ರೆಫರಿಂಗ್ ಟು ನಾಟ್ ದಿ ವರ್ಲ್ಡ್ ಎಸ್ ಆಬ್ಜೆಕ್ಟ್. ಪ್ರಪಂಚ ಅಂತ ಇದೆಯಲ್ಲ, ಇವನ ಹೆಂಡತಿ ಮಕ್ಕಳು, ಇವನ್ ಮನೆ ಮಠ, ಇವನ ಆಸ್ತಿ, ಇದು ಪ್ರಪಂಚವಾಗಿ ಇದು ಯದಿ ವಿದ್ಯೇತ ನಿವರ್ತೇತ ನ ಸಂಶಯ.
ಇದಿದ್ರೆ ಅದು ಖಂಡಿತ ಹೋಗುತ್ತೆ, ಯಾಕೆಂದ್ರೆ ಇದು ಬಂದದ್ದು ಹೊರಟೋಗುತ್ತೆ. ಇಲ್ಲಿ ಇಟ್ಸ್ ಎ ವೆರಿ ಗುಡ್ ಇಂಟರ್ಪ್ರಿಟೇಷನ್ ಅವರದ್ದು ನಾಗಾರ್ಜುನರ ಮಾಧ್ಯಮಿಕ ಕಾರಿಕೆಯಲ್ಲಿ. ಪ್ರಪಂಚೋ ಯದಿ ವಿದ್ಯೇತ ಅಭಿಮಾನಾತ್ ದೃಶ್ಯಮಾನೋ ವಿದ್ಯೇತ. ನಮ್ಮ ಅಭಿಮಾನದಿಂದ ನಮಗೆ ಸಂಬಂಧಪಟ್ಟಿರೋ ಹಾಗೆ ಅದು ಕಂಡುಕೊಂಡ್ರೆ ನಿವರ್ತೇದ ಯಾವತ್ತಾದರೂ ಒಂದು ದಿವಸ ನಮಗೆ ಜ್ಞಾನ ಅಂತ ಬರುತ್ತೆ. ಜ್ಞಾನ ಅಂತ ಬಂದು ಈ ಹೆಂಡತಿ ಮಕ್ಕಳು ಮನೆ ಮಠ ಎಲ್ಲ ನಮ್ಮದಲ್ಲ, ನಾನು ಬೇರೆ ಅಂತ ನಾವು ಜ್ಞಾನ ಯಾವತ್ತಾದರೂ ಬರುತ್ತೆ. ಇದು ಪ್ರಪಂಚ ಅನ್ನೋ ಮಾತಿಗೆ ಸಬ್ಜೆಕ್ಟಿವ್ ವರ್ಲ್ಡ್. ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇದ ನ ಸಂಶಯ. ಯಾವತ್ತೋ ಒಂದು ದಿವಸ ನಮಗೆ ಜ್ಞಾನ ಅಂತ ಬಂದು ಏನು ನನಗೂ ಇದಕ್ಕೂ ಸಂಬಂಧ ಇಲ್ಲ, ಇದು ವೃಥಾ, ಇದರಲ್ಲಿ ಅಭಿಮಾನ ಇಟ್ಕೊಂಡಿದ್ದೆ ನಾನು, ವಾಸ್ತವವಾಗಿ ನಿದ್ರೆಯಲ್ಲಿ ನನಗೆ ಹೇಗೆ ಅಭಿಮಾನ ಇಲ್ವೋ ಅದೇ ರೀತಿಯಾಗಿ ಮಿಕ್ಕಾದ ಸತೀಶ್ ಇರೋ ಸ್ಥಿತಿ ಜ್ಞಾನ ಬಂದ್ರೆ ಮಿಕ್ಕಾದ ಎರಡು ಅವಸ್ಥೆಗಳಲ್ಲೂ ಬರುತ್ತೆ. ಇಲ್ಲಿ ಆ ಅರ್ಥವನ್ನು ಹೇಳಿದು ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತ ನ ಸಂಶಯ. ಹೀಗೆ ಪ್ರಪಂಚ ಇರೋದಿದ್ರೆ ಅದು ಖಂಡಿತವಾಗಿ ಹೋಗುತ್ತೆ. ಅಂದರೆ ತತ್ವತಃ ಅಂತನೋ ಅರ್ಥ ಮಾಡಬಾರದು. ವಾಸ್ತವವಾಗಿ ಪ್ರಪಂಚ ಅಂತ ಇದ್ದರೆ ಇದ್ದೇ ಇರುತ್ತೆ ಅದು ಪ್ರಪಂಚ. ಆದ್ರಿಂದಲೇ ಇಲ್ಲಿ ಆಚಾರ್ಯರು ಸೂತ್ರ ಭಾಷ್ಯದಲ್ಲೇ ಹೇಳ್ತಾರೆ, ಇದು ಪ್ರಪಂಚ ವಿಲಯನ ಅಂತ ಒಂದು ವಾದ ಇದೆ. ಮೀಮಾಂಸಕರು ಏನು ಹೇಳ್ತಾರೆ, ನಾವು ಕರ್ಮಗಳನ್ನು ಮಾಡಿ ಎಷ್ಟು ಕರ್ಮಗಳನ್ನು ಮಾಡಿದ್ರೂ ಕೂಡ ಪ್ರಪಂಚ ವಿಲಯನ ಅಂತ ಒಂದಾಗುತ್ತೆ. ನಮ್ಮ ಪಾಲಿಗೆ ಪ್ರಪಂಚ ಅಂತ ಅನ್ನೋದು ಇರೋದೇ ಇಲ್ಲ. ಅವರು ದೇ ಆರ್ ರಿಯಲಿಸ್ಟ್ಸ್. ಅವರು ಪ್ರಪಂಚಕ್ಕೆ ಹುಟ್ಟು ಅಂತ ಅನ್ನೋದು ಒಪ್ಪೋಲ್ಲ, ಸಾವು ಅಂತ ಅನ್ನೋದನ್ನು ಒಪ್ಪೋಲ್ಲ. ಅವರು ಪ್ರಪಂಚ ಯಾವಾಗಲೂ ಇರುವಂಥದ್ದೇ. ಅವರಿಗೆ ಮೀಮಾಂಸಕರಿಗೆ, ಈ ಪೂರ್ವ ಮೀಮಾಂಸಕರಿಗೆ ಜಗತ್ತು ಈಗ ಹೇಗಿದೆಯೋ ಹಾಗೆ ಎಲ್ಲ ಕಾಲದಲ್ಲೂ ಇತ್ತು, ಎಲ್ಲ ಕಾಲದಲ್ಲೂ ಇರುತ್ತೆ. ಜಗತ್ತಿಗೆ ಹುಟ್ಟು ಅಂತಿಲ್ಲ. ಅವರು ಈಶ್ವರನನ್ನ ಜಗತ್ಕಾರಣ ಜಗತ್ಕರ್ತೃ ಅಂತ ಒಪ್ಪೋಲ್ಲ. ಅವರು ಈಶ್ವರನಿಗೆ ಬೇರೆ ಒಂದು ಇದು ಕೊಡ್ತಾರೆ. ಆದರೆ ಮಿಕ್ಕಾದವರು ಹೀಗೆ ಒಂದು ಜಗತ್ತು ಒಂದು ಬಂದಿದೆ. ಮೀಮಾಂಸಕರಲ್ಲಿ, ಪ್ರಾಭಾಕರ ಮೀಮಾಂಸಕರಲ್ಲಿ ಇದು ಒಂದು ದಿ ವರ್ಲ್ಡ್ ದಟ್ ಈಸ್ ಪ್ರೆಸೆಂಟೆಡ್ ಟು ಅಸ್ ಇಸ್ ಒನ್ ಥಿಂಗ್ ಅಂಡ್ ದಿ ವರ್ಲ್ಡ್ ದಟ್ ವಿ ಕಾರ್ವ್ ಔಟ್ ಆಫ್ ಇಟ್ ಇಸ್ ಅನದರ್. ಯಾವುದೋ ಮನೆ ಅಂತ ಇರುತ್ತೆ. ಮನೆ ಅಂತ ಅನ್ನೋದು ಇಟ್ಸ್ ಎ ಡೀಟೇಲ್ ಆಫ್ ದಿ ಆಬ್ಜೆಕ್ಟಿವ್ ವರ್ಲ್ಡ್. ಬಟ್ ನನ್ನ ಮನೆ ಅಂತ ಅನ್ನೋದು ನನ್ನ ರಿಯಾಲಿಟಿ. ಅದು ನನ್ನ ಹೆಂಡತಿ ನನ್ನ ಮಗ ಅಂತ ಅನ್ನೋದು ಆಬ್ಜೆಕ್ಟಿವ್ ಆಗಿ ಹ್ಯೂಮನ್ ಕೈಂಡಲ್ಲಿ ಇರ್ತಾರೆ. ಇವನು ಒಬ್ಬ ಮನುಷ್ಯ, ಅವನು ಒಬ್ಬ ಮನುಷ್ಯ. ಆದರೆ ನನ್ನ ಹೆಂಡತಿ ಅಂತ ಅಂದ್ಕೊಳ್ಳೋದು, ನನ್ನ ಮಗ ಅಂತ ಅಂದ್ಕೊಳ್ಳೋದು ಅಭಿಮಾನದಿಂದ, ನನ್ನ ವರ್ಲ್ಡ್. ಸೊ ದಟ್ ದ ಡಿಫರೆನ್ಸ್ ಬಿಟ್ವೀನ್ ದಿ ಆಬ್ಜೆಕ್ಟಿವ್ ವರ್ಲ್ಡ್ ಅಂಡ್ ದಿ ಸಬ್ಜೆಕ್ಟಿವ್ ವರ್ಲ್ಡ್. ಈ ಜ್ಞಾನಿಯಾದವನಿಗೆ ಸಬ್ಜೆಕ್ಟಿವ್ ವರ್ಲ್ಡ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ದಿ ಆಬ್ಜೆಕ್ಟಿವ್ ವರ್ಲ್ಡ್. ಆದ್ರಿಂದಲೇ ಈಸ್ ಮೋರ್ ಸೆನ್ಸಿಟಿವ್. ಇವಾಗ ಅಭಿಮಾನ ಜ್ಞಾನಿಗಳಿಗಿರೋಷ್ಟು ಅಜ್ಞಾನಿಗಳಿಗಿರೋಲ್ಲ. ಈ ಜ್ಞಾನಿಗಳಿಗೆ ಅಭಿಮಾನ ಹೆಚ್ಚಾಗಿರುತ್ತೆ. ಅಭಿಮಾನ ಯಾಕೆ ಹೆಚ್ಚಾಗಿರುತ್ತೆ ಅಂತಂದರೆ ಈ ಸಬ್ಜೆಕ್ಟಿವ್ ವರ್ಲ್ಡ್ ಇದರ ಒಂದು ಕ್ಲೇಶ ಇವರ ಮನಸ್ಸಲ್ಲಿ ಇರೋದರಿಂದ ಇವರು ಇದರ ವಿಲಯನಕ್ಕಾಗಿ ಪ್ರಯತ್ನ ಪಡ್ತಾ ಇರ್ತಾರೆ. ಪ್ರಭಾಕರರು ಏನು ಹೇಳ್ತಾರೆ ಪೂರ್ವ ಮೀಮಾಂಸಾಕಾರರಲ್ಲಿ, ಇದು ಪ್ರಪಂಚ ವಿಲಯ ಅಂತ ಒಂದಿದೆ. ಯಾರಿಗೆ ಕರ್ಮಾದಿಗಳನ್ನು ಮಾಡಿ ಸತ್ವಶುದ್ಧಿಯನ್ನು ಪಡ್ಕೊಂಡಿರ್ತಾನೋ, ಸತ್ವಶುದ್ಧಿ ಇರೋನಿಗೆ ಈ ಪ್ರಪಂಚ ವಿಲಯ ಅಂತ ಆಗುತ್ತೆ. ವಿಲಯ ಅಂದ್ರೆ ಹೋಗಿಬಿಡೋದು. ಈ ಅಟ್ಯಾಚ್ಮೆಂಟ್ಸ್ ಹೋಗ್ಬಿಡುತ್ತೆ ಅವನಿಗೆ. ಹಿ ವಿಲ್ ಮೂವ್ ಇನ್ ದಿ ವರ್ಲ್ಡ್ ಆಸ್ ಇಫ್ ಹಿ ಈಸ್ ಒನ್ ಆಫ್ ದಿ ಮೆನಿ ಡೀಟೇಲ್ಸ್. ಬೇರೆಯವರು ಹೇಗಿದ್ದಾರೋ ತಾನೂ ಹಾಗೆ ಅಂತ ಅಂದ್ಕೊಂಡು ಇರ್ತಾನೆ. ಇವನಿಗೆ ಇಲ್ಲಿ ಪ್ರೇಯ, ಅಪ್ರೇಯ, ಪ್ರೇಷ್ಠ, ಇಂಥ ಕಲ್ಪನೆಗಳಿರೋಲ್ಲ ಇವನಿಗೆ. ಹಿ ವಿಲ್ ಲುಕ್ ಅಪಾನ್ ಆಲ್ ಪೀಪಲ್ ಆಸ್ ದಿ ಸೇಮ್. ಭಗವದ್ಗೀತೆಯಲ್ಲೂ ಬರುತ್ತಲ್ಲ, ಸರ್ವಭೂತ ಸಮಃ, ಅವನಿಗೆ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ. ಇವೆಲ್ಲ ಪೂರ್ವ ಮೀಮಾಂಸಕರು ಹೇಳೋದೇನೆ. ಅವನಿಗೆ ಸುಖ ಅಂತಿಲ್ಲ, ದುಃಖ ಅಂತಿಲ್ಲ, ಇವನು ಬೇಕು ಅಂತಿಲ್ಲ, ಅವನು ಬೇಡ ಅಂತಿಲ್ಲ, ಇವನು ನನ್ನವನು ಅಂತಿಲ್ಲ, ಇವನು ಬೇರೆಯವನು ಅಂತಿಲ್ಲ. ಈ ಸ್ಥಿತಿ ಜ್ಞಾನಿಗೆ ಮಾತ್ರ ಬರುತ್ತೆ, ಅಜ್ಞಾನಿಗೆ ಬರೋಲ್ಲ. ಅಜ್ಞಾನಿಯ ಪಾಲಿಗೆ ಈ ಒಂದು ಸಬ್ಜೆಕ್ಟಿವ್ ವರ್ಲ್ಡ್ ಇಲ್ಲದೇ ಇದ್ರೂ ಕೂಡ ಅವನಿಗೆ ಅದರಿಂದ ಮುಕ್ತಿ ಅಂತಿಲ್ಲ. ಈ ಜ್ಞಾನಿಯಾದವನಿಗೆ ಮುಕ್ತಿ ಸಂಭಾವ್ಯ, ಅವಕಾಶ ಉಂಟು. ಸೊ ಬೀಯಿಂಗ್ ಮೋರ್ ಸೆನ್ಸಿಟಿವ್, ಹಿ ಈಸ್ ಆಲ್ಸೋ ಕೇಪಬಲ್ ಆಫ್ ಗೆಟಿಂಗ್ ರಿಡ್ ಆಫ್ ದಿಸ್ ಅಟ್ಯಾಚ್ಮೆಂಟ್. ಅದಕ್ಕಾಗಿ ಜ್ಞಾನಿಗೆ ಕ್ಲೇಶಗಳು ಹೆಚ್ಚು ಅಂತ. ಅದು ಭಾಗವತದಲ್ಲಿ ಆ ಕುಂತಿ ಹೇಳೋ ಮಾತುಗಳು ಬರುತ್ತೆ. ಕುಂತಿ ಕೃಷ್ಣನಿಗೆ ಹೇಳ್ತಾಳೆ,
ನನಗೆ ಕಷ್ಟವನ್ನೇ ಕೊಡ್ತಾ ಇರು ನೀನು, ಕಷ್ಟವನ್ನೇ ಕೊಡ್ತಾ ಇರು. ಯಾಚೆ ತ್ವಂ ಮಾಧವ, ನೀನು ಏನು ಕೇಳ್ಕೊತೀನಿ ನಾನು ಅಂದರೆ ನನಗೆ ಅನುಗಾಲವೂ ಕಷ್ಟಗಳು ಕೊಡ್ತಾ ಇರು. ಯಾಕೆಂದರೆ ಕಷ್ಟಗಳು ಕೊಟ್ಟರೆ ನಿನ್ನ ಜ್ಞಾಪಕ, ನಿನ್ನ ಸ್ಮರಣೆ ಅಂತ ನನಗೆ ಬರುತ್ತೆ. ಆವಾಗ ಕಷ್ಟಗಳನ್ನು ಮೀರ್ತಕ್ಕಂಥ ಒಂದು ಶಕ್ತಿ ನನಗೆ ಬರುತ್ತೆ. ಆದ್ದರಿಂದ ನಿನ್ನ ಕಷ್ಟಗಳನ್ನೇ ಕೊಡ್ತಾ ಇರು ಅಂತ ಕುಂತಿ ಹೇಳ್ತಾಳೆ. ಹಾಗೆ ಹೇಳ್ತಾಳೆ, ಈ ಅಭಿಮಾನ ನನ್ನವರು, ನನ್ನದು, ನನಗಿಷ್ಟ, ನನಗೆ ಅನಿಷ್ಟ ಅಂತ ಎಲ್ಲ ಇದೆಯಲ್ಲ, ಇದನ್ನ ಇನ್ನೂ ಅಷ್ಟು ಹೆಚ್ಚಾಗಿ ಕೊಡ್ತಾ ಇರು. ಈ ಬಾಧೆಗಳನ್ನು ತಡ್ಕೊಳ್ಳಾರ್ದೇನೆ ಇದು ಯಾವುದೂ ನನ್ನದಲ್ಲ ಅಂತ ಅನ್ನೋ ಸ್ಥಿತಿ ನನಗೆ ಬರಲಿ ಅಂತ ತುಂಬ ಚೆನ್ನಾಗಿ ಭಾಗವತದಲ್ಲಿ ಕೆಲವು ಸಾಕ್ತಿ ಹೀಗೆ ತುಂಬ ಸ್ವಾರಸ್ಯವಾದ ಭಾಗಗಳು ಬರುತ್ತೆ. ಮೋಕ್ಷ ಅಲ್ಲ, ಮೋಕ್ಷ ಇಸ್ ಮೋರ್ ಪಾಸಿಟಿವ್. ಇದು ನೆಗೆಟಿವ್ ಆಯ್ತು. ಇದು ನಮ್ಮ ಪಾಲಿಗೆ ಪ್ರಪಂಚ ಇಲ್ಲ, ನಮ್ಮ ಅಟ್ಯಾಚ್ಮೆಂಟ್ ಇಲ್ಲ, ಯಾವ ಅಟ್ಯಾಚ್ಮೆಂಟು ನಮಗಿಲ್ಲ. ಮನೆ ಅಂತ ಅಟ್ಯಾಚ್ಮೆಂಟ್ ಇಲ್ಲ, ಮಕ್ಕಳು ಮರಿ ಹೆಂಡತಿ ಯಾವ ಅಟ್ಯಾಚ್ಮೆಂಟು ಇಲ್ಲ. ಏನು ಫ್ರೀ ಆಗಿದ್ದೀರಿ, ಫ್ರೀ ಲಿವಿಂಗ್. ಇದು ಮುಕ್ತಿ ಅಂತ ಹೇಳೋಲ್ಲ. ಪ್ರಪಂಚ ವಿಲಯದಲ್ಲಿ ಇದು ಬರುತ್ತೆ. ನೀವು ಸಾಯಂಕಾಲ ಹೇಳೋಲ್ಲ ಅಮೆರಿಕನ್ಸ್ ಬ್ರಹ್ಮಜ್ಞಾನಿಗಳೇ. ಜೀವ ಪ್ರಬುದ್ಧತೆ ಅಂತ ಸಂವಾದವಾಗಿ ಹೇಳಬೇಕು ತಾನೆ. ಆಗ ಮಾಯಾ ಮಾತ್ರವಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ. ಇಲ್ಲಿ ದ್ವೈತ ಅಂತನ್ನೋ ಮಾತಿಗೆ ನಾನಾತ್ವ ಅಂತ ವ್ಯಾಖ್ಯಾನಕಾರರು ಅರ್ಥ ಮಾಡಿದ್ದಾರೆ. ಶಂಕರಾಚಾರ್ಯರು ದ್ವೈತ ಅಂದ್ರೆ ನಾನಾತ್ವ ಅಂತ ಹೇಳ್ತಾರೆ. ಅದನ್ನು ಒಂದು ಅಂತ ತಿಳ್ಕೊಂಡ ಮೇಲೆ ಈ ನಾನಾತ್ವ ಅಂತ ಕರ್ಮ, ಕಾಮ, ಕರ್ಮ, ಫಲ ಇತ್ಯಾದಿಗಳ ಸಂತಾನವನ್ನು ಮಾಡ್ತಾನೆ. ನಿಮ್ಮ ದೇಹದಲ್ಲಿರೋನು ಕಾಮ, ಕರ್ಮ, ಫಲ ಇತ್ಯಾದಿಯ ಇದೆಲ್ಲ ದ್ವೈತ, ಇದೆಲ್ಲ ಮಾಯಾ ಮಾತ್ರವಿದಂ. ಇದು ದಿಸ್ ಇಸ್ ಎ ಫ್ಯಾಂಟಾಸ್ಮಗೋರಿಯಾ. ಅಂದರೆ ನಾವು ಕಲ್ಪನೆ ಮಾಡಿಕೊಳ್ಳೋದಷ್ಟೇ. ಇದು ಮಾಯಾ ಮಾತ್ರವಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ.
ಅಂದರೆ ಪರಮಾರ್ಥವಾಗಿ ನೋಡಿದರೆ ಪರಮಾರ್ಥ, ಅರ್ಥ ಅಂದರೆ ಪ್ರಯೋಜನ, ಪರಮ ಅಂದರೆ ಹೈಯೆಸ್ಟ್. ಪರಮಾರ್ಥತಃ ಈ ಪರಮಾರ್ಥದ ದೃಷ್ಟಿಯಿಂದ ನೋಡಿದರೆ ಫ್ರಮ್ ದಿ ಹೈಯೆಸ್ಟ್ ಪರ್ಪಸ್ ಆಫ್ ದಿ ಮ್ಯಾನ್ ಅದು ನೋಡಿದ್ರೆ ಅದ್ವೈತಂ ಏವ ಸಿದ್ಧ್ಯತಿ. ಅದ್ವೈತ ಅಂತನ್ನೋದು ಉಳ್ಕೊಳ್ಳುತ್ತೆ. ಅಂದರೆ ಏನು ಎಲ್ಲರ ಆತ್ಮದಲ್ಲಿಯೂ ಎಲ್ಲ ಆತ್ಮಗಳು ಒಂದೇ ಅಂದರೆ ಉಪನಿಷತ್ತುಗಳು ಹೇಳೋದಕ್ಕೆ ಅದೇ ಅಂತ ಹೇಳಿದ್ದಲ್ಲ. ಅಭ್ಯಾಸ ಭಾಷೆಯ ಕಡೆಯಲ್ಲಿ ಆಚಾರ್ಯರು ಆತ್ಮೈಕತ್ವ ಪ್ರತಿಪತ್ತಯೇ ಸರ್ವೇ ವೇದಾಂತ ಆರಭ್ಯಂತೆ. ಆತ್ಮ ಏಕತ್ವ, ಈ ಏಕತ್ವ ಅಂತನ್ನೋದೇ ಅದ್ವೈತ. ಅದ್ವೈತ ಅಂದರೆ ಆತ್ಮೈಕತ್ವ, ಇದು ಪರಮಾರ್ಥತಃ. ಇಲ್ಲಿ ಮಧ್ವಾಚಾರ್ಯರು ಇಲ್ಲಿ ದ್ವೈತ ಅಂತನ್ನೋ ಮಾತಿಗೆ ನಾನು ಹೊಸತಿ ಹೇಳಿದೆ, ಹೇಗೆ ಶಂಕರಾಚಾರ್ಯರು ತಮ್ಮ ದರ್ಶನವನ್ನು ಅದ್ವೈತ ಅಂತ ಇಲ್ಲಿ ಕರ್ಕೊಂಡಿಲ್ಲ. ಯಾವ ಸೂತ್ರ ಭಾಷೆಯಲ್ಲೂ ಕೂಡ ಅದ್ವೈತ ಅಂತ ಒಂದು ದೃಷ್ಟಿ, ಒಂದು ದರ್ಶನ, ಒಂದು ವ್ಯೂ ಪಾಯಿಂಟ್ ಅಂತ ಶಂಕರಾಚಾರ್ಯರು ಕರೆದಿಲ್ಲ. ಅದ್ವೈತ ಅಂತ ಅನ್ನೋ ಮಾತು ಬ್ರಹ್ಮನಿಗೆ ಹೇಳಿದ್ದಾರೆ ಅವರು. ಹಾಗೆ ಮಧ್ವಾಚಾರ್ಯರು ಕೂಡ ದ್ವೈತ ಅಂತ ಅನ್ನೋದನ್ನು ಅವರು ತಮ್ಮ ದರ್ಶನಕ್ಕೆ ಹೆಸರು ಅಂತ ಎಲ್ಲಿಯೂ ಕರ್ಕೊಂಡಿಲ್ಲ ಅವರು. ಇಲ್ಲಿ ದ್ವೈತ ಅಂತ ಅನ್ನೋದಕ್ಕೆ ಏನು ಅರ್ಥ ಮಾಡ್ತಾರೆ ಅವರು ಮಧ್ವಾಚಾರ್ಯರು? ದ್ವೈತಂ ದ್ವಿಧಾಜಾತಂ ಅನ್ಯಥಾಜ್ಞಾತಂ ಭ್ರಾಂತಿಕಲ್ಪಿತಂ ಪರಮೇಶ್ವರೇಣ ದ್ವಿಧಾಜ್ಞಾತಂ ಅಜ್ಞೇನ. ಅಂದರೆ ಆತ್ಮನಿಂದ ಬೇರೆಯಾದದ್ದು ಅನಾತ್ಮನಾಗಿ ಯಾವುದೋ ಒಂದು ಇದೆ ಅಂತ ಅಂದುಕೊಂಡ್ರೆ ಇದು ಮಿಥ್ಯಾಜ್ಞಾನ. ಈಗಿನ ದ್ವೈತಿಗಳಿಗೆ ಈ ಒಂದು ಇಂಟರ್ಪ್ರಿಟೇಷನ್ ತೋರಿಸಿದ್ರೆ ಮಧ್ವಾಚಾರ್ಯರು ದ್ವೈತ ಅಂದ್ರೆ ಏನು ಹೇಳಿದ್ದಾರೆ? ಮಿಥ್ಯಾಜ್ಞಾನಕ್ಕೆ ದ್ವೈತ ಅಂತ ಹೇಳಿದ್ದಾರೆ ಆಚಾರ್ಯರು. ಇಟ್ಸ್ ಎ ಕ್ಯೂರಿಯಸ್ ಇದು. ಇಲ್ಲಿ ದ್ವೈತ ಅಂತಂದ್ರೆ ಮಿಥ್ಯಾಜ್ಞಾನ. ಮಿಥ್ಯಾಜ್ಞಾನ ಶಂಕರಾಚಾರ್ಯರು ಹೇಳಿಲ್ಲ ಅದನ್ನ, ಇವರು ಮಧ್ವಾಚಾರ್ಯರೇನೆ ದ್ವೈತ ಅಂದ್ರೆ ಮಿಥ್ಯಾಜ್ಞಾನ. ಹೇಗೆ ಪರಮೇಶ್ವರೇಣ ದ್ವಿಧಾಜ್ಞಾನಂ, ಈ ಬ್ರಹ್ಮನಿಂದ ಬಿಟ್ಟು ಒಂದು ದೇಹ ಅಂತಿದೆ, ಒಂದು ಇಂದ್ರಿಯಗಳಿದೆ, ಜಗತ್ತು ಒಂದಿದೆ, ಇದೆಲ್ಲ ಮಿಥ್ಯಾಜ್ಞಾನ. ಇದನ್ನು ದ್ವೈತ. ಪರಮಾರ್ಥತಃ ಅಂದರೆ ಪರಮಾತ್ಮನ ದೃಷ್ಟಿಯಿಂದ ಅದ್ವೈತ ಒಂದೇ ಇರತಕ್ಕದ್ದು. ಬ್ರಹ್ಮೈವ ಸತ್ಯಂ, ಬ್ರಹ್ಮ ಒಬ್ಬನೇ ಇರತಕ್ಕದ್ದು. ಬ್ರಹ್ಮನಿಗೆ ಪರತಂತ್ರವಾಗಿ ಜೀವ ಅಂತಿದೆ, ಜಗತ್ತು ಅಂತಿದೆ, ಎಲ್ಲ ಬೇಕಾದಷ್ಟಿದೆ. ಆದ್ರೆ ವಾಸ್ತವವಾಗಿ ಇಂಡಿಪೆಂಡೆಂಟ್ ಆಗಿರತಕ್ಕಂಥ, ಸ್ವತಂತ್ರವಾಗಿರತಕ್ಕಂಥ ಸತ್ವ ಬ್ರಹ್ಮ ಸ್ವತಂತ್ರ ಸತ್ತ ಅನ್ನು ಮಧ್ವಾಚಾರ್ಯರು ಅವರ ವಿಷ್ಣು ತತ್ವ ನಿರ್ಣಯದಲ್ಲಿ ಒಬ್ಬನೇ ಬ್ರಹ್ಮ ಇರೋನು, ಏಕೈವ ಬ್ರಹ್ಮ, ಅವನು ಸ್ವತಂತ್ರ ಸತ್ತ, ಸ್ವತಂತ್ರವಾಗಿರತಕ್ಕಂಥ ಅವನು ಬ್ರಹ್ಮ ಒಬ್ಬನೇ, ನ ದ್ವಿತೀಯ, ಎರಡನೇವನು ಇಲ್ಲ. ಎರಡನೇವನು ಇದಾನೆ ಅಂತ ನಾವು ಅಂದುಕೊಂಡ್ರೆ ದ್ವೈತ. ದ್ವೈತ ಅಂತನ್ನೋದು ದ್ವಿತೀಯೇನ ಸಹ ವರ್ತದೆ ಇತಿ ದ್ವೈತಂ. ಎರಡನೇವನ ಜೊತೆ ಇದಾನೆ ಅಂದ್ರೆ ದ್ವೈತ, ಅದು ಎರಡನೇವನು ಇಲ್ಲ ಅಂದ್ರೆ ಅದ್ವೈತ. ಈಗ ದ್ವೈತ ಅಂದರೆ ದ್ವಿತೀಯ ಅಂತನ್ನೋ ಮಾತಿಗೆ ದ್ವೈತ. ಅಲ್ಲಿ ಹೇಗೆ ಸುಪ್ತ ಸ್ವಾಪಿತ ಅಂತ ಹೇಳಿದ್ರು, ಇಲ್ಲಿ ಮಧ್ವಾಚಾರ್ಯರು ಏನು ತೋರಿಸ್ತಾರೆ ಇದನ್ನ, ಈ ದ್ವಿತೀಯ ಅಂತನ್ನೋ ಮಾತಿಗೆ ದ್ವೈತ ಅಂತ ಆಗಿದೆ. ಎಲ್ಲಿ ದ್ವಿತೀಯ ಅಂತ ಇದೆಯೋ ಅದು ದ್ವೈತ, ಎಲ್ಲಿ ದ್ವಿತೀಯ ಅಂತ ಇಲ್ಲವೋ ಅದು ಅದ್ವೈತ. ಇಲ್ಲ ತುರಿಯ ಹೇಗೆ ಬಂತೋ ಇದು ಹಾಗೇನೆ, ದ್ವಿತೀಯ ಇದ್ದದ್ದು ದ್ವೈತ ಅಂತ ಆಯಿತು. ದ್ವಿತೀಯ ಅಂತ ಎರಡನೇವನು ಇದ್ದಾನೆ, ಎರಡನೇ ರಿಯಾಲಿಟಿ ಇದೆ ಅಂದರೆ ಅದು ದ್ವೈತ. ಎರಡನೇದು ಇಲ್ಲ, ಬ್ರಹ್ಮ ಒಬ್ಬನೇ ಸ್ವತಂತ್ರ ಸತ್ತ ಅಂದ್ರೆ ಅದ್ವೈತ. ಇದು ಮಾಯಾ ಮಾತ್ರಮಿದಂ ದ್ವೈತಂ. ಅಲ್ಲಿ ಮಾಯಾ ಅಂತನೋದಕ್ಕೆ ಭಗವದಿಚ್ಛಯ ಅಂತಲೇ ಹೇಳ್ತಾರೆ. ಅಲ್ಲಿ ಹೇಗೆ ಮಾಯಾ ಅಂತನೋದಕ್ಕೆ ಭಗವದಿಚ್ಛಾ ಅಂತ ಹೇಳಿದ್ರು, ಇಲ್ಲೂ ಹಾಗೇನೆ ಮಾಯಾ ಮಾತ್ರಮಿದಂ. ಹೀಗೆ ನಾನು ಸ್ವತಂತ್ರವಾಗಿ ನಾನು ಮಾಡ್ತೀನಿ, ಅಹಂ ಮಮ ಇತಿ ನೈಸರ್ಗಿಕೋಯಂ ಲೋಕವ್ಯವಹಾರ ಅಂತ ಆಚಾರ್ಯರು ಹೇಳ್ತಾರಲ್ಲ ಶಂಕರಾಚಾರ್ಯರು. ಇದು ಮಾಯಾ ಮಾತ್ರಂ, ಇದು ಮಾಯಾ ಮಾತ್ರವಾಗಿ ನಾನು ಆತ್ಮ ಪರಮಾತ್ಮ ಬೇರೆ, ನಾನು ಬೇರೆ, ನಾನು ಕರೋಮಿ ಇತಿ ಮಿಥಾಭಿಮಾನ ಅಂತನ್ನೋದನ್ನು ಮಾಯಾ ಮಾತ್ರ ಅಂತ ಹೇಳ್ತಾರೆ. ಒಂದಿಲ್ಲಿಯ ತೊಡಕೇನು ಪರಮಾರ್ಥತಃ ಇಲ್ಲಿದೆ. ಇದೇ ಶ್ಲೋಕ, ಇದೇ ಕಾರಿಕೆ ಆ ಚಂದ್ರಕೀರ್ತಿಯ ಕಾಮೆಂಟ್ರಿಯಲ್ಲಿ ಬರೋದರಲ್ಲಿ ಪಾರಮಾರ್ಥತಃ ಅಂತ.
ಇಲ್ಲಿ ಪರಮಾರ್ಥ ಪಾರಮಾರ್ಥ ಅಂತನ್ನೋದು ಒಂದೇ ಅಲ್ಲ, ಅದು ಪರ್ಯಾಯ ಪದಗಳಲ್ಲ. ಪಾರಮಾರ್ಥತಃ ಅನ್ನೋದು ಒಂದು ದೃಷ್ಟಿಯನ್ನು ಹೇಳುತ್ತೆ. ಯಾವುದನ್ನು ಆಚಾರ್ಯರು ಸೂತ್ರ ಭಾಷ್ಯದಲ್ಲಿ ಶಾಸ್ತ್ರದೃಷ್ಟಿ ಲೋಕದೃಷ್ಟಿ ಅಂತ ಕರೀತಾರೆ. ಎರಡು ಹೇಳಿ, ಒಂದು ಶಾಸ್ತ್ರದೃಷ್ಟಿ ಅಂತ ಒಂದಿದೆ, ಲೋಕದೃಷ್ಟಿ ಅಂತ ಒಂದಿದೆ. ಲೋಕದೃಷ್ಟಿ ನೈಸರ್ಗಿಕವಾಗಿ ಜನಗಳು ಯಾವುದನ್ನು ತಿಳ್ಕೋತಾರೋ ಲೋಕದೃಷ್ಟಿ ಅದು. ನನ್ನ ಮನೆ, ಅಹಂ ಮಮೇದಂ ಇತಿ ನೈಸರ್ಗಿಕೋಯಂ ಲೋಕವ್ಯವಹಾರ, ನಾನು ನನ್ನದು ಅಂತನ್ನೋದೆಲ್ಲ ಲೋಕದೃಷ್ಟಿ. ಶಾಸ್ತ್ರದೃಷ್ಟಿಯಿಂದ ಆತ್ಮ ಅನ್ನೋನು ಒಬ್ಬ ಇದ್ದಾನೆ, ಇವೆಲ್ಲವೂ ಕೂಡ ಬಂದು ಹೋಗತಕ್ಕಂಥವು. ಆತ್ಮನಿಗೆ ವಾಸ್ತವವಾಗಿ ಇದರಿಂದ ಸಂಪರ್ಕ ಇಲ್ಲ ಅಂತನ್ನೋದು ಶಾಸ್ತ್ರದೃಷ್ಟಿ. ಈ ಶಾಸ್ತ್ರದೃಷ್ಟಿ ಲೋಕದೃಷ್ಟಿ ಅಂತ ಹೇಗೆ ಹೇಳ್ತಾರೋ, ಇಲ್ಲಿ ಇವರು ಬೌದ್ಧರು ಏನು ಮಾಡಿದ್ದಾರೆ, ಇದು ಸಂವೃತಿ ಪಾರಮಾರ್ಥ ಅಂತ ಎರಡು ಮಾಡಿದ್ದಾರೆ. ಸಂವೃತಿ ಅಂದರೆ ಸಂಸಾರದಲ್ಲಿ ಇರೋದು, ಯಾವುದನ್ನು ಇಲ್ಲಿ ಅನಾದಿಮಾಯೆಯ ಸುಪ್ತ, ಅನಾದಿಮಾಯಿಯಿಂದ ಮಲಗಿದ್ದಾನೋ ಅಗ್ರಹಣ ಅನ್ಯಥಾಗ್ರಹಣಗಳಿಂದ, ಇದು ಸಂವೃತಿ. ಇವನಿಗೆ ಆತ್ಮಜ್ಞಾನ ಇಲ್ಲ, ಆತ್ಮನನ್ನು ತಪ್ಪಾಗಿಯೂ ತಿಳ್ಕೊಂಡಿಲ್ಲ ಇವನಿಗೆ ಆತ್ಮ ಅಂತ ಅರಿವೇ ಇಲ್ಲ. ಆದ್ದರಿಂದ ಇದು ಸುಪ್ತ, ಅಲ್ಲಿ ಎಲ್ಲಿ ಅಗ್ರಹಣ ಅನ್ಯಥಾಗ್ರಹಣಗಳನ್ನು ಮೀರಿ ತಮಸ್ಸಂತಿದೆಯೋ ಸುಪ್ತ. ಈ ಅನಾದಿಮಾಯೆಯ ಸುಪ್ತ ಜೀವ ಸಂವೃತ ಇತ್ಯರ್ಥ. ಸಂವೃತಿಯಲ್ಲಿ ಅಂದರೆ ವ್ಯವಹಾರ ಅಂತ ಆಚಾರ್ಯರು ಕರೀತಾರೆ, ಲೋಕ ವ್ಯವಹಾರ ಅಂತ ವ್ಯಾವಹಾರಿಕ ಅಂತ, ವ್ಯಾವಹಾರಿಕ ಸತ್ತ ಅಂತ ಆಚಾರ್ಯರ ಮಾತಲ್ಲ. ಲೇಟರ್ ಇದು ಬಂತು, ಪರಮಾರ್ಥ ಮತ್ತು ವ್ಯವಹಾರ ಅಂತ ಎರಡು ದೃಷ್ಟಿಗಳು ಅಂತ ಆಚಾರ್ಯರು ಸೂತ್ರ ಭಾಷ್ಯದಲ್ಲಿ ಎಲ್ಲಿ ಹಾಗೆ ಹೇಳೋಲ್ಲ. ವ್ಯವಹಾರ ಅಂತನೋ ಮಾತು ಉಪಯೋಗಿಸ್ತಾರೆ, ಪಾರಮಾರ್ಥಿಕ ಅಂತನೋ ಮಾತು ಉಪಯೋಗಿಸ್ತಾರೆ. ಈ ಪಾರಮಾರ್ಥಿಕ ಅಂತನ್ನೋದು ಯಾವುದು ಒಂದೇ ಒಂದಾಗಿದೆಯೋ ಅದರ ದೃಷ್ಟಿಯಿಂದ ಅದ್ವೈತ. ಅದ್ವೈತಂ ಪಾರಮಾರ್ಥತಃ ಅಂದರೆ ಪರಮಾರ್ಥಕ್ಕೆ ಸಂಬಂಧಪಟ್ಟಿದ್ದು ಪಾರಮಾರ್ಥ. ಪರಮಾರ್ಥ ಅನ್ನೋದು ಮೋಕ್ಷ. ಪಾರಮಾರ್ಥ ಅಂದರೆ ಮೋಕ್ಷಕ್ಕೆ ಯಾವುದು ಕಾರಣವಾಗುತ್ತೋ ಬ್ರಹ್ಮ, ಅವನ ಜ್ಞಾನ, ಇದು ಪಾರಮಾರ್ಥ. ಪಾರಮಾರ್ಥತಃ ಅದ್ವೈತಂ. ಬ್ರಹ್ಮನ ದೃಷ್ಟಿಯಿಂದ ಒಂದೇ, ಜೀವನ ದೃಷ್ಟಿಯಿಂದ ನಾನಾತ್ವ ಇದೆ. ಮಾಯಾ ಮಾತ್ರಮಿದಂ ದ್ವೈತಂ. ಆ ಬ್ರಹ್ಮ ಭೂತಾತ್ಮ ಆದವನು, ಆ ಬ್ರಹ್ಮನೇ ತಾನಾದವನಿಗೆ ಅದ್ವೈತಂ ಒಂದಿದೆ ಅಂತನೋ ಅರಿವು ಉಂಟಾಗುತ್ತೆ. ಅದರಿಂದ ಪಾರಮಾರ್ಥತಃ ಅಂತನ್ನೋದು ಆ ಒಂದು ಶಾಸ್ತ್ರ ದೃಷ್ಟಿಯನ್ನು ಹೇಳುತ್ತೆ. ಇಲ್ಲಿ ಸಂವೃತ್ತಿಯನ್ನು ಹೇಳ್ತಾ ಇದೆ. ಈ ಸಂವೃತ್ತಿಯಲ್ಲಿ ಯಾವುದು ದ್ವೈತವಾಗಿದೆಯೋ ಪಾರಮಾರ್ಥಿಕವಾಗಿ ಅದೇ ಅದ್ವೈತ. ಅಂದರೆ ದ್ವೈತ ಬೇರೆ, ಅದ್ವೈತ ಬೇರೆ ಅಂತಲ್ಲ. ಯಾವುದು ಸಂವೃತ್ತಿಯಲ್ಲಿ ದ್ವೈತವಾಗಿ ಕಾಣುತ್ತೋ ಅದೇ ಪಾರಮಾರ್ಥಿಕವಾಗಿ ಅದ್ವೈತ ಅಂತ ಅನ್ನಿಸ್ಕೊಳ್ಳುತ್ತೆ. ಇವರು ಮಧ್ವಾಚಾರ್ಯರು ಮತ್ತು ಈ ವ್ಯಾಖ್ಯಾನಕಾರರು ಪರಮಾರ್ಥತಃ ಅಂತನ್ನೋ ಒಂದು ಪಾಠಾಂತರ ಎತ್ಕೊಂಡು ಮಾಡಿದ್ದಾರಲ್ಲ, ಇಲ್ಲಿ ಮುಖ್ಯವಾದ ಪ್ರಯೋಜನ ಅಂತ ಅಷ್ಟೇ. ಅರ್ಥ ಅಂದರೆ ಪ್ರಯೋಜನ. ಪರ ಅಂತಂದರೆ ಶ್ರೇಷ್ಠವಾದದ್ದು, ಅದಕ್ಕಿಂತ ಯಾವುದು ಹೆಚ್ಚಿಲ್ವೋ ಅದು ಪರಮಾರ್ಥ, ಪರಮ ಪ್ರಯೋಜನ. ಈ ಪರಮ ಪ್ರಯೋಜನದ ದೃಷ್ಟಿಯಿಂದ ಅದ್ವೈತಂ ಪರಮಾರ್ಥತಃ. ಇಲ್ಲಿಂದ ಮುಂದಕ್ಕೆ ಒಂದು ಕಾರಿಕೆ ಇದೆ, ಆಮೇಲೆ ತೆಗಿ ಉಪನಿಷತ್ತಿನ ವಾಕ್ಯ. ಈಗ 19 ಆ ಉಪನಿಷತ್ತಿನ ಕಡೆಯ ವಾಕ್ಯ, ಹಿಂದಿನ ವಾಕ್ಯ ಪೆನಾಲ್ಟಿಮೇಟ್, ಅದಕ್ಕೆ ಕೆಲವು ಕಾರಿಕೆಗಳು. ತತ್ರ ಅತ್ರ ಏತೆ ಶ್ಲೋಕ ಭವಂತಿ ವಿಶ್ವಸ್ಯಾತ್ಮ ವಿವಕ್ಷಾಯಾಂ ಆದಿ ಸಾಮಾನ್ಯಮುತ್ಕಟಂ ಮಾತ್ರ ಸಂಪ್ರತಿಪತ್ತೌ ಸ್ಯಾತ್ ಆಪ್ತಿ ಸಾಮಾನ್ಯವೇವ ಚ. ಇಲ್ಲಿ ಏನು ಹೊಸದಾಗಿ ಏನು ಹೇಳ್ತಾ ಇಲ್ಲ ಅವರು, ಅಲ್ಲಿ ಉಪನಿಷತ್ತಿನಲ್ಲಿ ಏನಿದೆಯೋ ಅದನ್ನೇ ಒಂದು ಸ್ವಲ್ಪ ಪ್ಯಾರಾಫ್ರೈಸ್ ಮಾಡಿ ಹೇಳ್ತಾ ಇದ್ದಾರೆ. ವಿಶ್ವಸ್ಯ, ಈ ವಿಶ್ವ ಅದರ ಜಾಗರಿತಾವಸ್ಥಾನ ಅಂತ ಏನು ಹೇಳಿದ್ರು ಅದನ್ನು ಆತ್ಮವಿವಕ್ಷಾಯಾಮ್, ಅದಕ್ಕೂ ಆತ್ಮನಿಗೂ ಸಂಬಂಧವನ್ನು ಕುರಿತು ಹೇಳುವಾಗ ಆದಿ ಸಾಮಾನ್ಯಂ ಉತ್ಕಟಂ ಬನ್ನಿ. ಈ ಆದಿ ಅದರ ಆ ಅಂತನ್ನೋದೇ ಮೊದಲಾಗಿ
ಉತ್ಕಟಂ ಸಾಮಾನ್ಯಂ ಉತ್ಕಟಂ. ಈ ಆದಿ ಆಪ್ತಿ ಅಂತ ಎರಡು ಹೇಳಿದ್ರಲ್ಲ, ಈ ಆದಿ ಆಪ್ತಿ ಎರಡೂ ಕೂಡ ವಿಶ್ವಕ್ಕೆ ಅನ್ವಯಿಸತಕ್ಕದ್ದು. ಉತ್ಕಟಂ ಇದು ಹೊರಗಡೆ ಪ್ರಕಾಶವಾಗಿ ಇರತಕ್ಕಂಥದ್ದು, ಹೊರಗಡೆ ಬರತಕ್ಕಂಥದ್ದು. ಮಾತ್ರ ಸಂಪ್ರತಿಪತ್ತವು ಸ್ಯಾತ್ ಆಪ್ತಿ ಸಾಮಾನ್ಯಮೇವಚ. ಇಲ್ಲಿ ವಿವಕ್ಷಾ ಅಂತನೋ ಮಾತಿದೆ. ವಿವಕ್ಷ ಅಂದರೆ ವಕ್ತು ಇಚ್ಛಾ ವಿವಕ್ಷ, ಹೇಳಬೇಕು ಅಂತನ್ನೋ ಬಯಕೆ ಎಲ್ಲಿದೆಯೋ ಅದು ವಿವಕ್ಷ. ಈ ವಿಶ್ವಸ್ಯ ಆತ್ಮವಿವಕ್ಷಾಯ, ಈ ಆತ್ಮನಿಗೂ ವಿಶ್ವವೇ ಮೊದಲಾದ ಸ್ಥಿತಿಗಳಿಗೂ ಸಾಮಾನ್ಯವನ್ನು ಹೇಳಬೇಕಾದ್ರೆ, ಹೋಲಿಕೆಯನ್ನು ಹೇಳಬೇಕಾದ್ರೆ ವಿಶ್ವಸ್ಯ ಆತ್ಮವಿವಕ್ಷಾಯ ಆದಿ ಸಾಮಾನ್ಯಂ, ಈ ಸಾಮಾನ್ಯ ದ್ವಯಂ ಎರಡಕ್ಕೂ ಸಮಾನವಾಗಿರ್ತಕ್ಕಂಥದ್ದು ಆದಿ ಆಪ್ತಿ. ಹಿಂದೆ ಹೇಳಿ ಉಪನಿಷತ್ತನ್ನು ಹೇಳಿದ್ದೇನೆ, ತಿರುಗಿ ಒಂದು ಸ್ವಲ್ಪ ಪ್ಯಾರಾಫ್ರೇಸ್ ಮಾಡಿ ಹೇಳ್ತಾ ಇದ್ದಾರಷ್ಟೆ. ಮಾತ್ರ ಸಂಪ್ರತಿಪತ್ತವು, ಮಾತ್ರೆಗಳು ಈ ಓಂಕಾರಕ್ಕೆ 3 ಮಾತ್ರೆಗಳು ಅಂತ ಹೇಳಿದ್ರಲ್ಲ, ಅಕಾರಕ್ಕೆ ವಿಶ್ವ, ಉಕಾರಕ್ಕೆ ಸ್ವಪ್ನ, ಮಕಾರಕ್ಕೆ ಸುಷುಪ್ತಿ ಅಥವಾ ವಿಶ್ವ ತೈಜಸ ಪ್ರಾಜ್ಞ. ಹೀಗೆ ಮಾತ್ರ ಸಂಪ್ರತಿಪತ್ತವು ಸ್ಯಾತ್ ಆದಿ ಸಾಮಾನ್ಯಮೇವಚ. ಜಾಗರಿತ ಸ್ಥಾನಕ್ಕೆ ಯಾವುದು ಎರಡು ಹೇಳಿದರೋ ಅದನ್ನೇ ಮಾತ್ರ ಸಂಪ್ರತಿಪತ್ತಿ ಅನ್ನೋ ಮಾತ್ರೆಯನ್ನು ಕುರಿತು ಹೇಳಬೇಕಾದ್ರೆ ಅಕಾರಕ್ಕೆ ಹೇಳಬೇಕು ಎರಡು. ತೈಜಸಸ್ಯ ಉತ್ವ ವಿಜ್ಞಾನೇ ಉತ್ಕರ್ಷೋ ದೃಶ್ಯತೆ ಸ್ಫುಟ. ಈ ಎರಡನೇ ತೈಜಸ ಅಂತನ್ನೋದ್ರಲ್ಲಿ ಉಕಾರ ಬಂತಲ್ಲ, ಈ ಉಕಾರಕ್ಕೆ ಉತ್ಕರ್ಷ ಅಂತನ್ನೋದನ್ನು ಹೇಳಿದ್ರು. ಮಾತ್ರ ಸಂಪ್ರತಿಪತ್ತವು ಸ್ಯಾತ್ ಉಭಯತ್ವಂ ತಥಾವಿಧಂ. ಅದರಲ್ಲಿ ಸ್ವಪ್ನದಲ್ಲಿ ಜಾಗರಿತ ಸ್ಥಾನವೂ ಇದೆ, ಸುಷುಪ್ತಿ ಸ್ಥಾನವೂ ಇದೆ, ನಿದ್ರೆಯಲ್ಲಿ ಎಚ್ಚರ ಅದು. ಆದ್ದರಿಂದ ಉಭಯತ್ವ ಅಂತ ಸಿದ್ಧಿಸುತ್ತೆ. ಮಕಾರ ಭಾವೇ ಪ್ರಾಜ್ಞಸ್ಯ ಮಾನಸಾಮಾನ್ಯ ಉತ್ಕಟಂ. ಈ ಮಾ ಅಥವಾ ಮಾನ ಮಿತಿ ಅಂತಲ್ಲೇನು ಹೇಳಿದ್ರು, ಇದು ಸಾಮಾನ್ಯಂ, ಎರಡಕ್ಕೂ ಸಮಾನವಾಗಿರತಕ್ಕಂಥದ್ದು. ಮಾತ್ರ ಸಂಪ್ರತಿಪತ್ತೌತು ಲಯ ಸಾಮಾನ್ಯಮೇವಚ. ಅಲ್ಲಿ ಹೇಗೆ ಸುಷುಪ್ತಿಯಲ್ಲಿ ಲಯ ಇದೆಯೋ, ಅಂದರೆ ಸುಷುಪ್ತಿಯಲ್ಲಿ ಜಾಗರಿತ ಸ್ಥಾನ ಸ್ವಪ್ನ ಸ್ಥಾನಗಳು ಲಯವಾಗುತ್ತೋ, ಹಾಗೆ ಇಲ್ಲಿ ಮಕಾರದಲ್ಲಿ ಅಕಾರ ಉಕಾರ ಎರಡೂ ಲಯವಾಗುತ್ತೆ. ತ್ರಿಷುಧಾಮಸು ಯತ್ತುಲ್ಯಂ ಸಾಮಾನ್ಯಂ ವೇತ್ತಿ ನಿಶ್ಚಿತಃ ಸಪೂಜ್ಯ ಸರ್ವಭಾವಾನಾಂ ವಂದ್ಯಶ್ಚೈವ ಮಹಾಮುನಿ. ಯಾರು ತ್ರಿಷುಧಾಮಸು 3 ನೆಲೆಗಳಲ್ಲಿ, ಯಾವುದು 3 ನೆಲೆ? ವಿಶ್ವ ಪ್ರಾಜ್ಞ, ವಿಶ್ವ ತೈಜಸ ಪ್ರಾಜ್ಞ. ಯಸ್ ತುಲ್ಯಂ, ಯಹ ತುಲ್ಯಂ, ಯತ್ ತುಲ್ಯಂ. ಇದು ಪಾಠಾಂತರ. ಯಸ್ ತುಲ್ಯಂ ಅಂತ ಕೆಲವು ಕಡೆ ಇದೆ, ಯತ್ ತುಲ್ಯಂ ಅಂತ ಕೆಲವು ಕಡೆ ಇದೆ. ಹೀಗೆ ಎರಡೆರಡಾಗಿ ಅಲ್ಲಿ 2 ಇಲ್ಲಿ 2 ಇಲ್ಲಿ 2 ಅಂತ ಹೇಳಿದ್ರಲ್ಲ, ವಿಶ್ವಕ್ಕೆ ತೈಜಸಕ್ಕೆ ಮತ್ತು ಪ್ರಾಜ್ಞೆ, ಅಕಾರಕ್ಕೆ ಉಕಾರಕ್ಕೆ ಮಕಾರಕ್ಕೆ. ತ್ರಿಷುಧಾಮಸು ಯಸ್ತುಲ್ಯಂ ಸಾಮಾನ್ಯಂ ವೇತ್ತಿ ನಿಶ್ಚಿತ. ನಿಶ್ಚಿತ ಸನ್ ಅಂತ ಮಾಡ್ಕೊಳ್ಬಹುದು, ಅಥವಾ ನಿಶ್ಚಿತಂ ಅಂತ ಒಂದು ಪಾಠಾಂತರ ಉಂಟು. ಆದರೆ ಯಾರು ದೃಢವಾಗಿ ಈ 3 ಅವಸ್ಥೆಗಳಿಗೂ ಈ ಓಂಕಾರದ 3 ಮಾತ್ರೆಗಳಿಗೂ ಹೋಲಿಕೆ ಇದೆ ಅಂತ ಯಾರು ನಿಶ್ಚಯವಾಗಿ ತಿಳ್ಕೊಳ್ತಾರೋ ಸಹ ಪೂಜ್ಯ ಸರ್ವಭಾವ ಸರ್ವಭೂತಾದ ವಂದ್ಯ. ಅವನು ಪೂಜ್ಯನಾದವನು, ಎಲ್ಲ ಪ್ರಾಣಿಗಳಲ್ಲೂ ಅವನು ವಂದ್ಯನಾದವನು, ನಮಸ್ಕಾರಾರ್ಹರಾದವನು ಮತ್ತು ಮಹಾಮುನಿ. ಅವನನ್ನು ಮಹಾಮುನಿ ಅಂತ ಕರೀತಾರೆ. ಇಲ್ಲಿ ಇದೇ ಭೂತಾನಾಂ ವಂದ್ಯಶ್ಚೈವ ಮಹಾಮುನಿ. ಇವ ಚಂದ್ರಕೀರ್ತಿಯಲ್ಲಿದ್ದು ಸಪೂಜ್ಯ ಸರ್ವಭಾವಾನಾಂ ಅಂತ ಒಂದು ಮಾತ್ರ ವ್ಯತ್ಯಾಸ ಇದೆ. ವಂದ್ಯಶ್ಚೈವ ಮಹಾಮುನಿ ಈ ಮಹಾಬುದ್ಧನಿಗೆ ಹೇಳಿರೋ ಮಾತು. ಅಮರಕೋಶದಲ್ಲಿ ಕೂಡ ಪೂರ್ತಿ ಹೇಳ್ಕೊಂಡು ಬಂದ ಮೇಲೆ ಶಾಕ್ಯ ಸಿಂಹ ಮುನಿ, ನಿಘಂಟುವಿನಲ್ಲಿ ಬುದ್ಧೋ ಮಹಾಮುನಿಶ್ಚೈವ, ಬುದ್ಧನನ್ನು ಮಹಾಮುನಿ ಅಂತಲೇ ಬುದ್ಧನನ್ನು ಕರೆದಿದ್ದಾರೆ. ಆದ್ದರಿಂದ ಇಲ್ಲಿ ಬುದ್ಧ ಅಂತ ನಾವು ಮಾತು ಬರ್ತೀವಿ, ಮೊದಲೇ ಒಂದು ಬರುತ್ತೆ, ಮತ್ತೆ ಮಹಾಯಾನದವರ ಪ್ರಕ್ರಿಯೆಗಳಿಲ್ಲಿ ಬರುತ್ತೆ.
ಇಲ್ಲಿ ಮಹಾಮುನಿ ಅಂತ ವ್ಯಾಖ್ಯಾನಕಾರರು ಮಾಡಿದ್ದಾರೆ. ಆದರೆ ಮಹಾಮುನಿ ಅಂತ ಯಾರು ಅಂತ ಹೇಳಿಲ್ಲ. ಅಲ್ಲಿ ತ್ರಿಷುಧಾಮಸು ಯತ್ತುಲ್ಯ ಅಂದರೆ ಏನು, ಒಟ್ಟು ಉಪಾಸನೆಯಲ್ಲಿ, ಓಂಕಾರದ ಉಪಾಸನೆಯಲ್ಲಿ 3 ಮಾತ್ರೆಗಳು, ವಿಶ್ವ ತೈಜಸ ಪ್ರಾಜ್ಞ, ಇದರಲ್ಲಿ 3 ಧಾಮಗಳು, ಇದು 2ಕ್ಕೆ ಇರತಕ್ಕಂಥ ಕರಸ್ಪಾಂಡೆನ್ಸ್ ಉಪಾಸನೆಗೆ ಸರಿಯಾದ ಉಪಾಸನೆಗೆ ಇದ್ದದ್ದು. ಈ ಉಪಾಸನೆ ನಯತೆ ವಿಶ್ವಮಾಪಿ ತೈಜಸಂ ಮಕಾರಶ್ಚ ಪುನಃ ಪ್ರಾಜ್ಞಂ ನಾಮಾತ್ರೇ ವಿದ್ಯತೆ ಗತಿ. ಈ ಒಂದೊಂದು ಮಾತ್ರೆಯನ್ನು ಉಪಾಸನೆ ಮಾಡುವಾಗ ಕೂಡ ಅಕಾರದ ಉಪಾಸನೆ ಅಂತ ಮಾಡಿದರೆ ವಿಶ್ವದಲ್ಲಿ ಯಾವ ಸ್ಥಾನ ಇದೆಯೋ ಅದು ನಮ್ಮ ಮನಸ್ಸಿಗೆ ಬರುತ್ತೆ. ಅಂದರೆ ಇಲ್ಲಿ ಅಕಾರ, ಈ ವಿಶ್ವದಲ್ಲಿ ಇರತಕ್ಕಂಥ ಇಂದ್ರಿಯಗಳಿಂದ ಬರತಕ್ಕಂಥ ಜ್ಞಾನ, ಪ್ರತೀತಿ, ಇದೆಲ್ಲವೂ ಕೂಡ ತಿಳಿಯ ಬರುತ್ತೆ. ಆದ್ದರಿಂದ ಅಕಾರ ವಿಶ್ವಂ ನಯತೆ. ಈ ಅಕಾರದ ಅಕಾರದ ಉಪಾಸನೆಯಿಂದ ವಿಶ್ವಂ ನಯತಿ. ಈ ಜಾಗರಿತ ಇಲ್ಲಿ ಉಪಾಸನೆ ಅಂತ ಅನ್ನೋದು ಈ ವ್ಯಾಖ್ಯಾನ ಒಪ್ಕೊಂಡಿಲ್ಲ. ಮತ್ತು ಕೂರನಾರಾಯಣಜಿಯರು ಮತ್ತು ಮಧ್ವಾಚಾರ್ಯರು ಈ ಉಪಾಸನೆಗಾಗಿಯೇ ಇರತಕ್ಕಂಥದ್ದು ಅಂತ ಒಪ್ಕೊಂಡಿದ್ದಾರೆ. ಇಲ್ಲಿ ಉಪಾಸನೆ ಫಲವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಕಡೆಯಲ್ಲಿ ಅತ್ರೈತೆ ಶ್ಲೋಕ ಭವಂತಿ. ಇಲ್ಲಿ ಇದುವರೆಗೆ ಹೇಳಿದ ಶ್ಲೋಕಗಳೆಲ್ಲ ಉಪನಿಷತ್ತಿನಲ್ಲಿ ಹೇಳಿರೋದನ್ನೇ ಸ್ವಲ್ಪ ಬೇರೆ ಪದಗಳಲ್ಲಿ ಹೇಳ್ತಾ ಇದೆ. ಉಪನಿಷತ್ತಿನಲ್ಲಿ ಜಾಗರಿತ ಸ್ಥಾನ ಇತ್ಯಾದಿಯಾಗಿ ಹೇಳಿದ್ದನ್ನೇ ಇಲ್ಲಿ ಒಂದು ಸ್ವಲ್ಪ ಬೇರೆಯಾಗಿ ಹೇಳ್ತಾ ಇದ್ದಾರೆ. ಹೇಳಿ ಆ ಒಂದು ಅಧ್ಯಾಯವನ್ನು ಮುಗಿಸಿ ಇದನ್ನು ಮಹಾಮುನಿ ಹೇಳಿದ್ದು, ಮಹಾಮುನಿ ಇದನ್ನು ಯಾರು ತಿಳ್ಕೊಳ್ತಾನೋ ಅವನ ಮಹಾಮುನಿ ಇತ್ಯಾದಿಯಾಗಿ ಹೇಳಿ ಆ ಒಂದು ಪರಿಚಯ ಸಮಾಪ್ತಿಯಾಯಿತು. ಇನ್ನು ಇದು ಪರಿಚಯ ಸಮಾಪ್ತಿಯಾದ ಮೇಲೆ ಅಕಾರೋ ನಯತೆ ವಿಶ್ವಂ, ಇದು ಫಲ ಶ್ಲೋಕ. ಈ ಉಪಾಸನೆ ಮಾಡಿದವರಿಗೆ ಫಲ ಏನು? ಇವಾಗ ಓಂಕಾರದ ಉಪಾಸನೆಯನ್ನು ಮಾಡಿದ್ದಾರೆ. ಯಾವ ರೀತಿಯಲ್ಲಿ ಮಾಡಿದ್ದಾರೆ? ಪಾದ ಮಾತ್ರ ಮಾತ್ರ ಪಾದ ನ ಸಂಶಯ. ಅಲ್ಲಿ ಯಾವುದು ಪಾದಗಳೋ ಇಲ್ಲಿ ಅದು ಮಾತ್ರೆಗಳು, ಇಲ್ಲಿ ಯಾವುದು ಮಾತ್ರೆಗಳೋ ಅಲ್ಲಿ ಅದು ಪಾದಗಳು. ಈ ರೀತಿಯಾಗಿ ಉಪಾಸನೆ ಮಾಡಿದ್ರೆ ಫಲ ಏನು ಅಂದರೆ ಅಕಾರ ನಯತೆ ವಿಶ್ವಂ. ಇದು ಫಲ ವಿಭಾಗ ಅಂತ ಕರೀತಾರೆ. ಒಂದೊಂದು ಫಲವನ್ನು ಕೂಡ ಬೇರೆ ಬೇರೆಯಾಗಿ ತಿಳಿಸೋದು ಅಕಾರದ ಉಪಾಸನೆಯಿಂದ. ಇಲ್ಲಿ ಅಕಾರದ ಉಪಾಸನೆ ಎಂದರೇನು? ಓಂಕಾರವನ್ನು ಉಪಾಸನೆ ಮಾಡುವಾಗ ಅಂದರೆ ಇದನ್ನು ಆ ಉ ಮಾ 3 ಬಿಟ್ಟರೆ ಓಂಕಾರ ಇಲ್ಲ, 3 ಕೂಡಿಸಿಕೊಂಡ್ರೆ ಓಂಕಾರ. ಈ ಉಪಾಸನೆ ಮಾಡುವಾಗ ಆ ಒಂದು ಅಕಾರದ ಮೇಲೆ ಹೆಚ್ಚು ಗಮನವನ್ನು ಕೊಟ್ಟರೆ ಎಲ್ಲಿ ನಿಧಿಧ್ಯಾಸನ ಎಲ್ಲಿ ಆಗಬೇಕು, ಆ ಉ ಮಾ 3 ಮಾತ್ರೆಗಳಿದೆ ಅಂತ ಮನಸ್ಸಿನಲ್ಲಿ ಖಚಿತವಾಗಿ ನಿಶ್ಚಯ ಆದ ಮೇಲೆ ಕೂಡ ಆ ಅಂತನ್ನೋದ್ರ ಮೇಲೆ ಒತ್ತು ಕೊಟ್ಟರೆ, ನಿಧಿಧ್ಯಾಸನವನ್ನು ಕೊಟ್ಟರೆ, ಅಂದರೆ ಅಲ್ಲಿ ಹೆಚ್ಚಾಗಿ ಒಂದು ಉಪಾಸನೆಯ ಬಲವನ್ನು ಮಾಡಿದರೆ ಈ ಜಾಗರಿತ ಸ್ಥಾವರದಲ್ಲಿ ಇಂದ್ರಿಯಗಳ ಮೂಲಕವಾಗಿ ಯಾವ ಅರಿವಿದೆ, ಮನಸ್ಸಿನ ಮೂಲಕವಾಗಿ ಯಾವ ಅರಿವಿದೆ, ಇದನ್ನು ಮೀರಿದಂಥ ಜಾಗರಿತ ಸ್ಥಾನ ಅಂತನ್ನೋ ಅರಿವು ನಯತೆ, ಮನಸ್ಸಿಗೆ ಮನದಟ್ಟಾಗುತ್ತೆ. ಅಂದರೆ ಆತ್ಮನ ಮೇಲೆ ಜಾಗರಿತ ಸ್ಥಾನ ಅಂತ ಅನ್ನೋದು ಒಂದು ಅಧ್ಯಾರೋಪಿತವಾಗಿದೆ. ಈ ಆತ್ಮನಲ್ಲಿ ವಿಚ್ಛಿತ್ತಿ ಇಲ್ಲ. ಹೇಗೆ ಓಂಕಾರದಲ್ಲಿ ಅಕಾರ, ಓಂಕಾರದಲ್ಲಿ ಉಕಾರ, ಓಂಕಾರದಲ್ಲಿ ಮಕಾರವೋ ಹಾಗೆ ಒಬ್ಬನೇ ಆತ್ಮನ ಮೇಲೆ ಜಾಗರಿತ ಸ್ಥಾನ, ಸ್ವಪ್ನ ಸ್ಥಾನ, ಸುಷುಪ್ತಿ ಸ್ಥಾನ, ಈ 3 ಸ್ಥಾನಗಳಲ್ಲಿ ಭೇದ ಇದ್ದರೂ ಕೂಡ ಆತ್ಮನಲ್ಲಿ ಭೇದ ಇಲ್ಲ. ಆತ್ಮೈಕತ್ವ ಪ್ರತಿಪತ್ತಿ ತಂತಾರಲ್ಲ, ಇಲ್ಲಿ ಆತ್ಮ ಒಬ್ಬ ಅಂತ ತಿಳ್ಕೊಳ್ಳೋದು ಇದು ಉಪಾಸನೆಯ ಗುರಿ. ಆದ್ದರಿಂದ ಅಕಾರ ನಯತೆ ವಿಶ್ವಂ, ನೀ ಧಾತು, ನೀ ಅಂದರೆ ಒಯ್ಯೋದು ಅಂತ ಅರ್ಥ. ಉಪಾಸಕನನ್ನ ವಿಶ್ವದ ಕಡೆ ಒಯ್ಯುತ್ತೆ. ಜಾಗರಿತ ಸ್ಥಾನದಲ್ಲಿ ಆತ್ಮ ಎಲ್ಲಿ ಸಾಕ್ಷಿಯಾಗಿದ್ದಾನೆ ಅಂದರೆ ಡ್ಯೂರಿಂಗ್ ದಿ ಕೋರ್ಸ್ ಆಫ್ ದಿ ವೇಕಿಂಗ್ ಲೈಫ್ ಹಿ ಈಸ್ ಅವೇರ್ ಆಫ್ ದಿ ಸೆಲ್ಫ್ ಆಸ್ ದಿ ಸಾಕ್ಷಿ. ಜಾಗರಿತ ಸ್ಥಾನದಲ್ಲಿ ಸಾಕ್ಷಿ ಚೈತನ್ಯವನ್ನು ಇವನು ಸಾಕ್ಷಾತ್ಕರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಕಾರ ನಯತೆ ವಿಶ್ವಂ ಉಕಾರಶ್ಚಾಪಿ ತೈಜಸಂ. ಈ ಉಕಾರದ ನಿಧಿಧ್ಯಾಸನವನ್ನು ಮಾಡಿದರೆ ಈ ತೈಜಸ ಅಥವಾ ಸ್ವಪ್ನ ಸ್ಥಾನದಲ್ಲಿ ಸಾಕ್ಷಿಯ ನೆಲೆ ಏನು? ಯಾರು ಸಾಕ್ಷಿಯಾಗಿ
ಅಂದರೆ ಸ್ವಪ್ನದಲ್ಲಿ ಅನುಭವ ಮಾಡ್ತಿರೋನು ಬೇರೆ, ಜಾಗ್ರತೋ ಸ್ವಪ್ನ ಸುಷುಪ್ತಿ ಮೂರೂ ಏಕರೀತಿಯಾಗಿ ಅನುಭವ ಮಾಡ್ತಿರೋದನ್ನು ನಾವು ಸಾಕ್ಷಿ ಎಂದು ಕರಿತೀವಿ. ಇದು ವಿಟ್ನೆಸ್. ಹಿ ಇಸ್ ನಾಟ್ ದಿ ಆಕ್ಚುಯಲ್ ಎಕ್ಸ್ಪೀರಿಯನ್ಸರ್, ಆಪರೆಂಟ್ ಅಲ್ಲ, ಇದು ವಿಟ್ನೆಸ್. ಹಾಗೆ ಜಾಗರಿತ ಸ್ಥಾನದಲ್ಲಿ ಆಪರೆಂಟ್ ಯಾರು, ವಿಟ್ನೆಸ್ ಯಾರು? ಸ್ವಪ್ನ ಸ್ಥಾನದಲ್ಲಿ ಯಾವುದು ಮನಸ್ಸು ಕೆಲಸ ಮಾಡ್ತಾ ಇದೆ, ಮನಸ್ಸಿನ ಹಿಂದೆ ಸಾಕ್ಷಿಯಾಗಿ ಆತ್ಮ ಇದ್ದಾನೆ. ಹೀಗೆ ಉಕಾರ ಚ ಅಪಿ ತೈಜಸಂ ನಯತೆ. ಈ ಸ್ವಪ್ನ ಸ್ಥಾನದಲ್ಲಿ ಸಾಕ್ಷಿ ಚೈತನ್ಯವನ್ನ ಸಾಕ್ಷಾತ್ಕರಿಸಿಕೊಳ್ಳುವಂಥದ್ದಾಗತ್ತೆ. ಮಕಾರಶ್ಚ ಪುನಃ ಪ್ರಾಜ್ಞಂ. ಈ ಮಕಾರದಲ್ಲಿ ಸುಷುಪ್ತಿಯಲ್ಲಿ ಸಾಕ್ಷಿ ಚೈತನ್ಯ ಯಾವುದು ಅಂತನ್ನೋದು ತಿಳಿದು ಬರುತ್ತೆ. ನಾಮಾತ್ರೇ ವಿದ್ಯತೆ ಗತಿ. ಅಮಾತ್ರೇ ಅಂದರೆ ಈ ಅಮಾತ್ರ ಅಂದರೆ ಈ ಯಾವ ಮಾತ್ರೆಯೂ ಇಲ್ಲದೇ ಇದ್ದದ್ದು, ಅಕಾರ ಉಕಾರ ಮಕಾರ ಈ ಭೇದ ಇರದೇ ಇರತಕ್ಕಂತಹದ್ದು, ಇದು ಇಲ್ಲದೇ ಇದ್ದರೆ ನ ಅಮಾತ್ರೇ ಸತಿ. ಈ ಮಾತ್ರೆಯ ಒಂದು ವಿಭಾಗ ಇಲ್ಲದೇ ಇದ್ದಾಗ, ಅಂದರೆ ಉಪಾಸನೆ ಎಷ್ಟು ಮೂರು ಅಕಾರ ಉಕಾರ ಮಕಾರಗಳ ಉಪಾಸನೆಯನ್ನು ಮಾಡಿದರೆ ವಿಶ್ವ ತೈಜಸ ಪ್ರಾಜ್ಞ ಇದರಲ್ಲಿ ಸಾಕ್ಷಿ ಚೈತನ್ಯವಾಗಿರತಕ್ಕಂಥ ಒಂದು ಅನುಭವ ಮಾಡಿಕೊಳ್ಬೋದು. ಹೀಗೆ ವಿಭಾಗ ಮಾಡದೇ ಇದ್ರು ನಾವು ನ ಅಮಾತ್ರೇ ಸತಿ ಗತಿ ವಿದ್ಯತೆ. ಇದು ಸಾಕ್ಷಾತ್ಕಾರಕ್ಕೆ ದಾರಿ ಇಲ್ಲ. ವಿದ್ಯತೆ ನ ವಿದ್ಯತೆ ಗತಿ, ಅಮಾತ್ರೇ ನ ಸತಿ. ಈ ಅಮಾತ್ರ ಅಂತನೋದು ಇರದೇ ಇದ್ರೆ, ಅಂದರೆ ಮಾತ್ರೆಗಳಾಗಿ ನಾವು ವಿಂಗಡಿಸಿಕೊಡದೇ ಇದ್ರೆ ಗತಿ ಬೇರೆ ದಾರಿ ಇಲ್ಲ ನಮಗೆ. ಸಾಕ್ಷಾತ್ಕಾರಕ್ಕೆ ಈ ಉಪಾಸನೆಯೇ ದಾರಿ. ಈ ಮೂರು ಅಕಾರ ವಿಕಾರ ಮಕಾರ ಇದನ್ನು ನಾವು ವಿಂಗಡಿಸಿಕೊಡದೇ ಇದ್ರೆ ನಮಗೆ ಬೇರೆ ದಾರಿ ಇಲ್ಲ. ವಿದ್ಯತೆ ಗತಿ. ಇದಕ್ಕೆ ಸ್ವಲ್ಪ ಇಲ್ಲಿ ವ್ಯಾಖ್ಯಾನಕಾರರು ಇಲ್ಲಿ ಒಂದು ಸ್ವಲ್ಪ ಕಲ್ಪನೆ ಮಾಡಿಕೊಂಡಿದ್ದಾರೆ. ನಾಮಾತ್ರೇ ವಿದ್ಯತೆ ಅಗತಿ ಅಂತ ಒಂದು ಅವಗ್ರಹ ಚಿಹ್ನೆ ಸೇರಿಸ್ತಾರೆ. ವಿದ್ಯತೆ ಗತಿ, ವಿದ್ಯತೆಗೂ ಗತಿಗೂ ಮಧ್ಯ ಒಂದು ಅವಗ್ರಹ ಚಿಹ್ನೆ ಸೇರಿಸ್ತಾರೆ. ನಾಮಾತ್ರೇ ಅಗತಿ ವಿದ್ಯತೆ. ಈ ಗತಿ ಅಂತಂದ್ರೆ ಯಾವುದು? ಈ ಬಹಿಶ್ಚರಣವೇ ಗತಿ. ಈ ಜಾಗೃತ ಆಗಲಿ ಸ್ವಪ್ನವಾಗಲಿ ಸುಷುಪ್ತಿಯಾಗಲಿ ಹೊರಗೆ ಹೋಗ್ತಾ ಇರತಕ್ಕಂಥ ಪ್ರವೃತ್ತಿ ಇದು ಎಲ್ಲ ಬಹಿಪ್ರವೃತ್ತಿ. ಇದನ್ನು ಗತಿ ಅಂತ ಕರೆದಿದ್ದಾರೆ. ಈ ನ ಅಮಾತ್ರೇ ಈ ಮೂರು ವಿಂಗಡಣೆಗಳನ್ನು ಮಾಡಿದ್ದರಿಂದ ಆಚೆ ಹೋಗಿ ಇದರಲ್ಲಿ ಏನೂ ವಿಂಗಡಣೆ ಇಲ್ಲ, ಆತ್ಮ ಒಬ್ಬನೇ. ಆತ್ಮನಲ್ಲಿ ಈ ವಿಶ್ವ ತೈಜಸ ಪ್ರಾಜ್ಞ ಅಂತನೋ ವಿಭಾಗ ಇಲ್ಲ ಅಂತ ಕಂಡುಕೊಂಡ್ರೆ ಮೂರು ಅವಸ್ಥೆಗಳು ಬೇರೆ ಬೇರೆಯ ಇಲ್ಲ. ನಾವು ನಾಮಾತ್ರೇ ಅಗತಿ ವಿದ್ಯತೆ. ಅಗತಿ ಅಂದ್ರೆ ಹೋಗಿ ಬರೋದಿಲ್ಲ. ಇವನು ಎಚ್ಚರಿಕೆ ಕನಸು ಇದರಲ್ಲಿ ಒಂದು ಬೇರೆ ಬೇರೆಯಾಗಿ ವ್ಯವಹಾರ ಮಾಡೋದಿಲ್ಲ. ಅಂದ್ರೆ ಅವನು ಜೀವನ್ಮುಕ್ತನೇ ಆದ. ಅವನು ಯಾವ ಅವಸ್ಥೆಯಲ್ಲಿ ಇದ್ರೂ ಕೂಡ ಆತ್ಮ ಒಬ್ಬನನ್ನ ಸಾಕ್ಷಾತ್ಕರಿಸಿಕೊಂಡಿದ್ದಾನೆ. ಆತ್ಮೈಕತ್ವ ಪ್ರತಿಪತ್ತಿ ಅವನ ಪಾಲಿಗೆ ಬಂದಿದೆ ಅಂತನ್ನೋ ಅರ್ಥವನ್ನು ಕೆಲವರು ಹೊರಡಿಸ್ತಾರೆ. ಅದೇನಿದ್ರು ಇದು ಕಡೆಯ ಉಪನಿಷತ್ತಿನಲ್ಲಿ ಕಡೆಯದು ಅಮಾತ್ರಶ್ಚತುರ್ಥೋ ವ್ಯವಹಾರ್ಯ ಪ್ರಪಂಚೋಪಶಮಃ ಶಿವೋದ್ವೈತಃ ಏವಮೋಂಕಾರಗಾತ್ಮೈವ ಸಂವಿಶತ್ಯಾತ್ಮನಾತ್ಮಾನಂ ಯ ಏವಂ ವೇದ. ಇದು ಕೂಡ ಫಲಶ್ಲೋಕದಿದ್ದ ಹಾಗೆಯೇ ಇದೆ. ಯಹ ಏವಂ ವೇದ. ಈ ರೀತಿಯಾಗಿ ಆತ್ಮಕ್ಕೂ ಓಂಕಾರಕ್ಕೂ ಒಂದು ಸಾಮರಸ್ಯ ಇದೆ ಅಂತ. ಯಹ ಏವಂ ವೇದ, ಯಾರು ಈ ರೀತಿಯಾಗಿ ಜಾನಾತಿ ತಿಳ್ಕೊಳ್ತಾನೆಯೋ ಅವನು ಸಂವಿಶತಿ ಆತ್ಮನ ಆತ್ಮಾನಂ. ಆತ್ಮನ ಈ ಓಂಕಾರದ ಉಪಾಸನೆಯಲ್ಲಿ ಆತ್ಮ ಅಂತ ಒಂದು ಬಂತಲ್ಲ, ಈ ಆತ್ಮನಿಂದ ಧ್ಯೇಯವಾದ ಆತ್ಮನಿಂದ, ಅದು ಯಾವುದು ಅಭಿಧಾನಕ್ಕೆ ಪಾತ್ರವಾಗಿ ಅಭಿಧೇಯ ಅಂತ ಅನ್ನಿಸ್ಕೊಡ್ತೋ ಅದ್ರ ಅಭಿಧೇಯ ಅಂತ ಅನ್ನೋದು ಆತ್ಮ, ಅಭಿಧಾನ ಅಂತ ಅನ್ನೋದು ಓಂಕಾರ. ವಾಚ್ಯ ವಾಚಕ ಭೇದ ಇಲ್ಲ.
ವಾಚ್ಯ ಅಂದ್ರೆ ಮಾತಿನಿಂದ ಯಾವುದನ್ನು ನಾವು ತಿಳಿಸ್ತೀವೋ ಅದು ವಾಚ್ಯ, ಯಾವುದನ್ನು ತಿಳಿಸೋದಕ್ಕೆ ಮಾತನ್ನು ಉಪಯೋಗಿಸ್ತೀವೋ ಅದು ವಾಚಕ. ಓಂಕಾರ ಅಂತ ಅನ್ನೋದು ವಾಚಕ, ಆತ್ಮ ಅನ್ನೋದು ವಾಚ್ಯ. ಇದು ಅಭಿಧಾನ, ಅದು ಅಭಿಧೇಯ. ಹೀಗೆ ಆ ಅಭಿಧೇಯವಾದ ಆತ್ಮನ ಆತ್ಮಾನಂ ಸಂವಿಶತಿ, ಒಬ್ಬ ಆತ್ಮನನ್ನ ಒಬ್ಬ ಆತ್ಮನ ಮೂಲಕವಾಗಿ ಇನ್ನೊಬ್ಬ ಆತ್ಮನ ಒಳಗೆ ಸಂವಿಶತಿ, ಸಮ್ಯಕ್ ಪ್ರವಿಶತಿ, ಚೆನ್ನಾಗಿ ಸೇರಿಕೊಳ್ತಾನೆ, ಅಂದ್ರೆ ಒಂದಾಗುತ್ತಾನೆ. ಆದರೆ ಇಲ್ಲಿ ಎರಡರಲ್ಲಿ ಅಭಿಧಾನ ಅಭಿಧೇಯ ಅಂತ ಅನ್ನೋದನ್ನು ಪ್ರತ್ಯೇಕವಾಗಿ ಹೇಳ್ಕೊಂಡು ಬಂದು ಓಂಕಾರದ ಉಪಾಸನೆಯನ್ನು ಯಾತಕ್ಕೆ ಮಾಡಬೇಕು ನಾವು, ಮತ್ತು ಈ ವಿಶ್ವ ತೈಜಸ ಪ್ರಾಜ್ಞಾತ್ ಅನ್ನೋ ಆತ್ಮ ವಿಭಾಗವನ್ನು ಯಾತಕ್ಕೆ ಮಾಡಬೇಕು ಅಂದರೆ, ಈ ಒಂದು ಅಭಿಧಾನ ಓಂಕಾರ ಅಂತ ಅನ್ನೋದು ಅಭಿಧಾನ, ಈ ಮೂರು ಅವಸ್ಥೆಗಳಿರತಕ್ಕಂಥ ಆತ್ಮ ಅಭಿಧೇಯ. ಈ ಅಭಿಧಾನ ಅಂತನ್ನೋದು ಒಂದು ಇನ್ಸ್ಟ್ರೂಮೆಂಟಲ್ ವ್ಯಾಲ್ಯೂ, ಇಟ್ ಹ್ಯಾಸ್ ಅನ್ ಇನ್ಸ್ಟ್ರೂಮೆಂಟಲ್ ವ್ಯಾಲ್ಯೂ. ಓಂಕಾರ ಉಪಾಸನೆಯಿಂದ ಒಂದು ಆತ್ಮ ಪ್ರತಿಪತ್ತಿಗಾಗಿ ಇಲ್ಲಿ ಆತ್ಮನ ಅಂದ್ರೆ ಓಂಕಾರೇಣ, ಓಂಕಾರದಲ್ಲಿ ಸ್ಪಷ್ಟವಾಗತಕ್ಕಂಥ ಆತ್ಮನಿಂದ ಆತ್ಮನಿ, ಈ ಮೂರು ಪಾದಗಳಿಂದ ಹೊರಡತಕ್ಕಂಥ ಅಭಿಧೇಯನಾದ ಆತ್ಮನಲ್ಲಿ ಸಂವಿಶತಿ ಏವಂ ವೇದ. ಯಾರು ಈ ರೀತಿಯಾಗಿ ಉಪಾಸನೆಯನ್ನು ಮಾಡ್ತಾನೋ ತಿಳ್ಕೊಳ್ತಾನೋ ಅವನು ಓಂಕಾರದ ನೆರವನ್ನು ಪಡ್ಕೊಂಡು ಆತ್ಮನಲ್ಲಿ ಮುಳುಗುತ್ತಾನೆ, ಆತ್ಮನಲ್ಲಿ ಒಂದಾಗುತ್ತಾನೆ. ಆತ್ಮನ ಆತ್ಮಾನಂ ಸಂವಿಶತಿ ಏವಂ ವೇದ. ಇದು ಅಭಿಧಾನ ಅಭಿಧೇಯಗಳಾಗಿ ಬೇರ್ಪಡಿಸ್ಕೊಂಡಿದ್ದು ಯಾತಕ್ಕಾಗಿ? ಪಾದ ಮಾತ್ರ, ಒಂದು ಪಾದ ಒಂದು ಮಾತ್ರ. ಈ ವ್ಯತ್ಯಾಸವನ್ನು ಮಾಡಿಕೊಂಡಿದ್ದು ಯಾಕೆ ಅಂದರೆ, ಮಾತ್ರೆಗಳನ್ನು ಹಿಡ್ಕೊಂಡು ಪಾದಗಳನ್ನು ಮುಟ್ಟೋದು ಸಾಧ್ಯ ನಾವು. ಅಕಾರದಿಂದ ವಿಶ್ವವನ್ನು ಅರ್ಥ ಮಾಡಿಕೊಂಡು, ಉಕಾರದಿಂದ ತೈಜಸವನ್ನು ಅರ್ಥ ಮಾಡಿಕೊಂಡು, ಮಕಾರದಿಂದ ಈ ಪ್ರಾಜ್ಞನನ್ನು ಅರ್ಥ ಮಾಡಿಕೊಂಡ್ರೆ ಆತ್ಮ ಮೂರರ ಒಳಗೆ ಸೇರಿಕೊಳ್ಳದೆ ಇರತಕ್ಕಂಥ ಸಾಕ್ಷಿಯಾಗಿದ್ದಾನೆ, ಅವನಲ್ಲಿ ಪರಿಚ್ಛೇದ ಇಲ್ಲ ಅಂತನ್ನೋದು ಇವನಿಗೆ ಮನದಟ್ಟಾಗೋದು. ಹೇಗೆ ಅಂದರೆ, ಈ ಆ ಉ ಮಾ ಮೂರು ಸೇರಿ ಓಂಕಾರ ಅಲ್ಲ, ಈ ಮೂರನ್ನು ಬಿಟ್ಟು ಓಂಕಾರ ಅಂತ ಒಂದು ಇದೆ. ಓಂಕಾರದಲ್ಲಿ ಈ ವಿಭಜನೆ ಇಲ್ಲ ಅಂತನ್ನೋದು ಅವನಿಗೆ ಮನದಟ್ಟಾದರೆ ಅದರಿಂದ ಇದು ಅವನಿಗೆ ಸ್ಪಷ್ಟವಾಗುತ್ತೆ. ಸಂವಿಶತಿ ಆತ್ಮನ ಆತ್ಮಾನಂ ಯಹ ಏವಂ ಇತ್ತಂ, ಈ ರೀತಿಯಾಗಿ ವೇದ ಜಾನಾತಿ ಏವಂ ವೇದ. ಇಲ್ಲಿ ಅದಕ್ಕೆ ಹಿಂದೆ ಓಂಕಾರ ಆತ್ಮೈವ, ಇಲ್ಲಿ ಆತ್ಮನ ಆತ್ಮಾನಂ ಅಂತ ಉಪಯೋಗಿಸಿದ್ದಾರಲ್ಲ, ಆತ್ಮನ ಅಂದರೆ ಇನ್ಸ್ಟ್ರೂಮೆಂಟಲ್ ಕೇಸ್ನಲ್ಲಿ ಹೇಳಿದ್ದಾರೆ, ಆತ್ಮನಿ ಅನ್ನೋದು ಲೊಕೇಟಿವ್ ಕೇಸ್ನಲ್ಲಿ ಹೇಳಿದ್ದಾರೆ. ಆತ್ಮನ ಮೂಲಕವಾಗಿ ಆತ್ಮನಲ್ಲಿ ಸೇರ್ತಾನೆ. ಎರಡು ಆತ್ಮ ಎಲ್ಲಿಂದ ಬಂತು ನಿಮಗೆ ಅಂದರೆ, ಓಂಕಾರ ಆತ್ಮೈವ, ಹಿಂದಿನ ಮಾತು ಶಬ್ದ. ಓಂಕಾರ ಆತ್ಮ ಏವ, ಓಂಕಾರ ಅಂತ ನಾವು ಯಾವ ಉಪಾಸನೆಗಾಗಿ ಹೇಳಿದ್ದೀವೋ ಇದು ಆತ್ಮನೇ. ಈ ಅಭಿಧಾನ ಅಭಿಧೇಯದಲ್ಲಿ ದ್ವೈತ ಅಂತಿಲ್ಲ, ಎರಡು ಬೇರೆ ಬೇರೆಯಾಗಿ ಅಂತಿಲ್ಲ, ದ್ವಿಧಾಭಾವ ಇಲ್ಲ. ಯಾವುದು ಅಭಿಧಾನಮೋ ಅದೇ ಅಭಿಧೇಯ. ಇಲ್ಲಿ ಉಪನಿಷತ್ತಿನಲ್ಲಿ ಮಾತು ಬರುತ್ತಲ್ಲ, ಓಂಕಾರಕ್ಕೆ ತತ್ತೇ ಸಂಗ್ರಹೇಣ ಬ್ರವೀಮಿ ಓಮಿತ್ಯೇತತ್ ಅಂತನ್ನುವಾಗ, ಸರ್ವೇ ವೇದ ಯತ್ಪದಮಾಮನಂತಿ ತಪಾಂಸಿ ಸರ್ವಾಣಿ ಚ ಯದ್ವದಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ ಓಂ ಇತಿ. ಈ ಮಾತಿನಲ್ಲೂ ಕೂಡ ಈ ಓಂ ಅಂತ ಅನ್ನೋದು ದಾರಿಯೂ ಹೌದು. ಯದಿಚ್ಛಂತಹ, ಯಾವುದನ್ನು ಬಯಸಿ, ಬ್ರಹ್ಮಚರ್ಯಂ ಚರಂತಿ, ಬ್ರಹ್ಮನನ್ನು ಹುಡುಕ್ತಾರೋ, ಇದು ಬ್ರಹ್ಮಚರ್ಯ ಅಂದರೆ ಸೆಲಿಬೇಸಿ ಅಂತಲ್ಲ, ಬ್ರಹ್ಮಚರ್ಯಂ ಚರಂತಿ, ಬ್ರಹ್ಮಣಿ ಚರತಿ, ಬ್ರಹ್ಮನನ್ನ ಇವರು ಹುಡುಕೋದಕ್ಕಾಗಿ ಪ್ರಯತ್ನ ಪಡ್ತಾರೋ, ಮತ್ತು ಸರ್ವೇ ವೇದಾಹ ಯತ್ ಪದಂ ಆಮನಂತಿ ತಪಾಂಸಿ ಸರ್ವಾಣಿ ಚ ಯತ್ ವದಂತಿ, ವೇದಗಳು ಯಾವುದನ್ನು ತೋರಿಸ್ತಾ ಇದೆಯೋ, ತಪಸ್ಸನ್ನು ಯಾವುದು ಉದ್ದೇಶವಾಗಿ ಹೊಂದಿದೆಯೋ,
ಮತ್ತು ಬ್ರಹ್ಮಚರ್ಯವನ್ನು ಯಾತಕ್ಕಾಗಿ ನಾವು 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 ಅನುಸರಿಸಬೇಕು ಅದನ್ನೇ ಹೇಳ್ತಾ ಇದ್ದೀರಿ. ಅಂದರೆ ಏನು ಇಲ್ಲಿ ಕಾರಣವನ್ನೂ ಹೇಳಿದ್ದಾರೆ, ದಾರಿಯನ್ನು ಹೇಳಿದ್ದಾರೆ. ವೇದಗಳು ಹೇಳೋದು ಜ್ಞಾನ ಭಾಗ, ತಪಸ್ಸು ಅಂತ ಹೇಳೋದು ಕರ್ಮ ಭಾಗ, ತಪಸ್ಸಿಂದ ಅನುಷ್ಠಾನ, ಮತ್ತು ಬ್ರಹ್ಮಚರ್ಯವನ್ನು ಮಾಡೋದು ಅಂದರೆ ಶ್ರವಣ ಮನನ ನಿಧ್ಯಾಸನಗಳನ್ನು ಕೂಡಿಸಿಕೊಳ್ಳೋದು. ಇದನ್ನು ಮೂರೂ ಕೂಡಿಸಿ ಅಂತಂದಾಗ ಒಂದರಲ್ಲಿ ಅಭಿಧಾನ, ಇನ್ನೊಂದರಲ್ಲಿ ಅಭಿಧೇಯ. ವೇದ ಹೇಳತಕ್ಕಂಥದ್ದು ಅಭಿಧೇಯ ಮತ್ತು ತಪಸ್ಸು ಇದೆಲ್ಲ ಮಾಡ್ತಕ್ಕಂಥದ್ದು ಅಭಿಧಾನ, ತಪಸ್ಸು ದಾರಿ. ಹೀಗೆ ಅಭಿಧಾನ ಅಭಿಧೇಯ ಅಲ್ಲಿಯೇ ಇದೆ ವೇದ. ಇಲ್ಲಿ ಆತ್ಮ ಅಂದರೆ ಯಾವುದು? ಓಂಕಾರ ಆತ್ಮ ಇವ, ಓಂಕಾರವೇ ಆತ್ಮ. ಹೀಗೆ ಏವಂ ಓಂಕಾರ ಆತ್ಮ ಇವ ಯಹ ಏವಂ ವೇದ. ಇಲ್ಲಿ ನಾನು ಆಕಾಂಕ್ಷೆಯಿಂದ ಹೇಳುವಾಗ ಈ ಕಡೆಯದನ್ನು ಮೊದಲು ತಗೊಂಡಿದ್ದೇನೆ. ಇದು ವಾಕ್ಯದ ಕಡೆಯ ಭಾಗ ಯ ಏವಂ ವೇದ, ಏವಂ ಈ ರೀತಿಯಾಗಿ, ಇತ್ತಂ ಯಾವ ರೀತಿಯಾಗಿ, ಅದು ಏವಂ ಓಂಕಾರ ಆತ್ಮ ಏವ, ಈ ರೀತಿಯಾಗಿ ಓಂಕಾರವೇ ಆತ್ಮ. ಯಹ ಏವಂ ವೇದ, ಯಾರು ಈ ರೀತಿಯಾಗಿ ತಿಳಿದುಕೊಳ್ತಾರೋ, ಈ ರೀತಿಯಾಗಿ ಅಂದರೆ ಯಾವ ರೀತಿಯಾಗಿ? ಅಮಾತ್ರ ಚತುರ್ಥೋ ವ್ಯವಹಾರ್ಯ ಪ್ರಪಂಚೋಪಶಮಶಿವೋದ್ವೈತ ಏವಂ ಓಂಕಾರ ಆತ್ಮ ಇವ. ಅಲ್ಲಿ ಅದು ಮೊದಲನೇ ಈ ವಾಕ್ಯದ ಮೊದಲನೇ ಭಾಗ ಈ ಏವಂ ಅಂತ ನೋಡಿದ್ರೆ ನಿರುಕ್ತಿ. ಏವಂ ಅಂದರೆ ಏವಂ ಯಾವ ರೀತಿಯಾಗಿ ಅಂದರೆ ಅಮಾತ್ರ ಚತುರ್ಥ ಅವ್ಯವಹಾರ್ಯ ಪ್ರಪಂಚೋಪಶಮ ಶಿವ ಅದ್ವೈತ. ಇದು ಓಂಕಾರಕ್ಕೂ ಸರಿಯಾಗುತ್ತೆ, ಆತ್ಮನಿಗೂ ಸರಿಯಾಗುತ್ತೆ. ಏವಂ ಈ ಉಪಾಧಿಗಳನ್ನು ಪರಿಗಣನೆ ಮಾಡಿದರೆ ಓಂಕಾರವೇ ಆತ್ಮ. ಇಲ್ಲಿ ಅಮಾತ್ರ, ಅಮಾತ್ರ ಅಂದರೆ ಮಾತ್ರೆಗಳಿಲ್ಲದೇನೆ ಕೇವಲ ಆತ್ಮ ಏವ. ಅಮಾತ್ರ ಅಂದರೆ ಮಾತ್ರ ರಹಿತ, ಮಾತ್ರೆಗಳು ಎಲ್ಲಿ ಇಲ್ಲವೋ ಅದು ಅಮಾತ್ರ. ಮಾತ್ರ ಅನ್ನೋ ಮಾತಿನಲ್ಲಿ ಮೀ ಅಂತ ಧಾತು ಇದೆಯಲ್ಲ, ಪರಿಚ್ಛೇದ ಅಂತ ಅರ್ಥ. ಒಡೆಯೋದು, ಬೇರ್ಪಡಿಸೋದು, ವಿಂಗಡಿಸೋದು. ಯಾವುದು ವಿಂಗಡಿಸೋದಕ್ಕೆ ಬರೋದಿಲ್ವೋ, ಯಾವುದರಲ್ಲಿ ಪರಿಚ್ಛೇದ ಅಂತ ಇಲ್ಲವೋ ಅದು ಅಮಾತ್ರ. ಈ ಓಂಕಾರಕ್ಕೆ ಆವು ಮಾ ಅಂತ ನಾವು ಹೇಳಿದ್ದೀವಿ, ಆದರೆ ಈ ಆವು ಮಾ ಮೂರು ಸೇರಿದ್ರೆ ಓಂಕಾರ ಅಂತ ಆಗೋಲ್ಲ. ಅಕಾರ ಉಕಾರ ಮಕಾರ ಇದನ್ನ ಪರಿಕಲ್ಪ ಅಂತ ಕರೆದಿದ್ದಾರೆ. ನಾವು ಯಾವುದೋ ಒಂದು ಉದ್ದೇಶಕ್ಕಾಗಿ ಒಂದು ತಾನಾಗಿ ವಿಭಾಗ ಇಲ್ಲದೇ ಇರೋದರಲ್ಲಿ ಒಂದು ವಿಭಾಗವನ್ನು ಮಾಡ್ತಾ ಇದ್ದೀವಿ. ಯಥಾ ವೀಚೀಕಲ್ಪನತ್ವ ಸಮುದ್ರೇ, ಸಮುದ್ರದಲ್ಲಿ ಅಲೆಗಳು ಅಂತ ಅಂದುಕೊಳ್ತೀವಿ. ವಾಸ್ತವವಾಗಿ ಎಲ್ಲ ನೀರೇ. ಅಲೆಗಳು ಸಮುದ್ರ ಅಂತ ಅನ್ನೋದು ವಾಸ್ತವವಾಗಿ ಏನು ವ್ಯತ್ಯಾಸ ಇಲ್ಲ. ಆದರೆ ನಮ್ಮ ಕಣ್ಣು ಹೀಗೆ ವ್ಯತ್ಯಾಸವನ್ನು ತೋರಿಸುತ್ತೆ. ಅಲೆಗಳನ್ನು ಒಂದು ರೀತಿಯಾಗಿ ನೋಡುತ್ತೆ, ಸಮುದ್ರವನ್ನು ಇನ್ನೊಂದು ರೀತಿಯಾಗಿ ನೋಡುತ್ತೆ. ಈ ವಿಭಾಗವನ್ನು ಏರ್ಪಡಿಸುತ್ತೆ. ಇದನ್ನು ಪರಿಕಲ್ಪ ಅಂತ ಕರೀತಾರೆ. ಈ ಪರಿಕಲ್ಪ ಓಂಕಾರದಲ್ಲಿ ಅಕಾರ ಉಕಾರ ಮಕಾರ ಪರಿಕಲ್ಪ. ವಾಸ್ತವವಾಗಿ ಓಂಕಾರದಲ್ಲಿ ಇದಿಲ್ಲ. ಆವು ಮಾನ್ ಸೇರಿಸಿದ್ರೆ ಓಂಕಾರ ಆಗೋಲ್ಲ. ಇದನ್ನು ಬಹಳ ಜನ ದೇ ಡೋಂಟ್ ರೆಕಗ್ನೈಸ್ ದಿಸ್ ಪಾಯಿಂಟ್. ಎಲ್ಲರೂ ಅಕಾರ ಉಕಾರ ಮಕಾರ ಸೇರಿದ್ರೆ ಓಂಕಾರ. ಗಾಯತ್ರಿಯಲ್ಲಂತೂ ಆ ಗಾಯತ್ರಿ ಮೇಲೆ ಪುಸ್ತಕ ಬರೆದವರು ಎವ್ರಿಬಡಿ ಮೇಕ್ ದಿಸ್ ಮಿಸ್ಟೇಕ್. ಅಕಾರ ಅಂದರೆ ವಿಷ್ಣು, ಉಕಾರ ಅಂದರೆ ಶಿವ, ಒಂದು ಋಗ್ವೇದ, ಒಂದು ಯಜುರ್ವೇದ, ಒಂದು ಸಾಮವೇದ. ಈ ಆವು ಮಾ ಅಂತ ಅನ್ನೋದು ಏನೇನು ಹೇಳುತ್ತೆ ಅಂತ ತಮ್ಮ ಬುದ್ಧಿವಂತಿಗೆ ಎಲ್ಲ ಖರ್ಚು ಮಾಡಿ ಇದು ಹೇಳುತ್ತೆ. ಇದು ಆ ಅಂದ್ರೆ ಇದು, ಊ ಅಂದ್ರೆ ಇದು, ಮಾ ಅಂದ್ರೆ ಇದು, ಮೂರು ಸೇರಿಸಿದ್ರೆ ಓಂಕಾರ ಆಯಿತು. ಇದು ನಮ್ಮ ಶಾಸ್ತ್ರದಲ್ಲಿ ಎಲ್ಲಿ ಇಲ್ಲ. ಇದು ಓಂಕಾರವನ್ನು ಅಮಾತ್ರ ಅಂತ ಕರೆದಿದ್ದಾರೆ. ಈಗ ಆವು ಮಾ ಒಡೆದು ಓಂಕಾರದಲ್ಲಿ ಒಡೆದರೆ ಆ ಒಂದು ಹೋಳು, ಊ ಒಂದು ಹೋಳು, ಮಾ ಒಂದು ಹೋಳು ಅಂತ ಬರೋಲ್ಲ. ಮತ್ತು ಓಂಕಾರವನ್ನು ಹೀಗೆ ಒಡೆಯೋದು ಸಾಧ್ಯ ಇಲ್ಲ. ಈ ಓಂ ಅಂತನ್ನೋದು
ಅದು ಒಂದು ಉಚ್ಚಾರಣೆಗೆ ಬರತಕ್ಕದ್ರಿಂದ ಅದರ ವರ್ಣ ಅಂತ ಕರೆದಿದ್ದಾರೆ. ಆ ವರ್ಣದಲ್ಲಿ ತಿರುಗಿ ವಿಭಾಗ ಮಾಡುವ ಹಾಗಿಲ್ಲ. ಓಂಕಾರೇತಿ ವರ್ಣ, ಓಂಕಾರ ಅಂತ ಒಂದು ವರ್ಣ. ವರ್ಣ is a total output which can't be further subdivided into groups. ಅದರಿಂದ ಇಲ್ಲಿ ಏನು ಉಪನಿಷದರಲ್ಲಿ ಏನು ಹೇಳ್ತಾರೆ, ಅಮಾತ್ರ ಓಂಕಾರ ಏವಂ ಓಂಕಾರ ಆತ್ಮ ಏವ. ಈ ಓಂಕಾರದಲ್ಲಿ ನಾವು ಏನನ್ನು ಗಮನಿಸಬೇಕು ಅಂದರೆ, ಓಂಕಾರದಲ್ಲಿ 3 ಮಾತ್ರೆಗಳು ಅಂತ ಇಲ್ಲ. ಈ 3 ಮಾತ್ರೆಗಳು ಒಂದು ಅಧ್ಯಾರೋಪ ಮಾಡಿಕೊಂಡು ಅದನ್ನ ಅಪವಾದ ಮಾಡಿ ಈ ಒಂದು ಸಾಧನೆ ಒಂದು ಉಪಾಸನೆಯ ನೆಲೆಗೆ ಬಂದ ಮೇಲೆ ಓಂಕಾರವನ್ನು ಅಮಾತ್ರ ಅಂತ ತಿಳ್ಕೊಳ್ಬೇಕು. ದೇ ಈಟ್ ವಾಟ್ ದೇ ಸೆಡ್ ಅರ್ಲಿಯರ್ ವಿತ್ ಎ ಪರ್ಪಸ್. ಹಿಂದಿ ಎಲ್ಲ ಹೇಳ್ಕೊಂಡು ಬಂದರು, ಅಕಾರ ಅಂದ್ರೆ ಇದು, ಉಕಾರ ಅಂದ್ರೆ ಇದು, ಮಕಾರ ಅಂದ್ರೆ ಇದು ಅಂತೆಲ್ಲ ಹೇಳಿ ನಮ್ಗೆ ಆ ಉ ಮಾ 3 ತಲೆಯಲ್ಲಿ ಗಟ್ಟಿಯಾಗಿ ಕೂತ್ಕೊಂಡ ಮೇಲೆ ಓಂಕಾರದಲ್ಲಿ ಇಲ್ಲ. ಅದು ಇದು ಒಂದು ಕ್ರಮ. ವೇದಾಂತದಲ್ಲಿ ಒಂದು ಅಪವಾದ, ಅಧ್ಯಾರೋಪ ಅಪವಾದ ಕ್ರಮ. ಈಗ ಆ ಉ ಮಾ ಅಂತ ನಾವು ಮನಸ್ಸಿನಲ್ಲಿ ನಿಮ್ಗೆ ಚೆನ್ನಾಗಿ ಕೂತ್ಕೊಂಡ ಮೇಲೆ ಈ ಆ ಉ ಮಾ ಓಂಕಾರದ ಮಾತ್ರೆಗಳಲ್ಲ. ಓಂಕಾರ ಅನ್ನೋದು ಇದನ್ನು ಬಿಟ್ಟಿದ್ದು, ಇದನ್ನು ಮೀರಿದ್ದು. ಅಮಾತ್ರ ಮಾತ್ರ ರಹಿತ. ಓಂಕಾರದಲ್ಲಿ ಆ ಉ ಮಾ ಅಂತ ಇಲ್ಲ. ಮತ್ತೆ ಏನಿದೆ, ಅದು ಕೇವಲ ಆತ್ಮ ಏವ. ಅದರಲ್ಲಿ ಈ 3 ವಿಭಾಗ ಇಲ್ಲ. ಹಾಗೇನೆ ಆತ್ಮನಲ್ಲಿ ಜಾಗೃತ, ಸ್ವಪ್ನ, ಸುಷುಪ್ತಿ ಇದು 3 ಕೂಡ ಉಪಾಧಿಗಳಿಂದಾಗಿ ನಾವು ಅಧ್ಯಾರೋಪ ಮಾಡಿಕೊಳ್ಳತಕ್ಕದ್ದು. ಶರೀರ, ಇಂದ್ರಿಯಗಳು, ಮನಸ್ಸು ಇದೆ, ಉಪಾಧಿಗಳಾದ್ರಿಂದ ಈ ಜಾಗೃತ ಅಂತ ಒಂದು ಬರುತ್ತೆ. ಈ ಉಪಾಧಿಗಳಲ್ಲಿ ಶರೀರ ಭಾನ, ಇಂದ್ರಿಯ ವ್ಯಾಪಾರ 2 ಉಪಾಧಿಗಳು ಹೋಯಿತು. ಮನಸ್ಸು